ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ಎಲ್ಲರೂ ಸೇರಿ ಓದಬಹುದು. 5ನೇ ಅಧ್ಯಾಯ 8ನೇ ವಚನ. ಇದು ಬೆಟ್ಟದ ಮೇಲೆ ಮಾಡಿರುವ ಪ್ರಸಂಗದ ಧನ್ಯತೆ ಅನ್ನುವಂಥದ್ರಲ್ಲಿ 6ನೇ ಮಾತು, 6ನೇದ ಧನ್ಯತೆ ಅಂತ ನೀವು ನೆನಪು ಮಾಡಿಕೊಳ್ಬಹುದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡು. ಓಕೆ, ವಾಕ್ಯ ಓದುವವರು ಮಾತ್ರ ಬೈಬಲ್ ತೆಗೆದು ನೋಡ್ರಿ. ವಾಕ್ಯ ಓದ್ಲಾರ್ದವರೆಲ್ಲ ನನ್ನ ಕಡೆ ನೋಡ್ರಿ. ಸ್ವಲ್ಪ ಸಮಯ ವಾಕ್ಯ ಹೇಳಿ ನಾನು ನಿಮ್ಮನ್ನು ಬಿಡ್ತೇನೆ. ಆಮೇಲೆ ಎಲ್ಲರಿಗೂ ಊಟ ಸಿದ್ಧವಾಗಿದೆ. ಓಕೆ, ಇದು ಬೆಟ್ಟದ ಮೇಲೆ ಯೇಸು ಕ್ರಿಸ್ತನು ಮಾನವನಾಗಿ ಆತನು ಈ ಭೂಮಿ ಮೇಲೆ 33 ವರ್ಷ ಜೀವನ ಮಾಡಿದಾಗ ಹೇಳಿದ ಅದ್ಭುತವಾದ ಪ್ರಸಂಗ ಬೆಟ್ಟದ ಮೇಲೆ ಪ್ರಸಂಗ ಅಂತ ಹೇಳ್ತಾರೆ ಮಾತು. ಯೇಸು ಕ್ರಿಸ್ತನು ಎಲ್ಲಾದ್ರೂ ಕೂತ್ಕೊಂಡು ಈ ವಾಕ್ಯಗಳನ್ನು, ಈ ಮಾತುಗಳನ್ನ ಬೋಧಿಸಿದನು ಯೆರೂಸಲೇಮಿನಲ್ಲಿ. ಇವತ್ತು ಅದರ ಆ ಬೆಟ್ಟದ ಮೇಲೆ ಒಂದು ದೇವರ ಆಲಯ ಕಟ್ಟಲ್ಪಟ್ಟಿದೆ ಮಾತು. ಇದು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 8ನೇ ವಚನ ಮಾತು ಏನಂತ ಹೇಳ್ತಾರೆ? ನಿರ್ಮಲ ಚಿತ್ತರು ಧನ್ಯರು, ಅವರು ನೋಡು. ಎಲ್ಲರೂ ಒಂದ್ಸಾರಿ ಹೇಳ್ತಾರೆ ನನ್ನ ಸಂಗಡ, ನಿರ್ಮಲ ಚಿತ್ತರು. ಎಲ್ಲರೂ ಹೇಳ್ರಂತೇಳಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇನ್ನೊಂದ್ಸಾರಿ ಹೇಳ್ರಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಯಾರು ನಿರ್ಮಲ ಚಿತ್ತವಾಗಿ ಇರ್ತಾರೋ ಅವ್ರು ಯಾರನ್ನ ನೋಡ್ತಾರಂತೆ? ದೇವರನ್ನ ನೋಡ್ತಾರಂತೆ. ನೋಡಿಕೊಳ್ಳೋರು ಚೆನ್ನಾಗಿ ನೋಡಿಕೊಳ್ಳ್ರಿ. ಮಧ್ಯದಲ್ಲಿ ಓಡಾಡೋದು, ಮಕ್ಕಳು ಓಡಾಡೋದು, ಹಂಗೆಲ್ಲ ಮಾಡ್ದದು ಪರಿಶುದ್ಧಾತ್ಮನು ನಿಮಗೆ ಏನ್ ಮಾತಾಡ್ತಾನೋ ನನಗೆ ಗೊತ್ತಾಗಲ್ಲ, ನನಗೆ ಕನ್ಫ್ಯೂಸ್ ಆಗ್ಬಿಡತ್ತೆ ಮಾತು. ಹರ್ಷ ಸ್ವಲ್ಪ ಜಾಗ್ರತೆ ನೋಡಿಕೆ ಹುಡುಗರನ್ನ. ಓಕೆ, ನಿರ್ಮಲ ಚಿತ್ತರು ಹೇಳ್ರಿ ಸರ್. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದ್ರೆ ತೆಲುಗಿನಾಗ ಏನೈತೆ? ಹೃದಯ ಶುದ್ಧಿಗಾಲುವಾರು ಧನ್ಯುಲು ವಾರು దేవుణ్ణి చూచెదరంತ ಹೇಳತ್ ಮಾತು. ಹೃದಯದ ಬಗ್ಗೆ ಬರಿತದನ ಮಾತು. ಹೃದಯದ ಬಗ್ಗೆ ಹೇಳ್ತದನ ಯೇಸು ಕ್ರಿಸ್ತನು. ನಿರ್ಮಲ ಚಿತ್ತವರಂದ್ರೆ ಶುದ್ಧಿಗಲವಾರು ಅಂತ ಹೇಳ ಮಾತು. ಏನ್ ಗಲವಾರು? ಹೃದಯము ಶುದ್ಧಿಗಲವಾರು ಧನ್యులు వాళ్ళు దేవుని చూచెదరంತ ಬರದನ ಮಾತು. ಯಾರನ್ನ ನೋಡ್ತಾರಂತೆ? ಹೃದಯ ಶುದ್ಧಿ ಇದ್ರೆ ದೇವ್ರನ್ನ ನೋಡ್ತಾರಂತೆ. ನೋಡ್ರಿ, ದೇವ್ರು ಕಾಣ್ತಾನ ಅನ್ನುವ ಪರಿಸ್ಥಿತಿಯಲ್ಲಿ ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ದೇವರ ವಾಕ್ಯ ಯಾವಾಗಲೂ. ಅದಕ್ಕೋಸ್ಕರವೇ ದೇವರ ವಾಕ್ಯ ಹೆಂಗಿರ್ತದಂದ್ರೆ ಅಕ್ಷರ, ಅಲಂಕಾರ, ರಹಸ್ಯ, ಮರ್ಮವಾಗಿರ್ತದಂತೆ. 3 ರಕಮ್ ಇರ್ತದ ಮಾತು ದೇವರ ವಾಕ್ಯ. ಪ್ರಾಣ, ಆತ್ಮ, ಶರೀರ ಹೆಂಗ ನಾವು ಜೀವಿಸ್ತಾ ಇದೀವೋ ದೇವರ ವಾಕ್ಯಗೂಡಾಗಿ 3 ರಕಮು ಇರ್ತದಂತ ನಾವು ಅರ್ಥ ಮಾಡ್ಕೊಳ್ಬೇಕು ಮಾತು. ಅದಕ್ಕೋಸ್ಕರವೇ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡ್ತಾರಂತೆ. ಒಂದು ವೇಳೆ ನಾವು ಪರಿಶುದ್ಧವಾಗಿ ನಿರ್ಮಲವಾಗಿ ಇರುವಾಗ ದೇವರ ಭಾವನೆಗಳು, ದೇವರ ಗುಣಾತಿಶಯಗಳು, ದೇವರಲ್ಲಿರುವಂತ ಒಂದು ಆತನಿರುವಂತ ಭಾವನೆಗಳು ನಮ್ಮಲ್ಲಿ ಜನರು ನೋಡ್ಬೋದು ಮಾತು. ಓ, ದೇವ್ರು ನಂಬಿಕೊಂಡ್ರಪ್ಪ, ಇವರು ದೇವ್ರು ನಂಬಿಕೊಂಡ್ರ, ಅದಕ್ಕೋಸ್ಕರ ಇವರು ಚೆನ್ನಾಗಿದಾರ, ಇಲ್ದೆ ಹೋದ್ರಿ ಇವತ್ತು ಇವ್ರು ಚೆನ್ನಾಗಿರ್ತಾ ಇಲ್ಲ ಅಂತ ಹೇಳ್ತಾರ ಮಾತು ನಮ್ಮನ್ನು ನೋಡಿ. ಅದಕ್ಕೋಸ್ಕರವೇ ನಿರ್ಮಲ ಚಿತ್ತರು ಯಾರಂತವ್ರು? ಧನ್ಯರು, ಅವರು ದೇವರನ್ನು ನೋಡುವರಂತ ಹೇಳತ್ ಮಾತು. ನೋಡ್ರಿ, ನಮಗೆ ಹೃದಯ ಶುದ್ಧವಾಗಿದ್ರೆ ನಾವು ದೇವ್ರನ್ನ ನೋಡುವ ಭಾವನೆ ನಮಗೆ ಇರ್ತದ ಮಾತು. ಮನುಷ್ಯರನ್ನ ನೋಡುವಂಥದ್ದು ಅವ್ರ ಮುಖ ನೋಡಿ ಮಾತಾಡ್ತಾರ ಮಾತು. ಆದ್ರೆ ದೇವ್ರು ಮುಖ ನೋಡಿ ಹೇಳೋದಿಲ್ಲಂತೆ. ಎಲ್ಲರನ್ನ ಏನ್ ನೋಡಿ ಹೇಳ್ತಾನಂತೆ? ಅವರ ಹೃದಯ ನೋಡಿ ಮಾತಾಡ್ತಾನಂತೆ. ತೆಲುಗಿನಾಗ ಹೃದಯ ಶುದ್ಧಿ ಗಲವಾರು ಧನ್ಯುలు వారు దేవుణ్ణి చూచెదరు ಅಂತ ಬೈಬಲ್ ಹೇಳ್ತದ ಮಾತು. ಇಂಗ್ಲಿಷ್ನಾಗ ಪ್ಯೂರ್ ಹಾರ್ಟ್ ಅಂತ ಬರ್ದನ್ ಮಾತು. ಅಂದ್ರೆ ಹೃದಯ ಬಹಳ ನಿರ್ಮಲವಾಗೈತಿ, ಶುದ್ಧವಾಗೈತಿ, ಕ್ಲೀನ್ ಆಗೈತಿ ಅಂತ ಇವುಗಳಿಗೆ ನಾವು ಅನ್ಕೊಳ್ಬಹುದು ಮಾತು. ಅದಕ್ಕೋಸ್ಕರ ದೇವ್ರನ್ನ ನಾವು ನೋಡ್ಬೇಕಂದ್ರೆ ನಿರ್ಮಲವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ದೇವರು ಸುಮ್ಮನೆ ಎಲ್ಲರಿಗೆ ಕಾಣೋದಿಲ್ಲ ಮಾತು. ಯಾರೋ ಒಬ್ರು ಹೇಳ್ತಾ ಇದ್ರು, ವಾಟ್ಸಪ್ನ ಮೆಸೇಜ್ ಕಳ್ಸಿರ್ತಾರಲ್ಲ, ಒಂದು ದಿವಸ ಕುರುಡ ಹೋದಂತೆ ದೇವರಾಲಯಕ್ಕೆ. ಯಾರು ಹೋದ್ರಂತೆ? ಕುರುಡ ದೇವರಾಲಯಕ್ಕೆ ಹೋದಂತೆ. ಎಲ್ಲರ ಜನ ನಗುತ್ತಾ ಇದ್ರಂತೆ. ಅಯ್ಯೋ, ನಿನಗೆ 2 ಕಣ್ಣೇ ಕಾಣೋದಿಲ್ಲಲ್ಲಪ್ಪ, ನೀನು ಹೆಂಗ ದೇವ್ರನ್ನ ನೋಡಕ್ ಬಂದಿಯಪ್ಪ ಅಂತ ನಗ್ತಾ ಇದ್ರೆ ಆ ಕುರುಡ ಹೇಳಿದಂತೆ, ನಾನು ದೇವ್ರನ್ನ ನೋಡ್ತಾನ ಇಲ್ಲ ಒಟ್ಟು ಗೊತ್ತಿಲ್ಲ ಆಗ್ಲಿ, ನನ್ನ ದೇವ್ರು ನೋಡ್ತಾನ ಅಂತ ಹೇಳಂತೆ. ಹಲ್ಲೆಲೂಯಾ, ಹೌದಲ್ವಾ? ಕುರುಡ ನೋಡ್ತಾರಿಲ್ಲ ಒಟ್ಟು ಗೊತ್ತಿಲ್ಲ ಆಗ್ಲಿ, ಆ ಗುಡಿಯಲ್ಲಿರೋ ದೇವ್ರನ್ನ ಯಾರು ನೋಡ್ತಾರಂತೆ? ಆ ದೇವ್ರು ಈತನ
ನೋಡ್ತಾನೆ ಮಾತು. ಹಂಗೆ ನಮ್ಮ ಹೃದಯ ಶುದ್ಧವಾಗಿದ್ರೆ ನಾವು ಖಚಿತವಾಗ್ಲೂ ದೇವರನ್ನ ನೋಡ್ತೀವಿ. ಆತನ ಭಾವನೆಗಳು, ಆತನ ನಡವಳಿಕೆ, ಆತನ ವಾಕ್ಯ ನಾವು ಅರ್ಥ ಮಾಡಿಕೊಂಡು ಈ ಭೂಮಿ ಮೇಲೆ ನಾವು ಜೀವನ ಮಾಡ್ತೀವಿ ಮಾತು. ಅದಕ್ಕೋಸ್ಕರವೇ ದೇವರ ವಾಕ್ಯವನ್ನು ನಾವು ಗಮನವಿಟ್ಟುಕೊಳ್ಬೇಕು ಮಾತು. ಕೀರ್ತನೆ 24:4 ಹೇಳ್ತಾನೆ, ಒಂದು ಮಾತು ಬರಿತಾನೆ. ಕೀರ್ತನೆ 24:4 ಓದ್ರಿ. ಬೈಬಲ್ ಓದುವಂತರು ಸ್ಪೀಡಾಗಿ ಓದ್ರಿ. 24:4. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ, ನೋಡ್ರಿ, ದೇವರನ್ನ ನಾವು ನೋಡ್ಬೇಕು, ನಮ್ಮ ಹೃದಯ ನಿರ್ಮಲವಾಗೈತೆ ಅನ್ನುವ ಭಾವನೆಗೆ ಬರೆಯುವಂತ ಮಾತುಗಳೇನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತ ಹೆಂಗಿರ್ಬೇಕಂತೆ? ಶುದ್ಧ ಹಸ್ತವು, ನಿನ್ ಕೈ ಹೆಂಗಿರ್ಬೇಕಂತ? ಶುದ್ಧವಾಗಿರ್ಬೇಕಂತ. ಶುದ್ಧ ಹಸ್ತವು, ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಚಪಳ ತಟ್ಟಣ, ಹಾಲೆಲೂಯಾ. ನೋಡ್ರಿ, ಹಸ್ತ ಹೆಂಗಿರ್ಬೇಕಂತ? ಶುದ್ಧವಾಗಿರ್ಬೇಕಂತ. ಹೃದಯ ಹೆಂಗಿರ್ಬೇಕಂತ? ಶುದ್ಧವಾಗಿರ್ಬೇಕಂತ. ಬಹಳ ಜನ ಕೆಲಸಕ್ಕೆ ಕರ್ಕೋವಾಗ ಏನಂತಾರಂದ್ರೆ, ನಿನ್ನ ಕೈ ಶುದ್ಧವಾಗಿದ್ರೆ ನೀನು ಗ್ಯಾರಂಟಿ ಇಲ್ಲಿರ್ತೀಯಪ್ಪ ಅಂತಾರ ಮಾತು. ಅಂದ್ರೆ ಅರ್ಥ ಏನು? ಕೈ ಕೆಲವು ಸಾರಿ ಏನ್ ಬೇಕಾದ್ರೂ ನೋಡಿದ್ದಲ್ಲ ಆಸೆ ಪಟ್ಟು ಬಚ್ಚಿಟ್ಕೊಳ್ತತ್ ಮಾತು. ಅದಕ್ಕೋಸ್ಕರವೇ ಕೈ ಕೂಡ ಹೆಂಗಿರ್ಬೇಕಂತೇನ? ಶುದ್ಧವಾಗಿರ್ಬೇಕಂತೆ. ಅದಕ್ಕೋಸ್ಕರವೇ ಕೈ ಶುದ್ಧ, ಬಾಯಿ ಶುದ್ಧ, ಕಣ್ಣು ಶುದ್ಧ ಅಂತ ಹೇಳ್ತಾ ಇರ್ತಾರೆ ನಮ್ಮ ದೊಡ್ಡವರು. ಅದಕ್ಕೋಸ್ಕರವೇ ನಮ್ಮ ಇಲ್ಲಿ ಬೈಬಲ್ ಹೇಳ್ತಾರೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಏನಿಡಬಾರ್ದಂತೆ? ಮನಸ್ಸಂದ್ರೆ ಗೊತ್ತಾ? ಹೃದಯ ಇಡಬಾರ್ದಂತೆ. ಅಯೋಗ್ಯ ಕಾರ್ಯಗಳೆಲ್ಲ ಮನಸ್ಸು ಇಡಬಾರ್ದು. ನಾವು ಯೋಗ್ಯವಾದ ಕಾರ್ಯಗಳಲ್ಲಿ ನಮ್ಮ ಮನಸ್ಸು ಇರ್ಬೇಕಂತೆ ಯಾವಾಗಲೂ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಬೈಬಲ್ ನಲ್ಲಿ ಭಕ್ತನೇನಂತ ಹೇಳ್ತಾನಂದ್ರೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣಗಳನ್ನು ಮಾಡಲಾರದೆ ಶುದ್ಧ ಹಸ್ತದಿಂದ ಇರ್ತಾನೋ, ನಿರ್ಮಲ ಮನಸ್ಸಿನಿಂದ ಇರ್ತಾನೋ ಉಳ್ಳವನು, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡಿತಾನಂತ ಹೇಳಿ ಮಾತು. ನೋಡ್ರಿ, ನಾವು ಪರಿಶುದ್ಧತೆ ಇಲ್ಲದೆ ಬೈಬಲ್ ಹೇಳ್ತದೆ 12:14 ಬೈಬಲ್ ಏನಂತ ಹೇಳ್ತದಂದ್ರೆ, ನೀವು ಮನುಷ್ಯರ ಸಂಗಡ ಇರ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ರಿ, ಹೌದು. ದೇವರ ಸಂಗಡ ಕೂಡ ಇರ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ರಿ, ಹೌದು. ಆದ್ರೆ ಮನುಷ್ಯರ ಸಂಗಡ ಇರುವಾಗ ಹೆಂಗಿರ್ಬೇಕು? ದೇವರ ಸಂಗಡ ಇರ್ಬೇಕಾದ್ರೆ ಹೆಂಗಿರ್ಬೇಕಂತ ಏನಪ್ಪ 12:4 ಏನಂತ ಬರೀತಾರೆ? 12:14 ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಮನುಷ್ಯರ ಸಂಗಡ ಇರ್ಬೇಕಾದ್ರೆ ಏನಂತ ಹೇಳ್ತಾನ? ಇಬ್ರಿಯ 12:14 ಓದಪ್ಪ. ಎಲ್ಲರ ಸಂಗಡ ಅಂತೆ, ಒಬ್ಬರ ಸಂಗಡ ಅಂತ ಹೇಳಿಲ್ಲ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ. ಪರಿಶುದ್ಧ ಇಲ್ಲಿ ಏನಂತ ಹೇಳ್ತಾನೆ? ಎಲ್ಲರ ಸಂಗಡ ಹೆಂಗಿರ್ಬೇಕಂತ? ನಾವು ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಏನ್ ಪಡ್ಬೇಕು? ಪ್ರಯತ್ನ ಮಾಡ್ರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಅಂತ ಮಾತು. ಪೇತ್ರನಲ್ಲಿ ಕೂಡ ಹೋಗಿ ಹೇಳ್ತಾನಲ್ಲ, ಪೇತ್ರ ಕೂಡ ಬರೀತಾನೆ ಮಾತು. ಅಂದ್ರೆ ಎಲ್ಲರ ಸಂಗಡ ಇರುವಾಗ ಹೆಂಗಿರ್ಬೇಕಂತೆ? ನಾವು ಸಮಾಧಾನವಾಗಿರ್ಬೇಕಂತೆ. ಆಗ್ತದ ಸಿಲಿ? ಒಬ್ಬೊಬ್ಬರದು ರೀತಿ ಒಂದೊಂದು ಮನಸ್ಸಿರ್ತತ. ನಮ್ಮ ಸಭೆಯಲ್ಲಿ ಆಗ್ಲಿ, ನಮ್ಮ ಮನೆಗಳಲ್ಲಾಗ್ಲಿ, ನಾವು ಸೇರುವ ಕಾರ್ಯಕ್ರಮ ಫಂಕ್ಷನ್ಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಆಲೋಚನೆ ಇರ್ತತ, ಒಬ್ಬೊಬ್ಬರದ್ದು ಒಂದೊಂದು ಮನಸ್ಸಿರ್ತತ. ಆದ್ರೆ ಯಾವಾಗ ಪರಿಶುದ್ಧಾತ್ಮನ ಎಲ್ಲರ ಮೇಲೆ ಬರ್ತಾನೋ ಅವಾಗ ಮಾತ್ರ ಅವರೆಲ್ಲರೂ ಒಂದಾಗ್ತಾರಂತೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಒಂದು ಮಾಡಲಾರದೆ ಹೋದ್ರೆ ಅವರು ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಮದುವೆ ಮಾಡುವಾಗ ಸಾರು ಪದೇ ಪದೇ ಒಂದು ವಾಕ್ಯ ಓದಿಸನ್ ಮಾತ್ರ ನನಗೆ ಬಹಳ ಇಷ್ಟ. ಅದು ದೇವರು ಕೂಡಿಸಿದ್ದನ್ನು ಅದನ್ನ ಪದೇ ಹೇಳ್ತಾನ. ಎಲ್ಲಿ ಮದುವೆ ಮಾಡಿಸ್ರ ಅದೇ ಹೇಳ್ತಾನ. ನಾವು ಕೂಡ ಒಂದು ಮದುವೆ ಮಾಡಿಸ್ತೀವಿ, ಅದು ಯಾರಿಗೆ ಗೊತ್ತಿಲ್ದಂಗ ರಹಸ್ಯವಾಗಿ ಮಾಡಿಸ್ತೀವಿ. ಎಲ್ಲಂದ್ರೆ 8 ತಿಂಗಳು ಬಟ್ಟಿತ್ತಲ್ಲಿ ಈ ನಿಶ್ಚಿತಾರ್ಥ ಮಾಡಿಬಿಟ್ರ ಪಾಪ ಆ ಹುಡುಗ. ಆದ್ರೆ ಮಾಳಿಗೆ ಮೇಲೆ ಮಕ್ಕಂತಾನ ಮಾತು ಹುಡುಗ. ಈ ಹುಡುಗಿ ಮಾಳಿಗೆ ಮೇಲೆ ಹೋಗಿ ಮಾಲ್ತಾಳ ಮಾತು. ಅವ್ರ ಸಂಬಂಧ ಹೆಂಗೊಂದಾಗ್ಯಾರ ಒಂದೇ ಆಗ್ಬಿಟ್ರ. 1 ವರ್ಷದಾಗೆ ಗರ್ಭಿಣಿ ಆಗ್ಬಿಟ್ಟ ಹುಡುಗಿ. ಇವಾಗ ನಿಶ್ಚಿತಾರ್ಥ ಆಗ್ಬಿಟ್ರತ್. ಎಲ್ಲಿ ಆಗೈತಿ? ಸಭೆಯಲ್ಲಿ ಆಗೈತೆ ಅದು. ಇವಾಗ ಮದುವೆ ಮಾಡ್ಬೇಕು. ಮದುವೆ ಮಾಡ್ತಡಿಯಲ್ಲ ಹೊಟ್ಟೆ ಕಾಣ್ತದ ಹುಡುಗಿದು. ಅಯ್ಯೋ ಹೆಂಗಪ್ಪ ಮದುವೆ ಮಾಡೋದು, ಎಲ್ಲ ಅವಮಾನ ಆತತ್ತಲ್ಲ. ನಿಶ್ಚಿತಾರ್ಥ ಆಗೈತಿ ಅಂತೇಳಿ ಆಪರ್ತ್ಯ ಪ್ರೀತಿ. ಹಲ್ಲೆಲೂಯಾ. ಒಂದು ಕಟ್ಟುಪಾಡು, ಒಂದು ಸಂಪ್ರದಾಯ, ಒಂದು ಗೌರವ, ಒಂದು ಪದ್ಧತಿ, ಒಂದು ಮಾನ ಮಹಿಮೆ ಘನತೆ ಇರ್ತೈತಲ್ಲ ಮದುವೆ ಅಂದ್ರೆ. ನಿಶ್ಚಿತಾರ್ಥ ಸಭೆಯಲ್ಲಿ ಆಗೈತೆ ಅವ್ರಿಗೆ. ಅದಕ್ಕೋಸ್ಕರ ಸಾರ್ ಫೋನ್ ಮಾಡ್ದ, ಹಿಂಗ ಒಂದು ಮದುವೆ ಐತಿ ಮಾಡ್ಬೇಕಂತಂದ ಮಾತು. ಏನ್ ಮದುವೆ ಸ್ಪಷ್ಟ ಅಂತಂತಾರ? ಅವ್ರಿಗೆ ನಿಶ್ಚಿತಾರ್ಥ ನಾವು ಮಾಡಿವಪ್ಪ, ವರ್ಷ ಆಗೈತಿ. ಅವರು ಕಂಟ್ರೋಲ್ ತಪ್ಪಿಬಿಟ್ರ. ಆ ಹುಡುಗ ನೈಟ್ ಡ್ಯೂಟಿಗೆ ಹೋಗಿ ಮಾಳಿಗೆ ಮೇಲೆ ಮಕ್ಕಂತಾನ. ಈ ಹುಡುಗಿ ಗೂಡಾಗಿ ಅವ್ರ ಸಂಬಂಧಿಕರ ಮಾಳಿಗೆ. ಆ ಮಾಳಿಗೆ ಗುಡಂಗದ ಅಂದ್ರೆ 10 ಇದಾವಂತೆ. ಅದಕ್ಕೋಸ್ಕರ ಇವ್ರು ಯಾವಾಗ ಹೆಂಗ್ ಕಲ್ತ್ಕೊಂಡ್ಬಿಟ್ರ ಪಾಪ ಹುಡುಗಿ ಗರ್ಭಿಣಿ ಆಗ್ಬಿಟ್ಟಾಳ. ಅದಕ್ಕೋಸ್ಕರ ಅವ್ರ ಸಂಬಂಧಿಕರು ಇವ್ರ ಸಂಬಂಧಿಕರು ಸೇರಿ
ಅವ್ರ ಮನೆಯಲ್ಲಿ ನಾನು ಇನ್ನೊಬ್ಬ ಸೇರಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಮದುವೆ ಮಾಡಿಸುವಾಗ ನನಗೆ ಆ ವಾಕ್ಯ ನೆನಪು ಬಂತು. ನಾನು ಅವ್ರಿಗೆ ಎಲ್ಲ ಹೇಳ್ತೇನೆ ಮಾತು, ಒಂದು ವೇಳೆ ಇವರಿಗೆ ಮ್ಯಾರೇಜ್ ಹಾಕಿನ ಮೊದಲೇ ಪ್ರೆಗ್ನೆಂಟ್ ಆಗ್ಬಿಡತ್ತಲ್ಲ, ಈ ಮುಂದೆ ಏನಾನ ಪ್ರಾಬ್ಲಮ್ ಬಂದು ಏನಾನ ಕಂಪ್ಲೇಂಟ್ ಆಗಿ ಏನಾನ ಇವ್ರಿಬ್ಬರನ್ನ ಅಗಲಿಸ್ತಾರೆ ಅಂತೇಳಿ ನಾನು ಕೂಡ ಗಟ್ಟಿ ಗಟ್ಟಿ ಹೇಳ್ತೇನೆ ಆ ಮಾತು. ಯಾವ ಮಾತು ಗೊತ್ತಾ? ಮತ್ತೇನು ಬರೆಸುವಾರ್ತೆಯಲ್ಲಿ ಬರೀತೀನಿ 19ನೇ ಯೇಸು ಕ್ರಿಸ್ತನ ಹೇಳ್ತಾನೆ ಮಾತಲ್ಲಿ ಶಾಸ್ತ್ರಿಗೆ ಸದ್ದುಕಾರಿಗೆ, ದೇವರು ಕೂಡಿಸಿದ್ದನ್ನು, ನಾನು ಹಂಗಂತ ನೀವು ಹಿಂಗ ಅನ್ಬೇಕು ಹೇಳ್ರಿ, ದೇವರು ಕೂಡಿಸಿದ್ದನ್ನು ನೀವ್ ಹೇಳಕ್ಕಲ್ಲ. ಹಲ್ಲೆಲೂಯಾ, ಎಲ್ಲರೂ ಹೇಳ್ರಿ, ದೇವರು ಕೂಡಿಸಿದ್ದನ್ನು, ದೇವರು ಕೂಡಿಸಿದ್ದನ್ನು. ಎದಕ್ಕಂದ್ರೆ ಅವರು ಇನ್ನ ಇಬ್ಬರಲ್ಲ, ಅವರು ಒಂದೇ ಶರೀರ ಮಾತು. ಹಲ್ಲೆಲೂಯಾ, ಅವರಿಬ್ಬರು ಇಬ್ಬರಲ್ಲ, ಅವರಿಬ್ಬರು ಏನು ಒಂದೇ ಶರೀರ. ಅವ್ರ ದೇಹ ಬೇರೆ ಆಗಿರ್ಬೋದು, ಅವ್ರ ಜೀವನ ವಿಧಾನ ಬೇರೆ ಆಗಿರ್ಬೋದು, ಆದ್ರೆ ಯಾವಾಗ ದೇವರಿಂದ ಒಡಂಬಡಿಕೆಯಿಂದ ಮಾತಿನಿಂದ ಅವರು ಕೂಡಲ್ಪಡ್ತಾರೋ ಅವಾಗೇ ಅವರು ಒಂದೇ ಶರೀರವಾಗಿ ಮಾರ್ಪಡ್ತಾರಂತ ಬೈಬಲ್ ಹೇಳ್ತಕ್ಕ ಮಾತು. ಅದಕ್ಕೋಸ್ಕರವೇ ನಾವೆಲ್ಲರೂ ಒಂದೇ ಅನ್ನುವುದಕ್ಕೆ ಕಾರಣ ಏನಂದ್ರೆ ನಮ್ಮ ಮೇಲೆ ಯಾರಾದ್ರೆ ಪರಿಶುದ್ಧ ಆತ್ಮದನ್ನ ಮಾತು. ಪರಿಶುದ್ಧಾತ್ಮ ಯಾವಾಗ ನಮ್ಮ ಮೇಲೆ ಇರ್ತಾನೋ ನಮ್ಮ ತೀರು ಬೇರೆ ಆಗಿರ್ಬೋದು, ನಮ್ಮ ಆಲೋಚನೆ ಬೇರೆ ಆಗಿರ್ಬೋದು, ನಮ್ಮ ಮಾತು ಬೇರೆ ಆಗಿರ್ಬೋದು, ನಾವು ಬೇರೆ ಆಗಿರ್ಬೋದು, ನಮ್ಮ ಕುಲ ಜನಾಂಗ ಪರಿಸ್ಥಿತಿಗಳು ಬೇರೆ ಇರ್ಬೋದು. ಯಾವಾಗ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರ್ತಾನೆ ನಾವೆಲ್ಲರೂ ಒಂದೇ ಆಗಿಬಿಡ್ತೀವಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಪರಿಶುದ್ಧತೆಯಲ್ಲಿ ಇರ್ಲಿಕ್ಕೆ ಏನ್ ಮಾಡಂತ ಗುರುತಾ? ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳಿದ? ಎಲ್ಲರ ಸಂಗಡ ಏನಾಗಿರ್ಬೇಕಂತೆ? ಸಮಾಧಾನವಾಗಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕಂತೆ. ಅಂದ್ರೆ ಪರಿಶುದ್ಧತೆಯನ್ನು ಹೊಂದಲಿಕ್ಕೆ ಒಂದೇ ದಿವಸ ಆಗಕ್ಕಲ್ಲ ಅಂತ ಅರ್ಥ. ಪ್ರಯತ್ನ ಮಾಡ್ರಿ ಅಂತ ಹೇಳ. ಸೈಕಲ್ ತುಳಿಯುವಂತ ಮಗ ಬಿದ್ದಿನಂತೇಳಿ ಇನ್ನೊಂದ್ ದಿವಸ ಟ್ರೈ ಮಾಡ್ಲಾರ್ದಂಗಿರಕ್ಕಲ್ಲ. ಗಾಡಿ ಓಡಿಸುವಂತ ಮಗ ಅವನು ಎಲ್ಲೋ ಆಕ್ಸಿಡೆಂಟ್ ಆಗಿಯೋ ಎಲ್ಲೋ ಕಾಲೋ ಕೈಯೋ ಏನನ್ನೋ ತೋರ್ಸೋಣ ಅಂದ್ರೆ ಇನ್ನೊಂದ್ ದಿವಸ ಗಾಡಿ ಓಡಿಸ್ಲಾರ್ದಂಗಿರಕ್ಕಲ್ಲ, ಇನ್ನೊಂದ್ ದಿವಸ ಕೂಡ ಟ್ರೈ ಮಾಡ್ತಾನ. ಸೈಕಲ್ ತುಳಿಯೋನು ಇನ್ನೊಂದ್ ದಿವಸ ಕೂಡ ಟ್ರೈ ಮಾಡ್ತಾನ. ಅಡಿಗೆ ಮಾಡುವಂತರು ಒಂದ್ ದಿವಸ ಕೆಟ್ಟ ಅಂತೇಳಿ ಇನ್ನೊಂದ್ ದಿವಸ ಅಡಿಗೆ ಮಾಡ್ಲಾರ್ದಂಗಿರಕ್ಕಲ್ಲ, ಇನ್ನೊಂದ್ ದಿವಸ ಟ್ರೈ ಮಾಡ್ತಾಳ. ಒಂದ್ ದಿವಸ ತಿಪ್ಪೆಕ್ ಬಿಸಿ ಹಾಕಿದ್ರು, ಇನ್ನೊಂದ್ ದಿವಸ ನಾಯಿಗೆ ಹಾಕಿದ್ರು, ಇನ್ನೊಂದ್ ದಿವಸ ಟ್ರೈ ಮಾಡಿ ಆವಾಗ ಗಂಡಿಗಾಗ್ಲಿ ಅತ್ತೆಗಾಗ್ಲಿ ಊಟ ಇಟ್ಟಾಗ ಸೂಪರ್ ಸೊಸೆ ಅಂತ ಮಾತು. ಹಲ್ಲೆಲೂಯಾ. ಹೆಂಗಂತ ಬೇಸ್ ಮಾಡಿ ಇವತ್ತಂತ ಮಾತು ಅಡಿಗೆ. ಎದಕ್ಕಂದ್ರೆ ಸಮಸ್ಯೆ ಇದ್ರಾಗಲ್ವಾ ಬರೋದು? ಅತ್ತೆ ಸೊಸೆಗಾಗ್ಲಿ ಮನೆಯಲ್ಲಿರುವ ಕುಟುಂಬದವರಿಗೆ ಇದೇ ಸಮಸ್ಯೆ ಅಲ್ವಾ? ಯಾರೋ ಒಬ್ರು ಹೇಳ್ತಾ ಇದ್ರು, ಈ ಗಂಡನ ಹೆಂಡತಿನ ಸೇರ್ಸೋದು ಬಹಳ ಸುಲಭನೋ, ಆದ್ರೆ ಅತ್ತೆನ ಸೊಸೆನ ಸೇರ್ಸೋದು ಬಹಳ ಕಷ್ಟ ಅಂತ ಪ್ರಪಂಚದಲ್ಲಿ. ಇದನ್ನ ಯಾರು ಇನ್ನ ಅದನ್ನ ಏನ್ ಮಾಡಕ್ಕಾಗಿಲ್ಲ ಅಂತ, ಅದ್ರ ಇನ್ನ ಯಾರು ಕಂಡಿಡ್ಕೊಳಕ್ ಆಗಿಲ್ಲ ಅಂತ ಅಸಲಿ. ಅದಕ್ಕೋಸ್ಕರ ಒಂದ್ ದಿವಸ ಅತ್ತೆ ಹೊರಗಡೆ ಹೋಗಿ ಬಿಸಿಲಾಗ ಬಂದ್ಲಂತೆ. ಬಿಸಿಲಾಗ ಬರೋದಕ್ಕೋಸ್ಕರ ಅಯ್ಯೋ ನಮ್ಮ ಅತ್ತೆ ಬಿಸಿಲಾಗ ಬಂದಾಳಲ್ಲ ಕಟ್ಟಿಗೆ ಹೊರೆ ಹೊತ್ಕೊಂಡು ಅಂತೇಳಿ ಸೊಸೆ ಮನ್ಯಾಗ ಸರಸರ ಬಂದು ಒಂದು ಗ್ಲಾಸ್ ನೀರು ತಗೊಂಡು ಹೋಗಿ ಕೊಟ್ಲಂತೆ. ಕೈ ಕಾಲು ತೊಳ್ಕೊಂಡ್ ಕೂಡ್ಲೆ ಕುಡಿಯತ್ತೆ ನೀರಂತಂದೆ. ಗ್ಲಾಸ್ ನೋಡಿ ಬಾಗ ಕಡಿಗಿನಾವೇ ಏಮ್ ಲೇದೆ ಅಂತ ಅಂದಾಳಂತೆ. ಅಮ್ಮ ನೀರ್ ಕುಡಿಯಬಿಟ್ಟು ಏನಂತಾಳ, ಇದನ್ನ ಬೇಸ್ ತೊಳೆದಿಲ್ಲ ಅಂತ ಕೇಳಂತೆ. ತೊಳೆದಿರಂತೆ. ಎಷ್ಟು ಸಾರಿ ತೊಳೆದೀನಿ ಅಂತ ಹೇಳ್ದ. ಒಂದು ಸಾರಿ ಅಲ್ಲ, ಇವಾಗಲಿಂಚ 10 ಸಾರಿ ತೊಳಿಬೇಕು ನೀನ್ ಅಂತಾಳಂತೆ. ಎಷ್ಟು ಸಾರಿ? 10 ಸಾರಿ ತೊಳಿಬೇಕು ನೀನ್ ಇವಾಗಲಿಂಚ. ಸರಳ ಅಂತ ಹೇಳ್ದ. ಗ್ಲಾಸ್ ತಂದಾಗಿ ಮತ್ತೆ ತಗೊಂಡು ತೊಳ್ಕೊಂಬಂದ್ ಕೊಟ್ಲಂತೆ. ಒಂದ್ ದಿವಸ ಅವಾಗ ಅಡಿಗೆ ಮಾಡಿದ್ರೆ ಬಿಸಿ ಬಿಸಿದ ಅನ್ನ ಸಾರು ಹಾಕ್ಯಂದು ಕುತ್ಕೊಂಡ್ಲಂತೆ. ಊಟ ಇಟ್ಕೊಂಡು ಅತ್ತೆ ಸರ 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 ಉಮ್ಲಿಕ್ಕೆ ಅಲ್ಲಂತೆ. ಆವಾಗ ಸೊಸೆ ಜಾಮ್ ತೊಳಿತಿದ್ಲಂತೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕಡಿಂದ ನೀವು ನೋಗ್ತಿದ್ರ. ಅತ್ತಿಗೆ ಏನ್ ಬಿದ್ಬಿಡತ್ತೆ? ಗಂಟ್ಲಿಗೆ ಬಿದ್ಬಿಡತ್ತೆ. ಒಬ್ಬೊಬ್ಬರಿಗೆ ಊಟಕ್ಕೆ ಪುರ್ಸತ್ಕೆಲ್ಲ ನೀರ್ ಇರ್ಬೇಕು, ಕೆಲವ್ರಿಗೆಲ್ಲ ಹಿಂಗಂತದಾಳ. ಏನ್ ಮಾಡ್ತದಲ್ಲ ಅನ್ನಂತೆ. ಅತ್ತೆ 5 ಸಾರಿ ತೊಳೆದಿನಿ ಆಗ್ಲೇ ಗ್ಲಾಸು, ಇನ್ನ 5 ಸಾರಿ ತೊಳಿಬೇಕಾಗ್ತದಂತೆ. ಅತ್ತೆ ಔಟು. ಸುಮ್ಮನೆ ಹೋಗ ಕೇಳಿದೆ, ನೀವು ಹಂಗನ್ನ ಮಾಡಿಬಿಟ್ರಮ್ಮ ತಾಯಿ. ಹಲ್ಲೆಲೂಯಾ. ಅಂದ್ರೆ ಮನೆಯಲ್ಲಿ ಸಮಾಧಾನ ಇರ್ಬೇಕನ್ನುವಂಥದ್ದು ದೇವರ ಚಿತ್ತ, ಪರಿಶುದ್ಧವಾಗಿರ್ಬೇಕನ್ನುವಂಥದ್ದು ದೇವರ ಚಿತ್ತ. ಅಂದ್ರೆ ಅತ್ತೆ ಸೊಸೆ ಎದಕ್ಕೆ ಜಗಳ ಆಡ್ತಾರೆ ಹೇಳ? ನಾನು ಮನಸ್ಸಿಲ್ಲ ಅವರಿಗೆ ಅಷ್ಟೇ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನಿಲ್ಲ, ಸೊಸೆ ಮೇಲೆ ಅತ್ತಿಗೇನಿಲ್ಲ, ಮನಸ್ಸಿಲ್ಲ. ಹೋಗ್ಲಿ ಸೊಸೆ ಆದ್ರೂ ತಿಳ್ಕೊಂಡು ಅತ್ತೆನ ಹೋಗ್ಲಿ ಬಿಡು, ಇವ್ರು ಎಷ್ಟು ದಿನ ಬೈತಾರ, ಸ್ವಲ್ಪ ದಿನ ಅಲ್ವಾ ಬೈಯೋದು, ನಾನೇ ಅಲ್ಲ ಈ ಮನೆಗೆ ಏನಾತ್ ಮುಂದೆ ಒಂದ್ ದಿವಸ ಏನಾತ್ಯಮ್ಮ ನೀನು? ನೀನ್ ಅದೇ ಸ್ಥಾನಕ್ಕೆ ಬರ್ತೀಯಲ್ಲ, ನಿನಗಾದ್ರೂ ಅರ್ಥ ಮಾಡ್ಕೋಬೇಕು. ಹೋಗ್ಲಲ್ಲ ಇರೋ ತಕ್ಕನ ಹೆಂಗೋ ಬೈಕ್ ಅಂದ್ಬಿಡ್ಲತ್ತ ಹೋಗ್ಲಿ, ಆಮೇಲೆ ನೆಕ್ಸ್ಟ್ ನಾನೆಲ್ಲ ಟಾರ್ಗೆಟ್ ನಾನು ನಿಂತ್ಕೊಳ್ಳೋದಲ್ಲಿ ಅಂತ ನೀನಾದ್ರೂ ಸುದರ್ಶನ. ಸಮಾಧಾನ ಇಲ್ಲ ಪ್ರಿಯರ ಮಕ್ಕಳೇ. ಬೈಬಲ್ ಏನ್ ಹೇಳ್ತದಂದ್ರೆ ಎಲ್ಲರ ಸಂಗಡ, ಇವಾಗ ಹೇಳ್ರಿ, ಎಲ್ಲರ ಸಂಗಡ ಸಮಾಧಾನವಾಗಿರುವುದಕ್ಕೂ ದೇವರು ನೋಡ್ಬೇಕಂದ್ರೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ಇದು
ಧನ್ಯತೆ ಬಗ್ಗೆ ಹೇಳಿರುವ ಮಾತು 6ನೇ ಮಾತು. ಧನ್ಯತೆ, ನಿರ್ಮಲ ಚಿತ್ತರು ಧನ್ಯರು, ಅವರು ಯಾರನ್ನ ನೋಡ್ತಾರೆ? ದೇವರನ್ನ ನೋಡ್ತಾರೆ. ಎಲ್ಲರೂ ದೇವ್ರನ್ನ ಹಿಂಬಾಲಿಸ್ಬೇಕು, ದೇವರ ವಾಕ್ಯ ಕೇಳ್ಬೇಕು, ದೇವರನ್ನು ನಾವು ಹಿಂಬಾಲಿಸ್ಬೇಕು. ಇಲ್ಲದೆ ಹೋದ್ರೆ ಈ ಲೋಕದಲ್ಲಿ ಕೆಲವು ಜನರು ಹೆಂಗಿರ್ತಾರೆ ಅಂತ ಬರಿತೇನೆ. 1 ಕೊರಿಂಥ 9ನೇ ಅಧ್ಯಾಯ 9ನೇ ವಚನ ಓದ್ರಿ. 1 ಕೊರಿಂಥ 9ನೇ ಅಧ್ಯಾಯ 9ನೇ ವಚನ ಓದಪ್ಪ. ಓದುವಂತವ್ರು ಬೇಗ ತೆಗೆದು ಓದ್ರಿ. 1 ಕೊರಿಂಥ 6ನೇ ಅಧ್ಯಾಯ 9ನೇ ವಚನ. 1 ಕೊರಿಂಥ 6:9. ದೇವರು ನಂಬಿಗಸ್ತನು, ಹಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ಹಾ ತನ್ನ ಮಗನ ಅನ್ಯೋನ್ಯತೆಗೆ ಹಾ ನಿಮ್ಮನ್ನು ಕರೆದವನು ಆತನೇ. 1 ಕೊರಿಂಥ 6ನೇ ಅಧ್ಯಾಯ 9ನೇ ವಚನ. ಅದು ಮೈಕ್ನಾಗ ಓದಪ್ಪ, ಮೈಕ್ನಾಗ ಓದು. ನೀನೇ ಓದು, ನೀನೇ ತೆಗೆದು ಓದಪ್ಪ, ಕೊಡು. 9ನೇ ವಚನದಿಂದ ಓದು. 6ನೇ ಅಧ್ಯಾಯ 9ನೇ ವಚನದಿಂದ ಓದ್ಗಿರಿ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಇಲ್ಲಿ ಬಾಧ್ಯರಾಗುವುದಿಲ್ಲ. ಕೇಳಿಸ್ಕೊಳ್ರಿ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಅವರು ಹೋಗಂಗಿಲ್ಲ. 1. 2ನೇದು, ನಿಮಗೆ ತಿಳಿಯಂಗಿಲ್ವಾ? ಮೋಸ ಹೋಗಬೇಡಿರಿ. ಮೋಸ ಹೋಗ್ಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಠರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವರು, ಸುಲುಕೊಳ್ಳುವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರ್ರಿ, ದೇವ ಜನರಾಗಿರ್ರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರಿ ಅಂತ ಮಾತು. ಹಲ್ಲೆಲೂಯಾ. ಯಾರೆಲ್ಲ ದೇವರ ರಾಜ್ಯಕ್ಕೆ ಹೋಗಂಗಿಲ್ಲೋ ಅಲ್ಲಿ ಬರೆದನ ಮಾತು. ಪ್ರಕಟಣಾ ಗ್ರಂಥಗಳು 21:8 ಬರೆದನ ಮಾತು. ಯಾರು ಹೋಗಕ್ಕಲ್ಲ ದೇವರ ರಾಜ್ಯಕ್ಕೆ ಅಂತೇಳಿ ನಾವು ಅನ್ಕೊಳ್ತೀವಿ ಮಾತು. ಎಲ್ಲರೂ ದೇವರು ನೋಡ್ಬೋದು, ಎಲ್ಲರೂ ದೇವರ ರಾಜ್ಯಕ್ಕೆ ಹೋಗ್ಬೋದು ಅನ್ಕಂತ ಮಾತು. ಸ್ಕೂಲಿಗೆ ಹೋಗಿರೋರೆಲ್ಲರೂ ಪಾಸ್ ಆಗಂಗಿಲ್ಲ. ಕಷ್ಟಪಟ್ಟು ಹೋಮ್ವರ್ಕ್ ಮಾಡಿ ಕಷ್ಟಪಟ್ಟು ಓದಿದವರು ಮಾತ್ರ ಪಾಸ್ ಆಗ್ತಾರೆ. ಎಲ್ಲರೂ ಪಾಸ್ ಆಗಂಗಿಲ್ಲ ಪ್ರಿಯರ ಮಕ್ಕಳೇ. ನೀವು ಕೂಡ ಅರ್ಥ ಮಾಡಿಕೊಳ್ರಿ. ಎಲ್ಲರೂ ದೇವ್ರು ನೋಡಕ್ ಆಗಕ್ಕಲ್ಲ, ಎಲ್ಲರೂ ದೇವರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ನಮಗೆ ಸ್ವಲ್ಪ ಶ್ರಮೆ ಇದೆ. ನಾವು ಕೆಲವನ್ನ ಬಿಡಬೇಕು ದೇವ್ರ ನಂಬಿದ ಮೇಲೆ. ಯಾಕೆ ಇವತ್ತು ಕುಟುಂಬಗಳಲ್ಲಿ ಬಹಳ ಜನ ಸಭೆಗೆ ಬರಕ್ಕಲ್ಲ, ಬರೀ ಹೆಂಡತಿ ಬರ್ತಾಳೆ, ಗಂಡ ಬರಕ್ಕಲ್ಲ. ಕಾರಣ ಏನ್ ಗೊತ್ತಾ? ಗಂಡ ಅಲ್ಲ ಕಾರಣ, ಹೆಂಡತೆ ಕಾರಣ. ನಂಬಿದವರೇ ಕಾರಣ ಪ್ರಿಯರ ಮಕ್ಕಳೇ. ನಂಬಲಾರ್ದವರಿಗೆ ಅಡ್ಡ ಆಗಿದ್ದಾರೆ. ಎದಕ್ಕೋಸ್ಕರ ಗೊತ್ತಾ? ನಂಬಿದವರು ಸ್ಥಿರವಾದ ಮನಸ್ಸು, ಪರಲೋಕ ರಾಜ್ಯದ ಮೇಲೆ ಮನಸ್ಸು ನೀನಿಟ್ರೆ ಬೈಬಲು ತಪ್ಪು ಬೋಧಿಸಿಲ್ಲ, ಯಾವಾಗಲೂ ನಿಜ ಬೋಧಿಸತಿ. ನೀನು ನಂಬಿದ್ರೆ ನಿನ್ನ ಮನೆಯವರೆಲ್ಲರೂ ಏನು ಹೊಂದುತ್ತಾರೆ ಅಂತೇಳಿನ ಹೇಳ್ರಿ, ಜೋರ ಹೇಳ್ರಿ. ನೀನು ನಂಬಿದ್ರೆ ದೇವರನ್ನು ನಿನ್ನ ಮನೆಯವರೆಲ್ಲರೂ, ನಿನ್ನ ಮನ್ಯಾಗ ನೀನು ಒಬ್ಬಯಮ್ಮೇ ನಂಬಿಕೆಮ್ಮ, ನಿಮ್ಮ ಮನೆಗಳೆಲ್ಲರೂ ಹೆಂಗನ ಹೋಗ್ಲ ಅಂತ ಹೇಳಿಲ್ಲ ಬೈಬಲು. ನಾನು ನನ್ನ ಪರವಾಗಿ ಮಾತಾಡ್ತಿಲ್ಲ, ಬೈಬಲ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು. ಪ್ರಿಯಾದಿರ ಮಕ್ಕಳೇ, ನೀನು ದೇವರನ್ನು ನಂಬು ಅಷ್ಟೇ. ಹಲ್ಲೆಲೂಯಾ. ನಿನ್ನ ಮನೆಯವರನ್ನ ದೇವರು ರಕ್ಷಣೆ ಮಾಡ್ತಾನೆ. ಇಲ್ದೆ ಹೋದ್ರೆ ಅವರೆಲ್ಲರೂ ಎಲ್ಲಿಗೆ ಹೋಗ್ತಾರಂತ ಬರ್ದನ ಗೊತ್ತಾ? ನರಕಕ್ಕೆ ಹೋಗ್ತಾರಂತ ಬರ್ದನ ಮಾತು. ಬೆಂಕಿ ಆರುವುದಿಲ್ಲ, ಹುಳ ಸಾಯುವುದಿಲ್ಲ ಅಂತ ಬರ್ದನ. ಅದು ನರಕ. ನೆನೆಸ್ಕೊಂಡ್ರೆ ಭಯಂಕರ ಪ್ರಿಯರ ಮಕ್ಕಳೇ. ಅಲ್ಲಿಗೆ ಯಾರು ಸಹ ಕನಸಿನಲ್ಲಿ ಕೂಡ ಹೋಗ್ಬಾರ್ದು. ಅಂತ ಭಯಂಕರವಾದ ನರಕ ಅದು. ಅದಕ್ಕೋಸ್ಕರವೇ ಬೈಬಲ್ ಹೇಳ್ತದೆ, 1 ಪೇತ್ರ 1ನೇ ಅಧ್ಯಾಯ 15-16 ಹೇಳ್ತಾನೆ. 1 ಪೇತ್ರ 1:15 ಹೋದ್ರಪ್ಪ ಒಂದ್ಸಾರಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ, ನಿಮ್ಮನ್ನು ಕರೆದಾತನು ಯಾರಾತನು? ಪರಿಶುದ್ಧನಾಗಿರುವುದರಿಂದ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಿಮ್ಮ ಮನಸ್ಸು ನಿರ್ಮಲವಾಗಿದ್ರೆ ದೇವರು ನೋಡ್ತಾನೆ ಅಂತಾರನಲ್ಲ. ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಏನಂತ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನೋಡ್ರಿ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಏನಾಗಿರಿ ಅಂತ ಪರಿಶುದ್ಧರಾಗಿರ್ರಿ. ಇನ್ನ ಎಂತ ಹೇಳ್ತಾನೆ ಮುಂದಕ್ಕೆ? ಇನ್ನ ಏನು ಬರೀತೀರಪ್ಪ? ನಾನು ಪರಿಶುದ್ಧನಾಗಿರುವುದರಿಂದ. ನೋಡ್ರಿ, ದೇವ್ರು ಹೇಳ್ತಾನೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ ಅಂತ ಬರ್ದನ ಮಾತು. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ. ಅದೇ ಅಲ್ವಾ ವಚನ ಅಲ್ಲಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ರಿ. ನಾನು ಕ್ಲೀನ್ ಆಗಿದ್ದೀನಿ, ನೀವು ಕ್ಲೀನ್ ಆಗಿರ್ರಿ ಅನ್ನುವಂಥದ್ದು ಮಾತು ಹೇಳ್ತಾ ಇರೋದು ಸೇವಕಲ್ಲ ಹೇಳ್ತಾ ಇರೋದು, ಸಾಕ್ಷಾತ್ ದೇವ್ರು ಹೇಳ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾನ? ನಾನು ಸ್ವಸ್ಥ ಬುದ್ಧಿವಾನ, ಎಲ್ಲ ನಾನು ಪರಿಶುದ್ಧನಾಗಿ ನಾನು ಚೆನ್ನಾಗಿದ್ದೀನಿ. ನನ್ನ ಮಕ್ಕಳಾದ ನೀವು ಕೂಡ ಚೆನ್ನಾಗಿರ್ಬೇಕಂತ ಹೇಳ್ತಾನೆ ಮಾತು. ನಾವು ಅನ್ಕೊಳ್ತೀವಿ ಎಲ್ಲರ ಪ್ರಾರ್ಥನೆ ದೇವ್ರಿಗೆ ಕೇಳ್ತಾನೆ ಅನ್ಕೊಂತೀವಿ. ಎಲ್ಲರ ಪ್ರಾರ್ಥನೆ ಕೂಡ ದೇವ್ರಿಗೆ ಕೇಳಕ್ಕಲ್ಲ. ಬೈಬಲ್ ಹೇಳ್ತದೆ ಪ್ರಕಟಣಾ ಗ್ರಂಥದಲ್ಲಿ 8ನೇ ಅಧ್ಯಾಯ 4ನೇ ವಚನದಲ್ಲಿ ಬರಿತಾನೆ. ಪ್ರಕಟಣಾ ಗ್ರಂಥ ಲಾಸ್ಟ್ ಇರ್ತದೆ ನೋಡ್ರಿ, 8ನೇ ಅಧ್ಯಾಯ 4ನೇ ವಚನ. ಎಲ್ಲರ ಪ್ರಾರ್ಥನೆ ಕೂಡ ದೇವ್ರು ಕೇಳಕ್ಕಲಂತೆ. ಯಾರ ಪ್ರಾರ್ಥನೆ ಕೇಳ್ತಾನೆ ದೇವ್ರು? 8ನೇ ಅಧ್ಯಾಯ 4ನೇ ವಚನ ಓದ್ರು ಒಂದ್ಸಾರಿ.
ಆಗ ಧೂಪದ ಹೊಗೆಯು ಆಗ ದೂತನ ಹೊಗೆಯು ದೇವದೂತನ ಕೈಯೊಳಗಿಂದ ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ದೇವರ ಸನ್ನಿಧಿಗೆ ಏನಾಯ್ತಂತ ಅದು ಏರಿ ಹೋಗಿತ್ತಂತೇಳಿ. ಯಾರ ಪ್ರಾರ್ಥನೆ ಅಂದ್ರೆ ದೇವ ಜನರ ಪ್ರಾರ್ಥನೆ. ಎಲ್ಲರಂದ್ರೆ ಯಾರ ಪ್ರಾರ್ಥನೆ ಅದು? తెలుగుನಾಗ ಏನ್ ಟ್ರಾನ್ಸ್ಲೇಷನ್ ಮಾಡనంದ್ರೆ, అప్పుడు ధూప ద్రవ్యములు పొగ పరిశుద్ధల ప్రార్థనలతో కలిసి దూత చేతిల నుండి పైకి లేచి దేవుని సన్నిధికి చేరెను ಅಂತ ಬರ್ದನ ಮಾತು. ಹಲ್ಲೆಲೂಯಾ. ಯಾರ ಪ್ರಾರ್ಥನೆ ಅಂತ ಹೇಳಿ ಬರ್ದನ? ಪರಿಶುದ್ಧರ ಪ್ರಾರ್ಥನೆ. ಎಲ್ಲರ ಪ್ರಾರ್ಥನೆ ಕೇಳಂಗಿಲ್ಲ ದೇವ್ರು. ನಾವ್ ಅನ್ಕಂತೀವಿ ಎಲ್ಲರ ಪ್ರಾರ್ಥನೆ ಕೇಳ್ತಾನೆ ಬಿಡು ದೇವ್ರು ಅಂದ್ರೆ. ಯಾವಾಗ ಕೇಳ್ತಾನೆ ಗೊತ್ತಾ? ನಾನು ಹೇಳ, ನೀನು ಸಭೆಗೆ ಬರೋಕ್ಕಿಂತ ಮೊದಲೇ ಸುವಾರ್ತೆ ಕೇಳಿದಾಗ ನಿನ್ನ ಪ್ರಾರ್ಥನೆ ಕೇಳ್ತಾನೆ ದೇವರು. ಎಸ್. ಆದ್ರೆ ನೀನ್ ಇನ್ನೂ ಸಭೆಗೆ ಬಂದಿಲ್ಲ, ದೇವರ ವಾಕ್ಯ ಕೇಳಿಲ್ಲ, ಹೆಂಗ ನಡ್ಕೊಳ್ಬೇಕ ಗೊತ್ತಿಲ್ಲ, ಹೆಂಗ ಪ್ರಾರ್ಥನೆ ಮಾಡ್ಬೇಕ ಗೊತ್ತಿಲ್ಲ, ಹೆಂಗ ಉಪವಾಸ ಮಾಡ್ಬೇಕ ಗೊತ್ತಿಲ್ಲ, ಹೆಂಗ ವಾಕ್ಯ ಓದ್ಕೋಬೇಕ ಗೊತ್ತಿಲ್ಲ, ಹೆಂಗ ಸಭೆ ಬರ್ಬೇಕ ಗೊತ್ತಿಲ್ಲ, ಅವಾಗ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಆದ್ರೆ ನೀನ್ ಸಭೆಗೆ ಬಂದು ನೀನ್ ಪ್ರಾರ್ಥನೆ ಮಾಡೋದೆಲ್ಲ ಗೊತ್ತು ಮಾಡ್ಕೊಂಡು, ಉಪವಾಸ ಮಾಡೋದು ಗೊತ್ತು ಮಾಡ್ಕೊಂಡು, ದೇವ್ರಿಗೆ ಹೆಂಗ್ ನಡ್ಕೊಳ್ಬೇಕ ಗೊತ್ತು ಮಾಡ್ಕೊಂಡು, ಎಲ್ಲಾ ಗೊತ್ತಾದ ಮೇಲೆ ಗೊತ್ತಾಗ್ಲಾರ್ತಾರ ಇರ್ತೀಯಲ್ಲ, ಅವಾಗ ನಿನ್ ಪ್ರಾರ್ಥನೆ ಏನ್ ಮಾಡ್ಕೊ ದೇವ್ರು ಕೇಳಕ್ಕಲ್ಲ ಮಾತು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ ಪ್ರೇದರ ಮಕ್ಕಳೇ. ತಿಮೋತಿ ಬರಿತೆ 1ನೇ ಪೇತ್ರದಲ್ಲಿ ಬರಿತೇನೆ. ಪೇತ್ರನು, ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ನೀತಿಯನ್ನು ತಿಳ್ಕೊಂಡು ಮತ್ತೆ ನೀತಿ ಇಲ್ದವ್ರ ತರ ನಡ್ಕೊಳ್ತದ್ರಲ್ಲ, ನೀತಿ ತಿಳ್ಕೊಳ್ಳಲಾರ್ದಂಗ ಇದ್ದಿದ್ರೇನೆ ಬೇಸಿರ್ತಿತ್ತು. ನೀತಿ ತಿಳ್ಕೊಂಡು ಕೂಡ ನೀತಿ ಇಲ್ದವ್ರ ತರ ನಡ್ಕೊಳ್ತದ್ರಲ್ಲ, ಅವಾಗ ನಿಮ್ಮ ಪ್ರಾರ್ಥನೆ ಕೇಳಕ್ಕಂತ ಬರ್ದನ ಮಾತು. ಒಂದ್ಸಾರಿ ಓದಿ 2ನೇ ಪೇತ್ರ 2:21 ಓದ್ರು. ಒಂದ್ಸಾರಿ 2ನೇ ಪೇತ್ರ 2:21 ಓದಪ್ಪ. ಅವರು ನೀತಿ ಮಾರ್ಗವನ್ನು ತಿಳಿದು. ಯಾರು ಅವರು? ಅವರಂದ್ರೆ ಯಾರು? ನಂಬಿದ ವಿಶ್ವಾಸಿಗಳು. ಹೊರಗಡೆ ಜನರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಪ್ರಾರ್ಥನೆ ಕೇಳ್ತಾ ನಮ್ಮ ದೇವ್ರು. ಕುರುಡ ಭಾರತೀಮಯ ಚರ್ಚೆ ಬಂದಿದ್ದ, ಬಂದಿಲ್ಲ, ಪ್ರಾರ್ಥನೆ ಕೇಳಿಲ್ವಾ? ಕನ್ಯನ ಶ್ರೀ ಚರ್ಚೆ ಬಂದಿದ್ಲ, ಕೇಳಿಲ್ಲ ದೇವ್ರು. ರಹಬ್ಬಳ ಸೂಳೆ ಚರ್ಚೆ ಬಂದಿದ್ಲ, ಕೇಳಿಲ್ವಾ ದೇವ್ರು? ಪ್ರಾರ್ಥನೆ ಕೇಳ್ತಾನ. ಕೇಳಲಾರ್ದೆ ನಮ್ಮ ದೇವ್ರು ತಾರತಮ್ಯ ಮಾಡೋ ದೇವರಲ್ಲ. ಆದ್ರೆ ನಂಬಿದ ಮೇಲೆ, ಮದುವೆ ಆದ ಮೇಲೆ, ನೀನು ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿ ಆದ್ಮೇಲೆ ನಡ್ಕೊಳ್ಳುವ ರೀತಿ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀನ್ ಹೆಂಗ್ ಜೀವನ ಮಾಡ್ತೀನಿ ಗಂಡನ ಹತ್ರ? ಮದುವೆ ಹಾಕನ ಮೊದಲೇ ನೀನು ಎಷ್ಟೊತ್ತಿ ಬರ್ತಾ ಇದ್ದೋ ಎಷ್ಟೊತ್ತಿ ಇಲ್ಲೋ ಏನ್ ಮಾಡ್ತಾ, ಅದು ಸೆಕೆಂಡ್ರಿ. ಆದ್ರೆ ಮದುವೆ ಆದ್ಮೇಲೆ ಒಂದು ಕಟ್ಟುಪಾಡು, ಒಂದು ಪದ್ಧತಿ, ಒಂದು ಕುಟುಂಬ ಇರ್ತತಿ ನಿನಗೆ. ಅದ್ರ ಪ್ರಕಾರ ನಡ್ಕೊಳ್ಬೇಕು. ನಮ್ಮ ಮನೆಯಾಗ ಹೆಂಗ್ ಬೇಕಾದ್ರೆ ಹೆಂಗಿದ್ದೆ. ನಮ್ಮ ಮನೆಗೆ 8 ಗಂಟೆಗೆ ಎದ್ದಾಳ್ತಾ ಇದ್ದೆ. ನಮ್ಮ ಮನೆಗೆ ನಮ್ಮಮ್ಮ ಟೀ ತಂದು ಕೊಡ್ತಾ ಇದ್ಲು ಬೆಡ್ ಮೇಲೆ ಇರುವಾಗ. ನಮ್ಮಮ್ಮನೇ ನನಗೆ ನಾಷ್ಟ ಮಾಡ್ತಾ ಇದ್ಲ ಅಂದ್ರೆ ಅಲ್ಲ. ಹಲ್ಲೆಲೂಯಾ. ಓದಪ್ಪ, ಮುಂದಕ್ಕೆ ಓದು. ಅವರು ನೀತಿ ಮಾರ್ಗವನ್ನು ತಿಳಿದು. ಅವರು ನೀತಿ ಮಾರ್ಗವನ್ನು ತಿಳಿದು. ಯಾರು? ನಂಬಿದ ಜನರು, ಸಭೆ ಬರುವ ಜನರು, ವಾಕ್ಯ ಓದುವ ಜನರು, ಉಪವಾಸಗಳು ಮಾಡುವ ಜನರು, ಪ್ರಾರ್ಥನೆ ಮಾಡುವ ಜನರು, ದೀಕ್ಷಾಸನ ತೆಗೆದುಕೊಂಡು ಕರ್ತನ ಭೋಜನದಲ್ಲಿ ಕೈ ಹಾಕುವ ಜನರು. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ಏನಾಗ್ಯಾರ ಅವರು? ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೇನೆ ಏನಾಗ್ತಿತ್ತು ಅವ್ರಿಗೆ? ಮೇಲಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನು ಪರಿಶುದ್ಧನು, ಯೇಸು ಕ್ರಿಸ್ತನ ನಂಬಿದ ಮಕ್ಕಳು ಪರಿಶುದ್ಧರು, ಯೇಸು ಕ್ರಿಸ್ತನ ನಂಬಿದ ಮಕ್ಕಳ ಕೈಯಲ್ಲಿರುವ ಬೈಬಲ್ ಪರಿಶುದ್ಧವಾದದ್ದು, ಅವರು ಪರಿಶುದ್ಧ ಜನಾಂಗದವರಂತೇಳಿ ತಿಳ್ಕೊಳ್ಳಲಾರ್ದವ್ರ ತರ ಇರಬಾರ್ಕಿಂತ ಅದು ಆ ಮಾರ್ಗ ತಿಳಿಲಿದ್ರೇನೆ ನಿಮಗೆ ಬೇಸಿರ್ತದ ಅಂತ ಅರ್ಥ ಮಾಡ್ತದೆ. ಒಂದು ವೇಳೆ ತಿಳ್ಕೊಂಡು ತಿಳಿಲಾರ್ದೆ ಹೋದ್ರೆ ಏನಾಗ್ತದ ಅಂತೇಳಿ ನಾ ಕೆಳಗಡೆ 2 ಪ್ರಾಣಿಗಳ ಗುರುತಾಗಿ ಬರ್ದನ. ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಕಲ್ಲ. ಹೀನವಾದ ಪ್ರಾಣಿಗಳ ಗುರುತಾಗಿ ಬರ್ದನ ಮಾತು ಪೇತ್ರ. ಪ್ರಿಯ ದೇವರ ಮಕ್ಕಳೇ, ನಿನಗೆ ಪ್ರಾರ್ಥನೆ ಮಾಡಕ ಬರ್ತಿದ್ರು ಚಿಂತೆ ಇಲ್ಲ. ಆದ್ರೆ ನೀನು ದೇವರನ್ನು ನಂಬಿಕೊಂಡಿ. ಅದಕ್ಕೋಸ್ಕರವೇ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇಲ್ಲದೆ ಹೋದ್ರೆ ದೇವರು ನೋಡೋದು ಬಹಳ ಕಷ್ಟ. ಪ್ರಿಯರ ಮಕ್ಕಳೇ, ನಾನು ಹೇಳ, ನಿನ್ನ ದೇವರು ಪರಿಶುದ್ಧನು. ಎಲ್ಲರಂದ್ರೆ ನನ್ನ ದೇವ್ರು ಯಾರು? ನನ್ನ ದೇವ್ರು ಯಾರು? ಪರಿಶುದ್ಧನು. ಪ್ರಿಯರ ಮಕ್ಕಳೇ, ನೀವು ಭಯಭಕ್ತಿಯಿಂದ ದೇವರನ್ನು ಆರಾಧಿಸಿರಿ, ಕೃತಜ್ಞತೆ ಸ್ತುತಿಗಳು ಸಲ್ಲಿಸಿರಿ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12:28, 27, 28ರಲ್ಲಿ 29ರಲ್ಲಿ ಬರೀತೇನೆ, ನಮ್ಮ ದೇವರು ದಹಿಸುವ ಅಗ್ನಿ ಅಂತೇಳಿ ನಮ್ಮ ಮಾತು.
ಅದಕ್ಕೋಸ್ಕರವೇ ನಿನ್ನ ದೇವರು ಪರಿಶುದ್ಧನು, ನಿನ್ನ ಕೈಯಲ್ಲಿರುವ ಬೈಬಲ್ ಪರಿಶುದ್ಧವಾದದ್ದು, ನಿನ್ನ ಬಳಿಯಲ್ಲಿ ನಿನ್ನ ಒಳಗಡೆ ಇರುವ ಆತನು ಯಾರಾತನು? ಪರಿಶುದ್ಧಾತ್ಮನ ಮಾತು. ಅದಕ್ಕೋಸ್ಕರವೇ ಪರಿಶುದ್ಧವಾಗಿ ನಾವು ಜೀವನ ಮಾಡ್ಲಿಕ್ಕಾಗಿ ದೇವರು ನಮ್ಮನ್ನ ಕರೆದನ ಮಾತು. ಆಲೋಚನೆ ಮಾಡ್ರಿ, ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ನೋಡ್ಲಿಕ್ಕಾಗಲ್ಲ. ನಮ್ಮ ಪ್ರಾರ್ಥನೆ ಕೂಡಾಗಿ ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾನ, అప్పుడు 4:8-4 అప్పుడు ధూప ద్రవ్యములు పొగ పరిశుద్ధల ప్రార్థనతో కలిసి దూతల చేతి నుండి పైకి లేచి దేవుని సన్నిధికి చేరేనంత ಬರೆದನ ಮಾತು. ಪ್ರತಿ ದಿನ ದೂತರು ಬರ್ತಾರಂತೆ ಬೆಳಿಗ್ಗೆ. ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರ ಮನೆಯಲ್ಲಿ ಪ್ರಾರ್ಥನೆ ಐತಿ, ಯಾರ ಮನೆಯಲ್ಲಿ ಆರಾಧನೆ ಐತಿ, ಯಾರ ಮನೆಯಲ್ಲಿ ಸ್ತುತಿ ಐತಿ ಅಂತೇಳಿ ಬೆಳಗಿನ ಜಾವದಲ್ಲಿ ಬರ್ತಾರಂತೆ. ದೇವದೂತರ ಸಮಯ ಎಷ್ಟು ಗಂಟೆಲಿಂದ ಎಷ್ಟು ಗಂಟೆವರೆಗೆ ಗೊತ್ತಾ ನಿಮಗೆ? ನಾನು ಎಷ್ಟೋ ಸಾರಿ ಹೇಳಿನಿ, ಹೇಳ್ರಿ ಒಂದ್ಸಾರಿ. 3 ಗಂಟೆಲಿಂದ ಹಿಡಿದು 6 ಗಂಟೆವರೆಗೆ ಯಾರ ಸಮಯ? ಅದು ದೇವದೂತರ ಸಮಯ. ಎದಕ್ಕೆ ಬರ್ತಾರ ಭೂಮಿಗೆ ದೇವದೂತರು ಗೊತ್ತಾ? ಯಾರ ಮನೆಗೆ ಸ್ತುತಿ ಮಾಡ್ತಿದ್ರು, ಯಾರ ಮನೆಗೆ ಪ್ರಾರ್ಥನೆ ಮಾಡ್ತಿದ್ರು, ಯಾರ ಮನೆಗೆ ದೇವರಿಗೆ ಕೃತಜ್ಞತೆ ಹೇಳ್ತಾರೋ, ಯಾರ ಮನೆಗೆ ದೇವರ ವಾಕ್ಯನ ಧ್ಯಾನ ಮಾಡ್ತಿದ್ರು, ಯಾರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ಅವರು ಪ್ರಾರ್ಥನೆ ತಗೊಂಡು ಹೋಗ್ಲಿಕ್ಕಾಗಿ ಅವರು ಒಂದು ಪುಟ್ಟಿಗಳನ್ನು ತಗೊಂಡು ಭೂಮಿಗೆ ಬರ್ತಾರಂತೆ. ಆ ಪುಟ್ಟಿಗಳಲ್ಲಿ ಆ ಪ್ರಾರ್ಥನೆಯನ್ನು ತುಂಬಿಕೊಂಡು ದೇವರ ಮುಂದೆ ನಿಂತ್ಕೊಳ್ತಾರಂತೆ. ಅಪ್ಪ, ಭೂಮಿ ಮೇಲೆ ಇಂಥವ್ರು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರೆ ಅವರು ಪ್ರಾರ್ಥನೆ ನಿನ್ನ ಮುಂದೆ ತಂದಿಟ್ಟಿವಿ, ಅವ್ರ ಪ್ರಾರ್ಥನೆ ಕೇಳಂತ ಹೇಳ್ತಾರಂತೆ. ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರ ಪ್ರಿಯದವ್ರ ಮಕ್ಕಳೇ, 4 ಟೈಮ್ ಅದಾವಂತೆ ಭೂಮಿ ಮೇಲೆ. ಎಷ್ಟು ಟೈಮ್ ಅದಾವ? 4 ಟೈಮ್ ಅದಾವ ಮಾತು. ಸಂಜೆ 6 ಗಂಟೆಲಿಂದ ಹಿಡಿದು 9 ಗಂಟೆವರೆಗೆ ವ್ಯಭಿಚಾರದ ಸಮಯ ಅಂತೆ. ಏನ್ ಸಮಯ? ವ್ಯಭಿಚಾರದ ಸಮಯ. 9 ಗಂಟೆಲಿಂದ ಹಿಡಿದು ರಾತ್ರಿ 12 ಗಂಟೆವರೆಗೆ ಅದು ಕಳ್ಳರು, ಅವರು ಸುಳ್ಳು ಮೋಸ ಮಾಡುವರ ಸಮಯ ಅಂತೆ. ಆದ್ರೆ 12 ಗಂಟೆ ದಾಟಿ 3 ಗಂಟೆ ತಕನ ಪಿಚಾಚುಗಳು, ಪೀಡೆ, ದೆವ್ವಗಳು, ದುಷ್ಟಶಕ್ತಿಗಳು, ದುರಾತ್ಮ ಶಕ್ತಿಗಳು, ಮಾಟ ಮಂತ್ರ ಶಕ್ತಿಗಳು ತಿರುಗಾಡುವ ಸಮಯ ಅಂತೆ. ಆದ್ರೆ 3 ಗಂಟೆಲಿಂದ 6 ಗಂಟೆವರೆಗೆ ಐತಲ್ಲ, ಅದು ದೇವದೂತರ ಸಮಯ ಮಾತು. ಹಲ್ಲೆಲೂಯಾ. ನೀನು ಬೆಳಗಿನ ಜಾವದಲ್ಲಿ ಎದ್ದು ನಿನ್ನ ಪ್ರಾರ್ಥನೆಯನ್ನು ದೇವರ ಮುಂದೆ ಮಾಡಬೇಕು. ಪ್ರತಿ ಕುಟುಂಬದಲ್ಲಿ ನೀನು ಪ್ರಾರ್ಥನೆ ಮಾಡ್ಲಾರ್ದೆ ಹೋದ್ರೆ ನೀನು ಯಾವಾಗ ನಿನ್ನ ದೇವರ ಹತ್ರ ಸಮಯ ಕಳಿತಿ? ನಿನ್ನ ಹೃದಯನ ಯಾವಾಗ ತೊಳ್ಕೊಳ್ತಿ? ಎದಕ್ಕಂದ್ರೆ ನಾವು ಪ್ರತಿದಿನ ಮನೆಯಲ್ಲಿ ಕೆಲವು ಸಾಮಾನುಗಳು ಉಪಯೋಗಿಸ್ತಾನೆ ಇರ್ತೀವಿ, ಗ್ಲಾಸು, ತಟ್ಟೆಗಳು ಉಪಯೋಗಿಸ್ತಿರ್ತೀವಿ. ಅವು ಗಲೀಜಮಂಗ ಕಾಣಂಗಿಲ್ಲ. ಆದ್ರೂ ಮನೆಯವರು ಏನ್ ಮಾಡ್ತಾರ? ಒಟ್ಲ ಪ್ರತಿದಿನ ತೊಳಿತಾನೆ ಇರ್ತಾರ. ಇದೇನ್ ಗಲೀಜಾಗೈತೆ ಅಂತ ಅನ್ಕಂತಿರ್ತೀವಿ ನಾವು. ಗಲೀಜಾಗ್ಲಂದ್ರು ಒಂದು ವಸ್ತುನ ಉಪಯೋಗಿಸ್ಕೊಳ್ಬೇಕಂದ್ರೆ ತೊಳಿತಾನೆ ಇರ್ತಾವ. ನಮ್ಮ ಹೃದಯ ಗೂಡಾಗಿ, ನಮ್ಮ ದೇಹ ಗೂಡಾಗಿ, ನಮ್ಮ ಕಣ್ಣುಗಳು ಗೂಡಾಗಿ ದಿನಾಲಿ ದೇವರ ವಾಕ್ಯದಿಂದ ಪ್ರಾರ್ಥನೆಯಿಂದ ತೊಳ್ಕೊಳ್ಬೇಕಂತೆ. ಎದಕ್ ಗೊತ್ತಾ? ಕಣ್ಣಿನಲ್ಲಿ ಪಾಪ ಐತಿ, ಕೈಗಳಲ್ಲಿ ಪಾಪ ಐತಿ, ಆಲೋಚನೆಯಲ್ಲಿ ಪಾಪ ಐತಿ, ಹೃದಯದಲ್ಲಿ ಪಾಪ ಐತಿ. ಬೈಬಲ್ನಲ್ಲಿ ಸೌಲ ದಾವಿದನ ಮೇಲೆ ತೆಲುಗು ಬೈಬಲ್ ಅಲ್ಲಿ ಬರ್ದತ್ತೆ, ಈ ಸೊಪ್ಪು ಚೂಪು ನಿಲ್ಪೇನಂತ ಬರ್ದನ ಮಾತು. ಕಣ್ಣಿನಲ್ಲಿ ಏನೇ ತಿಳ್ರಿ ಇವಾಗ ಇಷ್ಟ ಐತಂತೆ. ನಾನು ಹೇಳ, ನಾವು ಒಬ್ಬರನ್ನ ನೋಡುವಾಗ ಸೂಪರ್ ಸುಂದರವೇ, ಇನ್ನೊಬ್ರು ನೋಡುವಾಗ ಎದಕ್ಕ ಇಲ್ಲಿ ನೋಡಿದ್ದು ಅಲ್ಲಿ ಯಾಕೆ ಬರ್ಲಿಲ್ಲ? ಇಲ್ಲಿ ಬಂದಿದ್ದು ಮುಂದಕ್ಕೆ ಬಂತಲ್ಲ, ಇಲ್ಲೆಲ್ಲ ಮುಡಿಸ್ಕೊಂಡು ಹೋಗ್ಬಿಡ್ತಾ, ಒಳಗಡೆ ಹೋಗ್ಬಿಡ್ತಾ ಅಂದ್ರೆ ಏನೈತಿ ನಿನ್ ಕಣ್ಣಿನಲ್ಲಿ ಹೇಳಿರುವಾಗ? ವಿಷ. ನಾವು ಅನ್ಕಂತ ಮಾತು. ಮನೆಯಲ್ಲಿ ಸೊಸೆ ಡೆಲಿವರಿ ಆದ್ರೆ ತಾಯಿ ಹೇಳ್ತಾ ಇದ್ಲಂತೆ, ಮಾ ಹಾಲು ಕುಡಿಸೋ ಹೊತ್ನಾಗ ಮಗನ್ನೇನು ಹೊಡಿಕೆಂತ ಕುಡಿಸ್ಬೇಡ, ಆಸರತ ಒಂದು ದೊಡ್ಡದು ಗುಂಡಿಡ್ತೀನಿ ಇಲ್ಲಿ ನಿನ್ ಮುಂದೆ, ಅದು ನಡೆದತ್ತಿಲ್ಲ ಗೊತ್ತಿಲ್ಲಾಗ್ಲಿ, ಒಂದು ದೊಡ್ಡದು ಗುಂಡಿಡ್ತೀನಿ, ಆ ಗುಂಡನ್ ನೋಡಿಕೆಂತ ನಿನ್ ಮಗ್ಗೆ ಏನ್ ಕೊಡು? ಹಾಲು ಕೊಡಂದ್ರೆ ಹಾಲು ಕುಡಿಸೋ ತಟ್ಟಿಗೆ ಮಗು 5-6 ತಿಂಗಳು ಬೆಳೆತಟ್ಟಿಗೆ ಗುಂಡು ಕರಿಗೋಗಿತ್ತಂತೆ ಆ ನೋಟಕ್ಕ. ಇದು ನಿಜ ಸುಳ್ಳ ಗೊತ್ತಿಲ್ಲಾಗ್ಲಿ, ಹಳ್ಳಿವರಾಗ ಯಾರೋ ಹೇಳಿದ್ರು ನನಗೆ. ಅಂದ್ರೆ ಮಗುನ ನೋಡ್ಸ್ಕೊಂತ ಹಾಲು ಕುಡಿಸ್ಬಾರ್ದು ಅಂತ ಹೇಳ್ತಾರ ಮಾತು. ಎದಕ್ಕಂದ್ರೆ ಮಗು ಹಾಲು ಕುಡಿತಾ ಇರ್ತತಲ್ಲ, ನೋಡಿದ್ರೆ ಆಸರ ಆಗ್ಬೋದೇನೋ, ಏನೋ ಇರ್ಬೋದು ಅದನ್ನ. ಆದ್ರೆ ಅದಕ್ಕೋಸ್ಕರ ಏನ್ ತಾಯಿ ಒಂದು ಗುಂಡಿಟ್ಟಿದ್ಲಂತೆ ಮೂಲಾಗ. ನೀನ್ ಯಾವಾಗ ಹಾಲು ಕುಡಿಸ್ಕೊ ಮಗುವಿಗೆ ಏನ್ ನೋಡ್ಬೇಕು ನೀನು? ಗುಂಡನ್ ನೋಡ್ಕೊಂತ ಕುಡಿಸಂದ್ರ ಆ ನೋಟಕ್ಕ ಆ ಗುಂಡೆ ದಿನಕ್ಕೆ ಕರಿಗೈತಂತೆ. ಅದು ದಿನಕ್ಕೆ ಕರಿಗೈತಿಲ್ಲ ಒಟ್ಟು ಗೊತ್ತಿಲ್ಲಾಗ್ಲಿ, ನನಗೆ ಮಾತ್ರ ಒಂದು ಡೌಟ್ ಬರ್ತತ್ ಮಾತು. ನೀರು ಹರಿತಾ ಇದ್ರೆ, ಯೋಬನ ಬರಿತೇನೆ, ನೀರು ಹರಿತಾ ಇದ್ರೆ ಕಲ್ಲಿನ ಮೇಲೆ ಕಲ್ಲು ಏನಂತ ಗುರ್ತಾ? ನುಣುಪು ಕಲ್ಲುಗಳಾತವಲ್ಲ, ಅವ್ ಯಾರು ಮಾಡ್ತಾರೆ ಹೇಳ್ರಿ ನೋಡೋಣ? ನೈಸ್ ಇರ್ತಾವ. ಬೈಬಲ್ನಾಗ ದಾವಿದನು ಹಳ್ಳಕ್ಕೆ ಹೋಗಿ ನುಣುಪಾದ 5 ಕಲ್ಲುಗಳು ತಗೋಣಂತೆ. ನೀರು ಅದ್ರ ಮೇಲೆ ಅರ್ದ್ರೆ ಏನತ್ತ ಕಲ್ಲು. ನೀವು ಮುಡ್ರಾಬಾದ್ ನೋಡ್ರಿ ಅವಲಿಗೆ ಒಳೆ, ಅದ್ರಾಗ ಒಳೆ ಬರೋವತ್ನಾಗ ಒಳೆ ಕಡಿಮೆ ಹೋಗಿ ನೋಡ್ಬೇಕು. ಅಂದ್ರೆ ಒಳೆ ಇವಾಗ ಫುಲ್ ಐತಿ, ಹೋಗಲ್ಲ. ಕಡಿಮೆ ಇರುವಾಗ ಬೇಸಿಗೆ ಕಾಲ ಸಮಯದಲ್ಲಿ, ಆವ ಸಮಯದಲ್ಲಿ ಹೋಗಿ ನೋಡ್ರೆ
ಎಲ್ಲ ಆ ನೀರು ಹರಿದಿರುವ ಕಲ್ಲುಗಳು ಅಲ್ಲಿ ಒಳಗಡೆ ಹೋಗಿ ಹಿಂಗ್ ಬಂದು ನೈಸ್ ಆಗಿಬಿಟ್ಟಿರ್ತಾವ. ಸುಮ್ಮನೆ ಗುಡ್ಡ ನೈಸ್ ಇರ್ತಾವ. ಕೆಲವೆಲ್ಲ ರವೆಂಡ್ ಗುಂಡು ಕಲ್ಲುಗಳತ್ತ ಮಾತು. ನಾನು ಅನ್ಕೊಂಡಿದ್ದೆ ಬಹುಶಃ ಮನ್ಯಾಗ ಆ ಗುಂಡು ಏಸು ಜನ ಆಡಿರ್ಬೋದು, ಎಷ್ಟು ಜನ ನೂಕಿರ್ಬೋದು, ಎಷ್ಟು ಜನ ಏನ್ ಮಾಡಿರೋದು. ಅದಕ್ಕೋಸ್ಕರ ಆಯಂ ಬಂದ ನೋಡ್ರಿ, ಹಬ್ಬ ನಿನ್ ನೋಟಕ್ಕೆ ಏನಾಯ್ತಮ್ಮ, ಗುಂಡೆ ಕರಿಯೋ ತಂದಿರ್ಬೋದು ಅನ್ಕೊಂಡಿನ ಮಾತು. ನೋಟಕ್ಕೇನು ಗುಂಡು ಕರಿಯೋಗ್ತದಿಲ್ಲ, ಆದ್ರೆ ನೀರು ಹರಿದ್ರ ಅದ್ರ ಮೇಲೆ ಏನಾತ, ಕಲ್ಲು ಉಸಿಗೆ ಎಲ್ಲಿ ನಿಂಚೆ ಬರ್ತದೆ ಹೇಳ್ರಿ. ಮತ್ತೆ ಇಡೀ ಸಣ್ಣ ಸಣ್ಣ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಉಳಿಕೆಂದು ಪುಡಿ ಪುಡಿ ಇಡೀ ಭೂಮಂಡಲದಲ್ಲಿರುವಂತ ಎಲ್ಲಾ ಕಲ್ಲುಗಳು ಪುಡಿ ಆಗೋದು ಯಾವ ಗುರುತ್ತಾ, ಮಳೆಯಿಂದ ನೀರಿನಿಂದ ಕೊಚ್ಕೊಂಡು ಹೋಗುವಾಗ ಅಗ್ರೆಯಲ್ಲಿ ಏನ್ ಸೇರ್ತತ, ಉಸುಗು ಸೇರ್ತತ. ಪ್ರಿಯಾದರ ಮಕ್ಕಳೇ, ನಿನ್ನ ಕಣ್ಣಿನಲ್ಲಿ ಎಂತ ನೋಟ ಐತಿ. ಒಬ್ಬರು ನೋಡುವಾಗ ಎಲ್ಲ ಬಂದ್ಬಿಡ್ತೈತಿ, ಇಷ್ಟು ಹಿಂಗಲ್ಲ ವೈಬ್ರೇಷನ್ ಏನ್ ಹಿಂಗಾಗ್ಬಿಡ್ತದ. ಆದ್ರೆ ಕೆಲವ್ರು ನೋಡುವಾಗ ಏನಾಯ್ತು ಅಂತಂದ್ರೆ ಆಗೈತೆ, ಒಟ್ಟೆಲ್ಲ ಓಟ್ ಆಗೈತಿಲ್ಲ, ಇನ್ನೇನಿಲ್ಲ ಸಿಲಿ. ಒಬ್ರು ನೋಡುವಾಗ ಒಂದ್ ರೀತಿ ನೋಡ್ತೀವಿ, ಇನ್ನೊಬ್ರು ನೋಡುವಾಗ ಇನ್ನೊಂದ್ ರೀತಿ ನೋಡ್ತಂದ್ರೆ ಹತ್ರ ನಿನ್ನ ಕಣ್ಣಿನಲ್ಲಿ ಏನೈತಿ, ವಿಷದ ನೋಟ ಐತಿ ಮಾತು. ನಿನ್ ಬಾಯಿ ಮಾತುಗಳಲ್ಲಿ ವಿಷದ ಮಾತುಗಳಿದೆ. ಮಾತು ಬೈಬಲ್ ಹೇಳತ್ತೆ, ನಾಲಿಗೆ ಕೆಳಗ ವಿಷದ ಸರ್ಪದ ಹಾವಿನ ವಿಷ ಇಟ್ಟನಂತೆ. ರೋಮಾವರದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರಿತಾನೆ, ಪ್ರತಿ ಮನುಷ್ಯನ ನಾಲಿಗೆ ಕೆಳಗೆ ಹಾವಿನ ವಿಷ ಐತೆ ಅಂತ ಬರ್ತಾನೆ ಮಾತು. ತೆಗಿರಿ ಒಂದ್ಸಾರಿ 3ನೇ ಅಧ್ಯಾಯ ರೋಮ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ಮಾತು. ರೋಮ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ತೆಗಿದಿರಾ? ಅವರು ಗಂಟಲು ತೆರೆದಿರುವ ಸಮಾಧಿಯಾಗಿದೆ. 13ನೇ ವಚನಪ್ಪ, ಓದಪ್ಪ. ಅವರು ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರು ನಾಲಿಗೆಯಿಂದ ವಂಚನೆಯ, ಅವರ ನಾಲಿಗೆಯಿಂದ ವಂಚನೆಯು ಮಾತುಗಳನ್ನಾಡುತ್ತಾರೆ. ಅವರ ತುಟಿಗಳ ಹಿಂದೆ, ಇಲ್ಲಿ ಕೇಳಿಸ್ಕೊಳ್ರಿ, ಅವರ ತುಟಿಗಳ ಹಿಂದೆ ಏನೈತಂತೆ, ಹಾವಿನ ವಿಷವದೆ. ಹಾವಿಗೆ 12 ವರ್ಷ ಮಾತ್ರ ಇರ್ಬೋದೇನೋ ಆಯುಸ್ಸು ಆ ವಿಷ ಎಲ್ಲ ಇರ್ಬೋದು. ಆದ್ರೆ ಮನುಷ್ಯನಿಗೆ ಎಷ್ಟು ವರ್ಷ ಆದ್ರೂ 100 ವರ್ಷ ವಿಷ ಇರ್ತದೆ ಅಂತ ಒಬ್ಬರ ಮೇಲೆ ಕಕ್ಷೆ ಕಟ್ಟಿದ್ರೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಅವರ ತುಟಿಗಳ ಹಿಂದೆ ಏನೈತಂತ ಬರ್ದನ, ಹಾವಿನ ವಿಷವಿದೆ. ಅವರ ಬಾಯಿ ಶಾಪದಿಂದ, ಕ್ರೋಧದಿಂದ, ಮಾತುಗಳಿಂದ ತುಂಬಿಯದೆ. ಅವರ ಕಾಲುಗಳನ್ನು ರಕ್ತಕ್ಕೆ ಸುರಿಸಲು ಆತರ ಪಡ್ತಾ ಇದ್ದಾರೆ. ಅವರು ಹೋದ ದಾರಿಗಳೆಲ್ಲ ನಾಶನವೇ, ಸಂಕಟವೇ ಉಂಟಾಗುತ್ತವೆ. ಕಣ್ಣಿನಲ್ಲಿ ವಿಷದ ನೋಟ, ಬಾಯಿ ತೆರೆದ್ರೆ ವಿಷದ ಮಾತು. ಅಂದ್ರೆ ನಾನು ಹೇಳ್ತೇನೆ, ಅಲ್ಲಿ ತಿಕ್ಕಿಲ್ಲ ಅದಕ್ಕೆಲ್ಲ ಹೇಳ್ತಾರ ನಾನು. ಅವ್ರ ಮಾತುಗಳು ಎಷ್ಟು ಕುಟುಂಬಗಳನ್ನ ಕಟ್ಟಬಹುದು, ಎಷ್ಟು ಕುಟುಂಬಗಳನ್ನ ಸರಿ ಮಾಡ್ಬೋದು. ಪ್ರಿಯ ದೇವ್ರ ಮಕ್ಕಳ, ನಿನ್ನ ಮಾತುಗಳು, ನೀನ್ ದೇವ್ರ ನಂಬಿಕೆ ಅಡಿಗಲ್ಲ, ನೀನ್ ನಿರ್ಮಲ ಚಿತ್ತರು ಧನ್ಯರು ದೇವ್ರು ನೋಡ್ತಾರೆ ಅಂತ ಹೇಳ್ತಾ ಇದೆಯಲ್ಲ, ವಾಕ್ಯ ಕೇಳಿಸ್ಕೊಳ್ತದೆಯಲ್ಲ. ನಿನ್ನ ಮಾತುಗಳು ಮಾತನಾಡುವಾಗ ನಿನ್ನ ಮಾತುಗಳು ಎಷ್ಟು ಜನಕ್ಕೆ ವಿಷವಾಗಿ ಹೋಗಿ ಅವರನ್ನ ಸಾಯಿಸ್ತದೆ. ಕೆಲವು ಸಾರಿ ಬಾಣ ಗುರಿ ಇಟ್ಟು ಬಿಟ್ರೆ ಎದುರಿಗಿರುವಂತ ಪಕ್ಷ ಆಗ್ಲಿ ಪ್ರಾಣಿ ಆಗ್ಲಿ ಸಾಯ್ತದಂತೆ. ಆದ್ರೆ ನಿನ್ನ ಮಾತು ಗುರಿ ಅವಸರ ಇಲ್ಲ. ಸುಮ್ಮನೆ ಅವ್ರು ಹಿಂಗ್ ಓಡಾಡವತ್ತ ನಿನ್ನ ಮಾತಾಡಿದ್ರೆ ಸಾಕು, ಅರ್ಥ ಆಗ್ತದೆ ಅವ್ರಿಗೆ. ಹಲೋ, ಬಾಣ ಹೇಳ್ರಿ ಗುರಿ ಇಟ್ಟು ಬಿಡ್ಬೇಕು, ಹೌದಲ್ವಾ? ಬಂದೂಕ್ನಲ್ಲಿರುವ ಪಿಸ್ತೂಲ್ ಎಗರ್ಬೇಕಂತಂದ್ರೆ ಗುರಿ ಇಡ್ಬೇಕು. ಆದ್ರೆ ನಿನ್ನ ಮಾತು ಗುರಿ ಅವಸರ ಇಲ್ಲ. ಅವ್ರು ಜಸ್ಟ್ ಹಿಂಗ್ ಓಡಾಡವತ್ತ ನೀನ್ ಮಾತಾಡ್ರೆ ಸಾಕು, ಅವ್ರು ಗುರಿ ಇಟ್ಟು ನಿನ್ನ ಒಂದೇಟ್ ಬುಲೆಟ್ಗೆ ಅವ್ರು ನಿನ್ ಮುಂದೆ ಮತ್ತೆ ತಲೆಗುಡಿ ಎತ್ತಿರಬಾರ್ದು. ಮಾತಿಗೆ ಅಷ್ಟು ಪವರ್ ಐತಿ ಗೊತ್ತಾ? ಬೈಬಲ್ ಹೇಳ್ತದೆ, ನಿನ್ನ ನಾಲಿಗೆಯಲ್ಲಿ ಜೀವ, ಹೇಳ್ರಿ, ನಿನ್ನ ನಾಲಿಗೆಯಲ್ಲಿ ಏನಿಟ್ಟಿನಿ ದೇವರು? ಜೀವವನ್ನು ಮರಣವನ್ನು ನಾನು ಇಟ್ಟಿದ್ದೇನೆ ಅಂತ ಹೇಳಿ ಮಾತು. ಅದಕ್ಕೋಸ್ಕರ ನೀನು ಮಾತನಾಡುವಾಗ ಬಹಳ ಜಾಗ್ರತೆಯಿಂದ ಮಾತಾಡ್ಬೇಕು. ಯಾರನ್ನ ಮಾತಾಡ್ತದೇನೆ, ಏನ್ ಮಾತಾಡ್ತಾನೆ ಅಂತ ಹೇಳಿದ್ರು ಬಹಳ ಜಾಗ್ರತೆಯಾಗಿರ್ಬೇಕು ಮಕ್ಕಳೇ. ಹುಡುಗಿನ ನೋಡಕ್ ಬಂದಿದ್ರಂತೆ. ಈ ಮಧ್ಯದಲ್ಲಿ ಇರ್ತಾರಲ್ಲ ಇವರು, ಆ ಕಡೆಗೆ ದುಡ್ಡು ಇಸ್ಕೊಂಡು, ಈ ಕಡೆಗೆ ಗಣನ ಕಡೆಗೆ ದುಡ್ಡು ಇಸ್ಕೊಳ್ತಾರ, ಮತ್ತೆ ಹುಡುಗಿ ಕಡೆಗೆ ದುಡ್ಡು ಇಸ್ಕೊಂತಾರ. ಮಧ್ಯದಲ್ಲಿ ಇವ್ರನ್ನ ಮಧ್ಯವರ್ತಿ ಅಂತಾರಲ್ಲ ಅವ್ರನ್ನ. ಆತ ಇವಾಗ ಹುಡುಗಿ ಹೆಂಗ ಖರ್ಚಾಗಬೇಕು, ಯಾಕಂದ್ರೆ ಇವ್ರು ದುಡ್ಡು ಕೊಡ್ತಾರ. ಆತಗ ಹುಡುಗಿ ಸಿಗಬೇಕು ಅಂದ್ರೆ ಮದುವೆ ಮಾಡ್ಕೊಳಕ. ಬಹಳ ಒಳ್ಳೆ ಹುಡುಗಿಯಪ್ಪ, ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ತಾಳ, ಮುಂಜಾನೆ ಎದ್ದೆ ಕಸ ಬಳಿತಾಳ, ಹಂಗ ಸಾಮಾನು ತೊಳಿತಾಳ, ಹಂಗ ಬಟ್ಟೆಗೊಂಡ್ತಾಳ. ಅಂಥ ಮನ್ಯಾಗ ಮಾಡ್ಕೋಬೇಕು ಹುಡುಗಿನ, ಅಂಥ ಮನ್ಯಾಗ ಮಾಡ್ಕೋಬೇಕು ಹುಡುಗಿನ ಅಂತೇಳಿ ಇವ್ರಿಗೆಲ್ಲ ಹೇಳಿ 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 ಒಂದ್ ದಿವಸ ಅವ್ರ ಮನೆ ಕರ್ಕೊಂಡ್ಬಂದ್ಬಿಟ್ರ ಮಾತು ನೋಡಾಕ, ಹುಡುಗಿನ ನೋಡಾಕ. ಆ ಹುಡುಗಿದು ವಿಚಿತ್ರ ಕತೆ ಮಾತು. ಪಾಪ ಇವ್ರು ಬಂದಾರ, ಎಲ್ಲರೂ ಬಂದಾರ, ಒಳ್ಳೆ ಹುಡುಗಿ ಅಂತ, ಅಂಥ ಹುಡುಗಿ ಹಂಗ ಕೆಲಸ ಮಾಡ್ತಾಳೆ, ಹಿಂಗ ಕೆಲಸ ಮಾಡ್ತಾಳೆ, ಅಷ್ಟು ವಿಧೇಯತೆ ಅಂತ ಎಲ್ಲರೂ ಕೂತ್ಕೊಂಡ್ರ ಮಾತು. ಬಂದು ಯಾರು ಹುಡುಗನ ಕಡೆರು, ಈ ಅಮ್ಮ ಟೀ ತಾಮಂದಳ ಮಾತು. ಮಾತು ಹೆಂಗಿರ್ತತ್ ಅಂತೇಳಿ ಹೇಳೋದಕ್ಕೋಸ್ಕರ ಇದ್ರನ್ನ ಹೇಳ್ತದೀನಿ. ಮಾತು ಹೆಂಗಿರ್ತತ್, ನಮ್ಮ ಮಾತುಗಳು ಹೆಂಗಿರ್ತಾವ ಸರ್.
ಹೆಂಗ್ ಹೇಳಿ ಕರ್ಕೊಂಬಂದನ ಹುಡುಗಿ ಹಂಗ ಹಿಂಗ ಕೆಲಸ ಮಾಡ್ತಾಳೆ, ಅಷ್ಟು ವಿಧೇಯತೆ ಹಂಗ ತಗ್ಗಿಸೋ ಹಂಗೆಲ್ಲ ಕರ್ಕೊಂಬಂದಾರ ಅಂತೇಳಿ, ಇದ್ರಿರ್ಬೋದು ಬಿಡಪ್ಪ ದೊಡ್ಡ ಮನೆ ಹಂಗ ಹೆಂಗಂತ ಬಂದಾರಂತ ಎಲ್ಲರೂ ಸಾಲು ಕೂತ್ಕೊಂಡ್ರ ಮಾತು. ಈ ಹುಡುಗಿ ಏನ್ ತರ್ತಾಳ, ಬಂದು ಕೂಡಲೇ ಏನ್ ತರ್ತಾರ, ನೀರೋ ಟೀಯೋ ತರ್ತಾಳಲ್ಲಮ್ಮ, ಟೀ ತಂದು ಹಿಂಗ ಅಂತ ಅವರು ಹಿಂಗ ತಗಂತಾರ. ಮತ್ತೆ ಒಬ್ಬೊಬ್ರು ತಂತಾರೆ, ಒಬ್ರು ಯಾರೋ ಒಬ್ರು ಇರ್ತಾರಲ್ಲ, ಕೆಲವ್ರು ಎಲ್ಲರೂ ಮಾಮೂಲಾಗಿ ಇರಕ್ಕಲ್ಲ, ಕೆಲವ್ರು ಎದಕ್ಕೋ ಸುಮ್ಮನೆ ಅಂತಾರೋ ಎದಕ್ಕಂತಾರ ಅಂದ್ಬಿಡ್ತಾರ. ಸ್ವಲ್ಪ ಬಗ್ಗಿ ಕೊಟ್ರೆ ನಿನಗೇನು ನಡುವೇನು ಮುರಿದೋತೇನೆ ಅಂದ್ಬಿಟ್ರು. ನಿನಗೆ ಎದ್ದು ತಾಂಡ್ರೆ ನಿನ್ನ ಕಾಲೇನು ಮುರಿದೋತೇನೆ ಅಂದ್ಬಿಟ್ಲ ಅವ್ಳು. ಹೆಂಗೆ ಎದಕ್ಕ ಕೆಲ ಬಂದ್ಬಿಡ್ತಾವ ಕೆಲಸ ಸರಸಲಿ. ಬಗ್ಗಿ ಕೊಟ್ರೆ ನೀನೇನು ಗಂಟು ಕೊಡ್ತೇನಮ್ಮ ಅಂತ ಅಂದ್ಬಿಟ್ರು ಅಂತ ಎದ್ರಿ ಕೂತಂದ್ರ, ನೀನೇ ಎದ್ದುತ್ತಾ ನಿನ್ ಕಾಲನ್ನು ಮುರಿದೋತದ ಅಂದ್ಬಿಟ್ಲ ಅವ್ಳಿಗೆ. ಅಮ್ಮ ಎಷ್ಟು ಸಂಸ್ಕೃತಿ ಕಲ್ತಿರಮ್ಮ ಈ ಹುಡುಗಿ ಅಂತ ಎದ್ದೋಗ್ಬಿಟ್ರಂತೆ ಅವ್ರು. ಅಂದ್ರೆ ನಿನ್ನ ಮಾತಿನಲ್ಲೇ ಏನಾಯ್ತು ಗೊತ್ತಾ, ವಿಷ ಐತಿ. ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ತಿಳ್ಕೊಂಡಿರ್ಬೇಕು. ಎಲ್ಲಿ ಬೇಕಾರಲ್ಲಿ ಏನ್ ಬೇಕಾರಂಗ ನಮ್ಗೆ ಇಷ್ಟ ಬಂದಂಗೆ ಮಾತಾಡ್ರಿಗಿನ ಎಲ್ಲ ಸಂಸಾರನೇ ಹಾಳಾಗೋತತ್ ಮಾತು. ಅದಕ್ಕೋಸ್ಕರವೇ ಬೈಬಲ್ ಏನ್ ಹೇಳತ್ತಂತಂದ್ರೆ, ನಮ್ಮ ಮಾತು ಪರಿಶುದ್ಧವಾಗಿರ್ಬೇಕು, ಇಲ್ಲದೆ ಹೋದ್ರೆ ವಿಷವಾಗಿ ಮಾರ್ಪಡ್ತದಂತದ. ನೋಡ್ರಿ, ಬೈಬಲ್ನಲ್ಲಿ ಕೆಲವರು ಪರಿಶುದ್ಧ ಜನಾಂಗರದಾರ. ವಾಕ್ಯ ಎಲ್ಲ ಓದ್ಸಕಲ್ಲ, ನಿಮ್ಗಾಗಿ ಜಸ್ಟ್ ಹೇಳ್ತಾ ನಾನು ಮುಂದಕ್ಕೆ ಹೋಗ್ತೀನಿ. 1 ರೂತಳ ಪುಸ್ತಕದಲ್ಲಿ ಬೋವಜ್ ಅನ್ನುವಂತ ಒಬ್ಬ ವ್ಯಕ್ತಿಯದನ ಮಾತು. ರೂತು ಬೋವಜ್. 4 ಎಲಿಷ ಅನ್ನುವಂತ ಪ್ರವಾದನೆದನ. ಎಷ್ಟು ಜನ ತೋರಿಸಿ ನಾನು ನಿಮ್ಗೆ ಹೇಳಿರುವಾಗ, ಮೊದಲು ಎಲಿಯ, ಆಮೇಲೆ ಯಾರು, ಯೆಹೋಶುವ, 3ನೇದು ಯಾರು, ರೂತಳು ಮತ್ತೆ ಬೋವಜ್, 4ನೇ ಯಾರು, ಎಲಿಷ. ಎಷ್ಟು ಜನ ಆದ್ರು? 4 ಜನ ಆದ್ರ ಮಾತು. ಈ 4 ಜನ ಕ್ಯಾರೆಕ್ಟರ್ ಅಲ್ಲಿ ನಾನು ಬೈಬಲ್ ಓದುವಾಗ ನಾನು ತಿಳ್ಕೊಂಡಿದ್ದ ವಿಷಯ ಏನಂತಂದ್ರೆ, ಎಲಿಯ ಯಾರ ಮನೆಗೆ ಹೋಗ್ಯನು ಗೊತ್ತಾ? ಒಬ್ಬ ವಿಧವೆ ಮನೆಗೆ ಹೋಗ್ಯಾರಂತೆ. ವಿಧವೆಗೆ ಎಷ್ಟು ಜನ ಮಕ್ಕಳು ಹೇಳ್ರಿ ನೋಡೋಣ? ವಿಧವೆಗೆ ಎಷ್ಟು ಜನ ಮಕ್ಕಳು? ಬೈಬಲ್ ಓದೋರು ಹೇಳ್ರಿ, ಬೈಬಲ್ ಓದೋರು ಹೇಳ್ರಿ. ವಿಧವೆಗೆ ಎಷ್ಟು ಜನ ಮಕ್ಕಳು ಯಾರು ಅಸಲಿ? ಒಬ್ಬ ಮಗ. ವಿಧವೆ ಅಂದ್ರೆ ಏನು? ಗಂಡ ಇಲ್ಲ. ಒಂದು ಮಗು ಹುಟ್ಟಿ ಗಂಡ ತಿರ್ಕೊಂಡನಂತಂದ್ರೆ ವಿಧವೆ ಮುದಿಕ್ಯಾ ಅಲ್ಲ. ಯವನೈತಿನ್ನ. ಆದ್ರೆ ಅವ್ರ ಮನೆಗೆ ಯಾರು ಹೋಗ್ಯಾರ ಹೇಳ್ರಿ? ಸೇವಕ ಹೋಗ್ಯಾನ. ಎಷ್ಟು ವರ್ಷ ಅದನ್ನ ಹೇಳ್ರಿ ಅವ್ರ ಮನೆಗ? ಎಷ್ಟು ವರ್ಷ ಅದನ? 3 ವರ್ಷ 6 ತಿಂಗಳದನ್ನ ಮಾತು. ಎಲ್ಲಾದ್ರೂ ಏನಾದ್ರೂ ಪಾಪದ ವಿಷಯಗಳು, ಪಾಪ ಮಾಡುವ ಕಾರ್ಯಗಳು ಆ ವಿಧಿಗಳ ಹತ್ರ ಆಗ್ಲಿ, ಆ ಎಲೆನ ಹತ್ರ ಆಗ್ಲಿ ಮೆನ್ಷನ್ ಮಾಡನ್ ದೇವ್ರು ಇಲ್ಲ. ಅವ್ರು ಯಾರವ್ರು ಹೇಳಿರುವಾಗ? ಪರಿಶುದ್ಧವಾದ ವಿಧವೆ. ಹಲೋ, ಪರಿಶುದ್ಧವಾದ ವಿಧವೆ, ಪರಿಶುದ್ಧವಾದ ಸೇವಕ. ರಹಬ್ಬಳ ಮನೆಗೆ 2 ಸೇವಕರು ಹೋಗ್ಯಾರ ಅಂತ ಹೇಳಿನಿ. ಯಾರ ಮನೆಗೆ ಹೋಗ್ಯಾರ ಹೇಳ್ರಿ ಇವಾಗ? ರಹಬ್ಬಳ ಮನೆಗೆ 2 ಸೇವಕರನ್ನ ಕಳಿಸನ ಮಾತು. ಅಂದ್ರೆ ಎರಕೋಗಿ ಕಳಿಸನ. ಅವ್ರು ಯಾರ ಮನೆಗೆ ಹೋಗ್ಯಾರ? ರಹಬ್ಬಳ ಮನೆಗೆ ಹೋಗ್ಯಾರ. ರಹಬ್ಬಳ ಯಾರು ಅಸಲಿ? ಓದ್ರಿ, ವಾಕ್ಯನ ಓದ್ರಿ. ನೀವು ಹೇಳಕ ನೀವು ಹಿಂದೆ ಮುಂದೆ ನೋಡ್ತದ್ರಿ. ಯೆಹೋಶುವ ಬರೆದ ಚರಿತ್ರೆ ಪುಸ್ತಕ 2ನೇ ಅಧ್ಯಾಯ 1ನೇ ವಚನ ಓದ್ರಿ ಒಂದು ಸಾರಿ. ಯೆಹೋಶುವ ಬರೆದ ಚರಿತ್ರೆ ಪುಸ್ತಕ 2ನೇ ಅಧ್ಯಾಯ 1ನೇ ವಚನ. ಅವರು ಹೊರಟು ಹೋಗಿ ಯಾರ ಮನೆಗೆ ಹೋಗ್ಯಾರಂತೆ? ಅವರು ರಹಬ್ಬಳೆಂಬ ಸೂಳೆ ಮನೆಗೆ ಹೋಗಿ ಇಳ್ಕೊಂಡ್ರಂತೆ. ಎಷ್ಟು ಜನ ಹೋಗ್ಯಾರ? 2 ಹೋಗ್ಯಾರ ಮಾತು. ಎದಕ್ ಹೋಗ್ಯಾರ ಅವರು? ಆಯಮ್ಮನ ಹತ್ರ ಪಾಪ ಮಾಡಕ್ ಹೋಗ್ಯಾರ? ಆಯಮ್ಮನ ಹತ್ರ ವ್ಯಭಿಚಾರ ಮಾಡಕ್ ಹೋಗ್ಯಾರ? ಎದಕ್ ಹೋಗ್ಯಾರ ಅವ್ರಿಬ್ರು ಅವ್ರ ಮನೆಗೆ? ದೇವರ ಸಂದೇಶವನ್ನು ತಿಳಿಸ್ಲಿಕ್ಕೆ ಹೋಗ್ಯಾರ ಆ ಊರಿಗೆ. ಹಲ್ಲೆಲೂಯಾ. ಆದ್ರೆ ಅವರಿಬ್ರು ಪಾಪ ಮಾಡಕ್ ಹೋಗ್ಲಿಲ್ಲ. ಪರಿಶುದ್ಧ ಜನಾಂಗದವರು ಅವರು. ಇವಾಗ ಹೇಳ್ರಿ, ನಮ್ಮ ದೇವ್ರು ಯಾರು ಹೇಳ್ರಿ? ಪರಿಶುದ್ಧನು. ನೀನ್ ಯಾರ ಮನೆಗೆ ಹೋಗ್ತದಿಗೆ, ಎಲ್ಲಿ ನಿಂತ್ಕೊಳ್ತದಿಗೆ, ಏನ್ ಮಾತಾಡ್ತದಿಗೆ, ನಿನ್ನ ಜೀವನ ಬಹಳ ಇಂಪಾರ್ಟೆಂಟ್ ದೇವ್ರಿಗೆ. ಯಾಕಂದ್ರೆ ಕೆಲವು ಸಾರಿ ಎಲ್ಲೆದ್ರು ಹೋಗ್ಬೇಕಾಗ್ತತ. ನಾವ್ ಇದ್ದಲ್ಲೇ ಗೂಟ ಬಡ್ಕೊಂಡಿರಕ್ ಹಾಕಲ್ಲ. ಎಲ್ಲಿ ಬೇಕಾದ್ರೆ ಹೋಗ್ಬೇಕಾಗತ್ತ, ಪ್ರಯಾಣ ಮಾಡ್ಬೇಕಾಗ್ತದ. ಕೆಲವು ಸಾರಿ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗತ್ತ. ಹೋಗಿವಿ, ಚಾನ್ಸ್ ಸಿಕ್ಕತ್ತಂತೇಳಿ ಪಾಪದಲ್ಲಿ ಬೀಳಬಾರ್ದು ಕೆಲವು ಸಾರಿ. ಎದಕ್ಕಂದ್ರೆ ಇವ್ರನ್ನ ರಹಸ್ಯವಾಗಿ ಬರ್ದಿಟ್ಟನ ಬೈಬಲ್ನಲ್ಲಿ. ನಾನು ಓದುವಾಗ ಇವ್ರು ಅಯ್ಯಮ್ಮನ ಮನೆಗೆ ಎದಕ್ಕೆ ಹೋಗ್ಬೇಕು? ಎಷ್ಟೋ ಜನರು ಇರ್ತಾರಲ್ಲ, ಬೇರೆ ಬಹಳದಷ್ಟು ಜನ ಇರ್ತಾರ. ಅವ್ರ ಮನೆಗೆ ಹೋಗ. ರಹಬ್ಬಳೆಂಬ ಸೂಳೆ ಮನೆಗೆ ಹೋಗ್ಯಾರಂತ ಬೈಬಲ್ ಯಾಕೆ ಬರೋದು ಗೊತ್ತಾ? ಆಗಿನ ಕಾಲದಲ್ಲಿ ಅವರ ವೃತ್ತಿ ಅದು. ಇವಾಗ ಕೂಡ ವೃತ್ತಿ ಏನಲ್ಲ, ಕೆಲವು ಮನೆಯಲ್ಲಿ ಬರೀ ಹೆಣ್ಮಕ್ಳು ಹುಡ್ತಾರ ಮಾತು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮರ ಗೂಡಾಗಿ ಬರೀ ಹೆಣ್ಮಕ್ಳು ಹುಟ್ಟಿರೋದಕ್ಕೋಸ್ಕರ ನಮ್ಮ ಅಮ್ಮನ ಅಕ್ಕನ ಅಂದ್ರೆ ನಮ್ಮ ದೊಡ್ಡಮ್ಮನ ಅವ್ರ ಮನೆಗೆ ಬಿಟ್ಕೊಂಡ್ರ ಮಾತು. ಅವ್ರನ್ನ ದೇವದಾಸ್ಯರ ಅಂತಾರ ಮಾತು. ಅಲೋ, ದೇವದಾಸ್ಯರ ಅಂತ ಅಂದ್ರೆ ಅವ್ರ ವೃತ್ತಿ ಏನು? ಯಾರೋ ಒಬ್ರು ಅವ್ರ ಹತ್ರ ಜೀವನ ಮಾಡ್ತಾರೆ, ಅವ್ರಿಗೆ ಮಕ್ಕಳಾಗ್ತಾರೆ, ಅವ್ರ ವಂಶನೇ ಅವ್ರಿಗೆ ಹಿಂಗಿರ್ತದ ಮಾತು.
ಆಮೇಲೆ ಮತ್ತೆ ಮತ್ತೆ ಚೇಂಜ್ ಆಗ್ತಿರ್ತದೆ ಕೆಲವು ಸಾರಿ. ಅಂದ್ರೆ ಈಗಿನ ಕಾಲದಲ್ಲಿ ಅದು ನೋಡಿವಿ ನಾವು ದೇವದಾಸ ಪದ್ಧತಿ ಅಂತೇಳಿ. ಆದ್ರೆ ಆಗಿನ ಕಾಲದಲ್ಲಿ ಕೂಡ ಅದೇ ಪದ್ಧತಿ ಐತಿ ಮಾತು. ರಾಜರಿಗೋಸ್ಕರ ಅವ್ರು ಇರ್ತಾ ಇದ್ರಂತೆ. ರಾಜನ ಒಂದು ಸಮ್ಮುಖದಲ್ಲಿ ನೃತ್ಯ ಮಾಡ್ಲಿಕ್ಕಾಗಿ, ಡ್ಯಾನ್ಸ್ ಮಾಡ್ಲಿಕ್ಕಾಗಿ ಅವ್ರು ಇರ್ತಾ ಇದ್ರಂತೆ ದೇವದಾಸರು. ಇಲ್ಲ, ಸೈನಿಕರು ಎಷ್ಟೋ ವರ್ಷಾನುಗಟ್ಲೆ ಮನೆಗಳಿಗೆ ಹೋಗ್ಲಾರ್ದಂಗೆ ಅವರು ರಾಜ್ಯನ ಒಂದು ಸಮ್ಮುಖದಲ್ಲಿ ಇರುವಾಗ ಅವ್ರ ಜೀವನಕ್ಕೆ ಪುರೇತರಿಗೆ ಅವ್ರು ಇರ್ತಾ ಇದ್ರಂತೆ ದೇವದಾಸರು. ಆದ್ರೆ ಅವ್ರ ಮನೆಗೆ ಹೋಗ್ಯಾರ ಅವರು. ಯಾರು? ಯೆಹೋಶುವನ ಸೇವಕರು. ರಹಬ್ಬಳಾದ ಸೂಳೆ ಮನೆಗೆ ಹೋದರ. ವ್ಯಭಿಚಾರ ಮಾಡ್ಲಿಕ್ಕಲ್ಲ, ದೇವರ ಮಾತು ತಿಳಿಸ್ಲಿಕ್ಕಾಗೆ. ಹಲ್ಲೆಲೂಯಾ. ಇನ್ನೊಬ್ರು ಯಾರು? ಎಲಿಷಾ. ಎಲಿಷನ್ ಯಾರು? ಸೇವಕ, ಪ್ರವಾದಿ. ಸುನೆಮೆನಲ್ಲಿ ಒಬ್ಬ ಸ್ತ್ರೀ ಅದಳ. ಹೋಗ್ತಾ ಬರ್ತಾ ಇರುವಾಗ ದೇವರ ಸೇವಕ ನೋಡಾಳಂತೆ. ನೋಡಿ, ಇಲ್ಲಿ ಹೋಗ್ತಾ ಇರುವಾಗ ಬರ್ತಿರುವ ನೋಡ್ತಾನಲ್ಲ, ಈ ಮನುಷ್ಯನ್ ನಿಜವಾಗ್ಲೂ ಪರಿಶುದ್ಧನಿದ್ದಂಗ, ದೇವ್ರ ಭಕ್ತನಿದ್ದಂಗ ಅಂತ ಅಂದ್ಕೊಂಡಾಗ ಮತ್ತೇನ್ ಮಾಡಾನೆ ಅಂತಂದಾಗ, ಒಂದು ಸಣ್ಣದ ಮನೆ ಕಟ್ಟನ, ಒಂದು ಮಂಚ ಹಾಕನ, ದೀಪದ ಸ್ತಂಭ ಇಡನ, ಮೇಜಿಕನ, ಕುರ್ಜಿಕನ, ಬಂದಾಗಲ್ಲ ರಷ್ಟ ಅಂತ ನಾ ಸೇವಕಂದ ಅದು ಮಾಡ್ರಂತೆ. ಅವಾಗ ಇಷ್ಟೆಲ್ಲಾ ಮಾಡಾಳಲ್ಲಪ್ಪ ಅಯ್ಯಮ್ಮ. ನಮಗೆ ಹೆಸರದ ಅಯ್ಯಮ್ಮನ ಗಂಡ ಏನಾಗ್ಯಾನಂತ ಬರ್ದ ಹೇಳ್ರಿ ಬೈಬಲು? ಮುದುಕನಾಗ್ಯಾನಂತ ಬರ್ದತ್ತೆ. ಆಯಮ್ಗೆ ಏನಿಲ್ಲ ಸಿಲಿ ಮಕ್ಕಳೆಲ್ಲ. ಅಂದ್ರೆ ಆಯಮ್ಗ ಯೌವನ ಐತಂತ ಅರ್ಥ ಮಾತು. ಎದಕ್ ಗೊತ್ತಾ? ಹಳೆ ಕಾಲದಲ್ಲಿ ಒಬ್ಬ ಪುರುಷನಿಗೆ ಒಂದೇ ಹೆಂಡತಿ ಇರಲಿಲ್ಲ, ಬೇಕಾದಷ್ಟು ಹೆಂಡತಿಯರನ್ನ ಮಾಡಿಕೊಳ್ತಾ ಇದ್ರು ಮಾತು. ಆದ್ರೆ ಈ ಯೌವನ ಕಾಲದಲ್ಲಿ ಇದ್ದಿದ್ದೇನೋ ಒಂದು ವೇಳೆ. ಅದಕ್ಕೋಸ್ಕರವೇ ಕರೀರಿ ಆಯಮ್ಗ, ನಾವು ದೇವ್ರ ಮಾತೇಳೋಣ. ಎಲಿಷಾ ಪಾಪ ಮಾಡಲಿಲ್ಲ. ಅಮ್ಮ ನಿನಗೊಂದು ಮಗು ಇರ್ತದೆ ಅಂತ ಹೇಳಿದ ಮಾತು. ಪರಿಶುದ್ಧವಾದ ಸೇವಕ. ಹಲ್ಲೆಲೂಯಾ. ಇನ್ನೊಬ್ರು ಯಾರದಾರ? ಬೋವಜು, ರೂತು. ಎಲ್ಲದಾರ ಇವ್ರು ಹೇಳ್ರಿ? ರಾತ್ರಿ ಸಮಯದಲ್ಲಿ ಕಣದಾಗದಾರ ಇಬ್ರು. ಹಲೋ, ಎಲ್ಲದಾರ ಇವರು? ರಾತ್ರಿ ಸಮಯದಲ್ಲಿ ಕಣದಾಗದಾರ ಪ್ರೇಮರ ಮಕ್ಕಳೇ. ಯಾರಿಲ್ಲ, ಅವ್ರು ಏನ್ ಮಾಡಿದ್ರು ಯಾರಿಲ್ಲ. ಈ ಅಮ್ಮ ಮೆಚ್ಚಿ, ಈ ಅಮ್ಮ ದೇವ್ರ ಚಿತ್ತಾನುಸಾರವಾಗಳ ರೂತಳು. ಎಲ್ಲಿಗೆ? ಬೋವಜನ ಕಣಕ್ಕೆ. ದೇವರ ಚಿತ್ತಾನುಸಾರವಾಗಳ. ಆದ್ರೆ ಬೋವಜ್ ಅಂತಾನ, ಅಮ್ಮ ಮಗಳೇ, ನೀನು ನಿನ್ನ ನೀತಿ ಮೊದಲ ನೀತಿಗಿಂತ ಆದ್ರೆ ಇವಾಗ ನೀತಿ ದೊಡ್ಡದಮ್ಮ ನಿಂದು. ಯಾಕೆ ಗೊತ್ತಾ? ಯವನಸ್ಥರ ನೋಡಿ ಆಗ್ಲಿ, ಇಲ್ಲ ಬಹಳ ಉನ್ನತವಾಗಿರುವವರನ್ನಾಗಿ ನೋಡಿ ನೀನು ಹೋಗ್ಲಿಲ್ಲಮ್ಮ. ಆದ್ರೆ ನಿನ್ನ ನೀತಿ ಮೊದಲ ನೀತಿಗಿಂತ ದೊಡ್ಡದಮ್ಮ. ಆ ದೇವರೇ ನಿನಗೆ ಸಹಾಯ ಮಾಡ್ಲಂತಂತೆ. ಎಲ್ಲಿ? ಯಾವಾಗ ಮಾತಾಡ್ತಾನ? ರಾತ್ರಿ ಇಬ್ಬರೇ ಇರುವಾಗ ದೇವರ ಮಾತುಗಳು ಮಾತಾಡ್ತಾರ ರೂತಳು, ಬೋವಜನು. ಅದು ಬರಿತದನೆ 3ನೇದು 6ನೇ ವಚನದಲ್ಲಿ. ಮನೆಗೆ ಹೋಗ್ಕೊಳ್ರಿ. ಅದ್ಭುತವಾಗಿ ರಾತ್ರಿ ಅಲ್ಲ, ಆತನ ಕಾಲ ಹತ್ರ ಮಲಿಗಳಂತೆ ಅಮ್ಮ. ಇಬ್ಬರೇ ಅದರ ಕಣದಾಗ. ಎಷ್ಟು ಜನ ಇದಾರಮ್ಮ? ಇಬ್ಬರೇ ಅದರ ಕಣದಾಗ. ನಿನ್ನ ಮನಸ್ಸು ಹೆಂಗಿರ್ತತ ಆಲೋಚನೆ, ನಿನ್ನ ಕಣ್ಣುಗಳು ಹೆಂಗಿರ್ತಾವ? ಬೈಬಲ್ ಏನಂತ ಹೇಳೈತೆ ಗೊತ್ತಾ? ಮತ್ತನ ಬರೆಸುವಾರ್ಥ 5ನೇ ಅಧ್ಯಾಯ 28ನೇ ವಚನ ಓದ್ರಿ ಒಂದ್ಸಾರಿ. ಮತ್ತನ ಬರೆಸುವಾರ್ಥ 5ನೇ ಅಧ್ಯಾಯ 28ನೇ ವಚನದಲ್ಲಿ ಏನಂತ ಹೇಳ್ತಾನ ಆತನು? ಯೇಸು ಕ್ರಿಸ್ತನು ಹೇಳುವ ಮಾತು. ಆದ್ರೆ ನಾನು ನಿಮಗೆ ಏನ್ ಹೇಳ್ತದೇನೆ ಅಂತಂದ್ರೆ, ಪರ ಸ್ತ್ರೀಯರನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆದರೆ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನು ಆದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕಿತ್ತಿ ಬಿಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ಒಳ್ಳೆಯದೇ. ಹೋದಪ್ಪ, ನಿನಗಿತ್ತವಲ್ಲವೇ? ಸಾಕು ನೋಡ್ರಿ. ವ್ಯಭಿಚಾರ ಮಾಡಬಾರದೆಂದು ಹೇಳಿದಷ್ಟೇ, ಆದ್ರೆ ನೀನು ಕೇಳಿದಿಗಷ್ಟೇ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತೇನೆ ಅಂದ್ರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವಾಗಲೇ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಏನ್ ಮಾಡ್ದಂಗ ಆಕೆ ಕೂಡ ವ್ಯಭಿಚಾರ ಮಾಡ್ದಂಗ. ಅಂದ್ರೆ ಇವರು ಶಾರೀರಿಕಲ್ಲಿ ಕೂಡ್ಲಿಲ್ಲ, ಮನಸ್ಸಿನಲ್ಲೇ ಕೂಡಿ ವ್ಯಭಿಚಾರ ಮಾಡ್ದಂತ ಬರದನ್ ಮಾತು. ಒಬ್ಬ ಬಾಸ್ಟ್ ಹೇಳ್ತಾ ಇದ್ದ, ದೇವ್ರ ಸಂದನಕ್ಕೆ ಬಂದು ಒಡಿಸಕ್ಕೆ ದೇವ್ರ ನಂಬಿಕೊಂಡು ಒಂದು ಕುಟುಂಬ ಹೋಯ್ತಂತೆ. ಸಾಮಾನ್ಯವಾಗಿ ವಿಶ್ವಾಸಿಗಳು ನಂಬಿಕೊಂಡು ದೇವ್ರನ್ನ ತಿಳ್ಕೊಂಡು ನಾನು ಹುಡುಗಿ ದೇವ್ರ ಸೇವೆ ಮಾಡಿ ಚೆನ್ನಾಗಿರ್ತದೆ ಅಂತ ಅನ್ಕೊಂತಾರಲ್ಲ ಕೆಲವು ಸಾರಿ. ಕೆಲವು ಸಭೆಗಳಲ್ಲಿ ಪ್ರೋತ್ಸಾಹ ಪಟ್ಟು ಎಂಕರೇಜ್ ಆದ್ಮೇಲೆ ಸೇವೆಗೆ ಹೋಯ್ಯಾರ. ಮತ್ತೆ ಎಲ್ಲಿಗೆ ಹೋಯ್ಯಾರ? ಒಡಿಸ್ಸಾಕ್ಕೆ ಹೋಯ್ಯಾರಂತೆ. ಎಲ್ಲಿಗೆ ಹೋಯ್ಯಾರ? ಒಡಿಶಾ ದೇಶಕ್ಕೆ ಹೋಗ್ಯಾರಂತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಡಿಶಾ ರಾಜ್ಯಕ್ಕೆ ಹೋಗ್ಯಾರ ಮಾತು. ಅಲ್ಲಿ ವಿಪರೀತವಾದಂತ ಭಯಂಕರವಾದ ಜನರು, ಜಲ್ದಿ ದೇವ್ರ ನಂಬಕಲ್ಲ ಮಾತು. ಆದ್ರೆ ಅಂತ ದೇಶಕ್ಕೆ ಹೋಗಿ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ರು ಹೋಗ್ಯಾರ ಮಾತು. ಅವ್ರಿಗೆ ಆಲ್ರೆಡಿ 1-2 ಮಕ್ಕಳು ಸಣ್ಣರಾಗ್ಯಾರ. ಆದ್ರೆ ಅವರು ಆಂಧ್ರದಿಂದ ಒಡಿಸ್ಸಾಕ್ಕೆ ಹೋಗ್ಯಾರ ಮಾತು. ಸೇವೆ ಮಾಡ್ತಿದಾರ. ದೇವ್ರವ್ರನ್ನ 1 ವರ್ಷ ನೋಡಿ, 2 ವರ್ಷ ನೋಡಿ, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷದೊಳಗಾಗಿ 300 ಜನ ತುಂಬುವಷ್ಟು ಗುಡಿಸಲಿದ್ದು ತೆಗೆದು, ಸೀಟ್ ಹಾಕಿ ತೆಗೆದು, ರೂಪ್ ಹಾಕಿ ದೊಡ್ಡದು ಸಭೆ ಕಟ್ಟಿದ್ರಂತೆ 6 ವರ್ಷದೊಳಗ. ಎಷ್ಟು ವರ್ಷದೊಳಗೆ?
6 ವರ್ಷದೊಳಗಾಗಿ ದೊಡ್ಡ ಸಭೆನೂ ಕಟ್ಟಿದ್ರು, ಒಳ್ಳೆ ಸೇವೆನೂ ಬಂತು, ಫುಲ್ಲು ಜನ ತುಂಬಿ ಭಾನುವಾರ ದಿನ ಅದ್ಭುತವಾಗಿ ಆರಾಧನೆ ಮಾಡ್ತಾ ಇದ್ರು. ಒಂದ್ ದಿವಸ ಹೆಂಡತಿ ಊರಿಗೆ ಹೋದ್ಲು. ಒಂದ್ ದಿವಸ ಹೆಂಡತಿ ಊರಿಗೆ ಹೋದ್ರೆ ಆ ದೇವ್ರ ನಂಬಿಕೆ ಕುಟುಂಬ ಆ ವ್ಯಕ್ತಿ ಒಬ್ಬ ಸ್ತ್ರೀ ಮನೆಗೆ ಹೋಗ್ಬಿಟ್ಟ. ಮಾತು ಓದ್ ಕೂಡಲೇ ಬಹಳ ಜನ ಅಬ್ಸರ್ವ್ ಮಾಡ್ತಿರ್ತಾರ. ಯಾರನ್ನ ಗುರುತಾ? ಸೇವೆ ಮಾಡೋರ್ನ. ಯಾರನ್ನ ಗುರುತಾ? ದೇವ್ರ ನಂಬಿದಾರನ. ದೇವ್ರ ನಂಬ್ಲಾರ್ದಾರನ್ನೆಲ್ಲ ಅಬ್ಸರ್ವ್ ಮಾಡಕ್ಕಲ್ಲ. ಎದಕ್ಕೆ ಅವ್ರನ್ನೆದಕ್ಕೆ ಅಬ್ಸರ್ವ್ ಮಾಡ್ತಾರೆ ಹೇಳ್ರಿ? ಅವ್ರು ಇರೋದೇ ಆ ಪಾಡು. ಅಲ್ಲೆಲ್ಲೂಯ್ಯ, ಅವ್ರು ಇರೋದೇ ಆ ಪಾಡ್ನಾಗ ಇರ್ತಾರ. ಅವ್ರನ್ನ ಯಾಕ್ರಿ ನೋಡ್ತಾರೆ? ಇವ್ರು ಪರಿಶುದ್ಧರ ಅಂತ ಹೇಳ್ಕೊಳ್ತಾರ, ಇವ್ರು ಹಂಗ್ ಹೇಳ್ಕೊಳ್ತಾರ, ಇವ್ರು ಹೆಂಗ್ ಹೇಳ್ಕೊಳ್ತಾರ, ನೋಡೋಣ ಇವ್ರನ್ನ ಹೆಂಗೈತೆ ಚರಿತ್ರೆ ಅಂತೇಳಿ ಆ ಮನುಷ್ಯನ ಗಮನಿಸ್ತಾ ಇದ್ರ. ಮಾತು ಒಂದ್ ದಿವಸ ನೋಡಿದ್ರು ಸುಮ್ಮನೆ ಇದ್ರ ಆ ಊರ್ ಜನ. ಎದಕ್ಕಂದ್ರೆ ಆಲ್ರೆಡಿ ಎಷ್ಟು ಜನ ಇದಾರ ಸಭೆಯಲ್ಲಿ ಹೇಳ್ರಿ ಇವಾಗ? 300 ಜನ ಇದಾರ. ಮಾತು ಆದ್ರೆ ಆ ಊರಿಗೆ ಬರುವಂತ ಆ ದೇವ್ರ ನಂಬಿಕೊಂಡಿರುವಂತ ಎಲ್ಲರೂ ಅನ್ಯ ಜನರೇ. ಆದ್ರೆ ಹೆಂಡತಿ ಒಂದ್ ದಿವಸ ಊರಿಗೆ ಹೋಗೋದಕ್ಕೋಸ್ಕರ, ಆದ್ರೆ ಆ ಮನುಷ್ಯನು, ಆ ಸೇವೆ ಮಾಡುವಂತ ವ್ಯಕ್ತಿ ಒಂದು ದಿವಸ ಆ ಮನೆ ಹೋಗಿನಲ್ಲ, ಇವ್ರೇನ್ ಮಾಡ್ರಿ ಗೊತ್ತಿ? ಇನ್ನೊಂದ್ ದಿವಸ ಗಡಿ ಹಾಕಿಬಿಟ್ರು ಹೊರಗಡೆ. ಏನ್ ಹಾಕಿದ್ರು? ಹೊರಗಡೆ ಗಡಿ ಹಾಕಿದ್ರು. ಅವ್ರಿಬ್ರು ಒಳಗಡೆ. ಮಾತು ಆಮೇಲೆ ಹೆಂಡತಿಗೆ ಫೋನ್ ಮಾಡಿದ್ರು, ಊರ್ನಲ್ಲೆಲ್ಲ ಸೇರಿಸಿದ್ರು, ಕರ್ಕೊಂಡೋಗಿ ಮರಕ್ಕೆ ಕಟ್ಟಿ ಹಾಕಿದ್ರು, ಮೆರವಣಿಗೆ ಮಾಡಿದ್ರು, ಬಟ್ಟೆಲ್ಲ ತೆಗೆದ್ರು, ಸಭೆನ ಬಾಕ್ಲು ಹಾಕಿದ್ರು. ಸೇವೆ ಮಾಡಬೇಡ್ರಿ, ನೀವು ಬದುಕ್ತರ ನಿಮ್ಗೊಂದು ಸಣ್ಣ ರೂಮ್ ಕಟ್ಕೊಂಡು ಬದುಕ್ರಿ. ಇಲ್ಲಿ ದೇವ್ರನ್ನ ನಂಬಿ ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಬಿಟ್ಕೊಡಕಲ್ಲ. ಎದಕ್ ಗೊತ್ತಾ? ದೇವ್ರನ್ನ ನಂಬಿಸ್ಲಿಕ್ಕಾಗೆ ಬಂದ್ವಿ ನಮ್ಮೂರಿಗೆ. ದೇವರ ಮಾತು ಹೇಳಿಗಿ, ದೇವರ ಸುವಾರ್ತೆ ಹೇಳಿಗಿ, ದೇವ್ರ ನಂಬಿಕೆ ಹೇಳ್ರಿ, ಅದು ಮಾಡ್ತಾನೆ ಇದು ಮಾಡ್ತಾನೆ, ನಮ್ಮ ದೇವ್ರ ಪರಿಶುದ್ಧನ ಅದು ಇದಂತ ಎಲ್ಲ ಹೇಳ್ಕೊಂಡಿಗಿ. ನೀನೇ ಏನ್ ಮಾಡಿಗಿ? ಪಾಪ ಮಾಡಿಗಿ. ಇನ್ನು ನಿನಗೆ ನ್ಯಾಯ ತೀರ್ಪು ಯಾರು ತಿಳಿಸ್ರಂತ? ಇಡೀ 6 ವರ್ಷ ಮಾಡಿದ ಸೇವೆ ಕ್ಲೋಸ್ ಆಗಿ ಹೋಯ್ತಂತೆ. ಒಡಿಶಾ ರಾಜ್ಯದಲ್ಲಿ ನಡೆದಿರುವ ಘಟನೆ ನಾನು ಹೇಳ್ತಿರೋದು, ಸುಳ್ಳು ಸಾಕ್ಷಿ ಅಲ್ಲ. ನಿನ್ನ ಜೀವನ, ನಿನ್ನ ಕ್ಯಾರೆಕ್ಟರ್ ಬಹಳ ಕಂಟ್ರೋಲ್ ಆಗಿರ್ಬೇಕು. ನಿನ್ನ ಕಣ್ಣುಗಳು ಬಹಳ ಕಂಟ್ರೋಲ್ ಆಗಿರ್ಬೇಕು. ಎದಕ್ ಗೊತ್ತಾ? ಸೇವಕರು ರಹಬ್ಬಳ ಮನೆಗೆ ಹೋಗ್ಯಾರ, ಪಾಪ ಮಾಡಲಿಲ್ಲ. ಎಲಿಯಾ ವಿಧವೆ ಮನೆಗದನ, ಪಾಪ ಮಾಡಲಿಲ್ಲ. ಬೋವಜ್ ರೂತಳು ಕಣದಲ್ಲಿದ್ದಾರ, ಮುಂಜಾನೆ ಎತ್ತಲಲ್ಲ. ಯಾವಾಗ ಹೇಳ್ರಿ? ರಾತ್ರಿ ಎತ್ತಲಮ್ಮ, ರಾತ್ರಿ ಎತ್ತಲಪ್ಪ. ಕಣದಾಗದಾರ ಇಬ್ರು, ಪಾಪ ಮಾಡಲಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಏನನ್ನ ಮಾಡಿದ್ರೆ, ನಾನು ಹಿಡ್ಕೊಂಡಿರುವ ಬೈಬಲ್ ಏನ್ ಗೊತ್ತಿದ್ದು? ಪರಿಶುದ್ಧವಾದ ಗ್ರಂಥ. ಸ್ವಂತ ತಾಯಿ ತಕ ಮಲಗಿರುವ ಮಗನ ಗುರುತಾಗಿ ಬರ್ತತೆ, ಸ್ವಂತ ತಂಗಿ ಹತ್ರ ಮಲಗಿರುವವರ ಗುರುತಾಗಿ ಬರ್ತತೆ, ಸ್ವಂತ ತಂದೆ ಹತ್ರ ಮಲಗಿರುವ ಗುರುತಾಗಿ ಬರ್ತತಿ ಈ ಬೈಬಲು. ಅಲ್ಲೆಲ್ಲೂ ಹೇಳ್ತಾದ್ರು, ಪ್ರತಿಯೊಬ್ಬರ ಪಾಪನು ಬರ್ತತೆ, ಪ್ರತಿಯೊಬ್ಬರ ಪರಿಶುದ್ಧತೆಯನ್ನು ಬರೆದಿಟ್ಟದನ ದೇವರು. ಹಲ್ಲೆಲೂಯ. ನಿನ್ನ ಕ್ಯಾರೆಕ್ಟರ್ ಏನು ಹೇಳು ಅಸ್ಲಿ? ಯಾರ ಹತ್ರ ಸಹವಾಸ, ಯಾರ ಹತ್ರ ನಿನ್ನ ನಡವಳಿಕೆ, ಯಾರ ಹತ್ರ ನಿನ್ನ ಮಾತು? ರಹಬ್ಬಳ ಮನೆಗೆ ಹೋದ್ರು, ದೇವರ ಸಂದೇಶ ಹೇಳಿ ಅವರು ಬಂದ್ರು ಹೊರತಾಗಿ ಅವ್ರ ಹತ್ರ ಅಳ್ಟೆ ಹೊಡ್ಕಂತ ಅವ್ರು ಇರ್ಲಿಲ್ಲ. ಎದಕ್ಕಂದ್ರೆ ಅವ್ರು ದೇವರ ಸಂದೇಶ ತಿಳಿಸ್ಲಿಕ್ಕಾಗಿ ಹೋಗಿದ್ರು ಯೆರಿಕೋಗೆ. ನೀನ್ ಎದಕ್ಕೆ ಹೋಗ್ತೀಯ ಜಗಜಕಲ್ಲಿ? ಏನ್ ತಿಳ್ಸಕ್ ಹೋಗ್ತೀವಿ? ನೀನ್ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತೀಯಾ? ಹೋದ್ರೆ ನಿನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಆದ್ರೆ ಬೇರೆ ವಿಷಯಕ್ಕೆ ಹೋಗ್ತದೆ ಅಂದ್ರೆ ಕಟ್ಟಿಟ್ಟ ಬುತ್ತಿ ನಿನಗೆ ಶಾಪ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದ ಮಾತು. ನಮ್ಮ ದೇವರು ಯಾರು ಹೇಳ್ರಿ ಇವಾಗ? ಪರಿಶುದ್ಧನು. ನಿರ್ಮಲ ಚಿತ್ತರು ಧನ್ಯರು. ಅವ್ರು ಯಾರು ನೋಡ್ತಾರೆ? ಅವರು ದೇವರನ್ನು ನೋಡ್ತಾರೆ. ಪ್ರಿಯರ ಮಕ್ಕಳೇ, 2 ತಿಮೋತಿ 2ನೇ ಅಧ್ಯಾಯ 22ನೇ ವಚನ, ಯೌವನಸ್ಥರ ಗುರಿತಾಗಿ ಬರಿತೇನೆ ಮಾತು. 2 ತಿಮೋತಿ 2ನೇ ಅಧ್ಯಾಯ 22ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 22ನೇ ವಚನ ಓದಪ್ಪ. ನೀನು ಯಾವ ಇಚ್ಛೆಗಳಿಗೆ ದೂರವಾಗಿರು ಅಂತ ಹೇಳ್ತದನ? ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವಾಗಿ ಸಂಪಾದಿಸುವುದಕ್ಕಾಗಿ. ಎಂತ ಹೃದಯ ಇರಬೇಕು? ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಏನ್ ಪಡು? ಪ್ರಯಾಸ ಪಡು. ಅರ್ಥ ಆಗ್ತದ ದೇವರ ವಾಕ್ಯ? ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಡ್ರಿ. ನೋಡ್ರಿ, ಯೌವನ ಕಾಲ ಇರುವಂತ ಸ್ತ್ರೀಯರಿಗೆ ಆಗಲಿ ಪುರುಷರಿಗೆ ಆಗಲಿ ಹೇಳ್ತದನ ಪೌಲ ತಿಮೋತಿಗಳವಾಗ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಏನ್ ಪಡು? ಪ್ರಯಾಸ ಪಡು. ಯಾರ ಸಂಗಡ? ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಐತಾ ನಿನಗೆ ಶುದ್ಧ ಹೃದಯ? ಶುದ್ಧ ಹೃದಯ ಇಲ್ಲದಂದ್ರೆ ಅದನ್ನ ಸಂಪಾದನೆ ಮಾಡಿಕ. ಎದಕ್ಕಂದ್ರೆ ದೇವರು ದಾವೀದನ ಹೃದಯವನ್ನು ನೋಡಿರಂತ ಬರ್ದನ ಮಾತು. 1ನೇ ಸಮುವೇಲ 16:7 ಓದ್ರು ಒಂದು ಸಾರಿ. 1ನೇ ಸಮುವೇಲ 16:17. 1ನೇ ಸಮುವೇಲ 16:17.
7ನೇ ವಚನ ಓದಪ್ಪ. 16:7 ಓದು ಓದು. 16:7. ಆದರೆ ಯೆಹೋವನು ನೀನು ಅವರ ಚಲುವಿಕೆ ನೋಡ್ಬೇಡ, ಅವರ ಎತ್ತರ ನೋಡ್ಬೇಡ, ನಾನು ಅವ್ರನ್ನ ತಳ್ಳಿ ಬಿಟ್ಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಮೇಲಿನ ತೋರಿಕೆ ನೋಡಂಗಿಲ್ಲ. ಎಲ್ಲರೂ ಹೇಳ್ರಿ, ಏನ್ ನೋಡ್ತಾನಂತೆ ದೇವ್ರು? ನಮ್ಮ ಹೃದಯ ನೋಡ್ತಾನೆ. ಎಲ್ಲರನ್ರಿ ಒಂದ್ಸಾರಿ ನನ್ನ ಸಂಗ ನನ್ನ ಹೃದಯ ನೋಡ್ತಾನೆ ದೇವ್ರನ್ರಿ. ಎಲ್ಲರೂ ಹೇಳ್ರಿ, ನನ್ನ ಹೃದಯ ನೋಡ್ತಾನೆ ದೇವ್ರು. ನನ್ನ ಮುಖ ನೋಡಂಗಿಲ್ಲ, ನಾನು ಹಾಕುವ ಬಟ್ಟೆ ನೋಡಂಗಿಲ್ಲ, ನಾನು ಹಾಕುವ ವಸ್ತ್ರಗಳು ನೋಡಂಗಿಲ್ಲ. ದೇವರಿಗೆ ಬೇಕಾಗಿರೋದು ಹೃದಯ. ನಿನ್ ಹೃದಯ ಏನೋ ಅದೇ ನೀನು, ಬೇರೆ ಏನಿಲ್ಲ ಸಿಲ್ ನಾವು. ನನ್ನ ಹೃದಯ ಏನೋ ಅದೇ ನಾನು. ಜನರಲ್ಲಿರುವಾಗ ಮರೆ ಮಾಡ್ಬೋದು, ಗಂಡ ಹೆಂಡತಿಗೆ ಮರೆ ಮಾಡ್ಬೋದು, ತಂದೆ ತಾಯಿಗಳ ಮಕ್ಕಳಿಗೆ ಮರೆ ಮಾಡ್ಬೋದು, ಸ್ಕೂಲ್ನಲ್ಲಿ ಟೀಚರ್ಗೆ ಮರೆ ಮಾಡ್ಬೋದು ಸ್ಟೂಡೆಂಟು. ಬಟ್ ನನ್ನನ್ನು ಸೃಷ್ಟಿಸಿದ ದೇವರಿಗೆ ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನನ್ನ ಹೃದಯ ಏನೋ ಅದೇ ನಾನು. ಸೆಲೆಕ್ಷನ್ ಮಾಡ್ಬೇಕಾಗೈತೆ ಮಾತು. ರಾಜನಾಗಿ ಅಭಿಷೇಕ ಮಾಡ್ಬೇಕಾಗೈತೆ. ಅದಕ್ಕೋಸ್ಕರವೇ ದೇವ್ರು ಹೇಳಿ, ಸಮುವೇಲನಿಗೆ ಹೋಗು, ಬೆತ್ಲೆಹೇಮಿಗೆ ಹೋಗು, ಇಷಾಯನ ಮನೆಗೆ ಹೋಗು. ಅವರ ಮನೆಯಲ್ಲಿ ಬಹಳ ಜನ ಗಂಡು ಮಕ್ಕಳಿದ್ದಾರೆ, ಅವ್ರ ಮನೆಯಲ್ಲಿ ಒಬ್ಬ ಮಗನನ್ನು ನಾನು ಆರಿಸ್ಕೊಳ್ತಾ ಇದ್ದೀನಿ. ಯಾರು ಆರಿಸ್ಕೊಳ್ತಪ್ಪ? ನೀನು ಅಲ್ಲಿಗೆ ಹೋಗು ಅಂದನ ಮಾತು. ಅವಾಗ ಹೋಗಿ ನೀ ಕೂತ್ಕೊಂಡ. ಎದಕ್ಕೆ ಬಂದಿಯಪ್ಪ ಅಂತಂದ್ರೆ, ನಿನ್ನ ಮಕ್ಕಳಲ್ಲಿ ಒಬ್ಬರನ್ನ ರಾಜನಾಗಿ ಮಾಡ್ತಾನ ದೇವ್ರು ಇಸ್ರಾಯೇಲ್ಗೆ. ಅಂದ್ರೆ ಇದ್ರಿರ್ಬೋದು ಬಿಡು. ಯಾಕಂದ್ರೆ ಆಲ್ರೆಡಿ ಅವ್ರ ಮನೆಯಲ್ಲಿ 4 ಜನ ಸೌಲನ ಸೈನಿಕರಾಗಿದ್ರು ಮಾತು. ಅದಕ್ಕೋಸ್ಕರ ಒಬ್ಬೊಬ್ಬರನ್ನ ಯೆಹೋವನನ್ನ ಕರೆದ, ಇನ್ನೊಬ್ಬತ್ನ ಸಿಮ್ಮಿನ ಕರೆದ, ಇನ್ನೊಬ್ಬತ್ನ ಕರೆದು ನಿಂದಿಸಿದ. ಬಹಳ ಬಲಿಷ್ಠವಾಗಿ, ದಪ್ಪವಾಗಿ, ಎತ್ತರಾಗಿ, ಅಂದವಾಗಿ, ಚಂದವಾಗಿ ಅದರ ಮಾತು. ಸಮುವೇಲ್ ಕೂಡ ಎಣ್ಣೆ ತಗೊಂಡು ಅಭಿಷೇಕ ಮಾಡಕೋತಾನೆ. ದೇವ್ರು ಹೇಳ್ತಾನೆ, ಈತಲ್ಲಪ್ಪ, ನಾನು ಈತನ ಆರ್ಸ್ಕೊಂಡಿಲ್ಲಪ್ಪ, ಅಂತ. 7 ಜನ ಬಂದ್ರಂತೆ. ಮತ್ತೆ ಇನ್ನೆದಕ್ಕೆ ಕಳಿಸಿಯಪ್ಪ ನಾನು ಇವ್ರ ಮನೆಗೆ? ಇವ್ರ ಮನೆಗೆ ಇನ್ನೊಬ್ಬನ ಅದನ್ನ ಕೇಳಂದಂತೆ. ಇಷಾಯನ ಕರೆದು, ದಾವೀದನ ತಂದೆನ ಕರೆದಂತೆ. ಸಮುವೇಲ, ಏನಪ್ಪ ಇಷ್ಟೇ ಜನ ನಿನಗೆ ಮಕ್ಕಳಿರೋದು, ಇನ್ನು ಯಾರನ್ನೆದಾರ ಅಂತಂದ್ರೆ, ಏನ್ ಇವ್ರನ್ನ ಯಾರನ್ನ ಆರಿಸ್ಕೊಳ್ಳಿಲ್ಲ? ಇಲ್ಲಪ್ಪ, ಇವ್ರನ್ನ ಯಾರನ್ನ ಆರಿಸ್ಕೊಳ್ಳವಲ್ಲ ದೇವ್ರು. ನಾನು ಇವ್ರ ಎತ್ತರ ನೋಡಿ, ಇವ್ರ ಹೈಟ್ ನೋಡಿ, ಇವ್ರ ಬಣ್ಣ ನೋಡಿ ನಾನು ಆರಿಸ್ಕೊಳ್ಬೇಕಂತ ನೋಡಿದ್ರೆ ದೇವ್ರನ್ನ ಬೇಡ ಅಂತದ ನಂತರ. ಇನ್ನ ಯಾರನ್ನೆದಾರ? ಒಬ್ಬನದೇನ ಕುರುಗಳು ಕಾಯಕ್ ಬಿಟ್ಟಿ ನಾವು ಅಂತಾರ. ಆತನ ಕರ್ಯಪ್ಪ ಅಂದನಂತೆ. ಹಲ್ಲೆಲೂಯಾ. ಯಾರನ್ನ? ಆತನ ಕರ್ಯಪ್ಪ. ಆತ ಬರತಕ್ಕನ ಊಟ ಮಾಡಂತ. ಅವಾಗ ಆತ ಬರ್ತದ್ರೆ ಕೆಂಬಣ್ಣದವನು, ಸುಂದರ ನೇತ್ರ, ವಾಕ್ಚಾತುರ್ಯವುಳ್ಳವನು. ಆತನು ಬರುವಾಗ ಎದ್ದೇಳು, ಇವಾಗ ಅಭಿಷೇಕ ಮಾಡಂತ ಹೇಳಿದಂತೆ. ಹಲ್ಲೆಲೂಯಾ. ಯಾರನ್ನ? ಮನ್ಯಾಗ ಅಂದವಾಗಿ, ಚಂದವಾಗಿ, ದಪ್ಪಗೆ, ಎತ್ತರಾಗ, ಹೈಟಾಗಿ, ಕೆಂಪಗೆ ಇರತ್ತನ್ನಲ್ಲ. ಎಲ್ಲೋ ಕುರುಗಳು ಕಾಯ್ಕಂತ ಮುಂಜಾನೆ ಬುತ್ತಿ ಕಟ್ಟಿದ್ದು ಮಧ್ಯಾಹ್ನ ತಿನ್ನೋದು, ಮಧ್ಯಾಹ್ನ ಉಳಿದಿದ್ದು ರಾತ್ರಿಗೆ ತಿಂಬೋದು. ಆ ಕುರಿಗಳ ಸ್ಮೆಲ್ಗೆ ಆ ರಾತ್ರಿ ಹತ್ರ ಮಲಗಿ ಆತನ ತಲೆಯಲ್ಲಿ ಅಂಟಿಡ್ದೋಗಿ ಆತನ ಬಾಯಲ್ಲಿ ಜೊಲ್ಲು, ಮೂಗಿನಲ್ಲಿ ಇರುವಂತ ಎಲ್ಲ ಗಲೀಜು, ವಾರನ್ಗಟ್ಲೆ ಸ್ನಾನ ಮಾಡ್ಲಾರ್ದಂಗೆ ಅಡಿವೆಲೆ ಎಲ್ಲೋ ತಿನ್ಕಂತ ಬದುಕಿರುವಂತ ವ್ಯಕ್ತಿನ ಮೇಲೆ ನೋಡ್ಲಿಕ್ಕೆ ಚಂದ ಇಲ್ಲ. ಹಾರ್ಟ್ ಮಾತ್ರ ಪ್ಯೂರ್ ಆಗೈತಿ ದಾವಿಂದು. ಹಲ್ಲೆಲೂಯಾ. ನೀನು ಹಾಕುವ ಬಟ್ಟೆಗಳಿಂದ, ಬಣ್ಣಗಳಿಂದಲ್ಲ ನಿನ್ನನ್ನು ದೇವ್ರು ಮೆಚ್ಚೋದು, ನಿನ್ನ ಹೃದಯದಿಂದ ನೋಡಿ ಮೆಚ್ಚನಂತ ಬೈಬಲ್ ಹೇಳೈತೆ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ದಾವೀದನನ್ನು ದೇವ್ರು ಹೇಳ್ತಾನೆ, ನನ್ನ ಹೃದಯ ಅನುಸಾರ ಅಂತ ಬೆಳೆದನ. ನಾವು ನಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಳ್ಳುವಾಗ ಬೈಬಲ್ ಅಲ್ಲಿ ಅಪೊಸ್ತಲ ಕಾರ್ಯಗಳು 8ನೇ ಅಧ್ಯಾಯ 19ನೇ ವಚನ ಓದ್ರು ಒಂದ್ಸಾರಿ. ಅಪೊಸ್ತಲ ಕಾರ್ಯಗಳು 8ನೇ ಅಧ್ಯಾಯ 19ನೇ ವಚನ, 2 ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಯಾರ ಮೇಲೆ ಕೈಗಳಿಡುತ್ತೇನೋ ಅವ್ರು ಏನು ಹೊಂದ್ಬೇಕಂತ ಹೇಳ್ತಾನ? ಪವಿತ್ರ ಆತ್ಮ ಹೊರ ಹೊಂದಬೇಕು. ಆ ಅಧಿಕಾರವನ್ನು ನನಗೆ ಕೊಡು ಅಂದನು. ಆದ್ರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗ್ಲಿ. ದೇವರ ವರವನ್ನು ಏನ್ ಮಾಡ್ತಾ ಇದೀಯ ನೀನು? ಬಂಗಾರಕ್ಕ ಬೆಳ್ಳಿಗೆ ಕೊಂಡುಕೊಳ್ಳಕ್ಕೆ ಬಂದಿದ್ಯೇನು ಭಾವಿಸುತ್ತಿದ್ಯಾ? ಈ ಕಾರ್ಯದಲ್ಲಿ ನಿನಗೇನಿಲ್ಲ, ಭಾಗವೂ ಇಲ್ಲ, ಪಾಲು ಇಲ್ಲ. ಏನು ಸರಿಗಿಲ್ಲ ಅಂತೇಳೇನ? ಏನ್ ಸರಿಗಿಲ್ಲ ಅಂತೇಳೇನ ಆತನು? ಆದ್ರೆ ಈತೇನ್ ತಂದಿಟ್ಟನ್ ಗೊತ್ತಾ? ಬೆಳ್ಳಿ ತಂದನ, ಬಂಗಾರ ತಂದನ. ಓ ಪಾಸ್ಟ್ರೆ ಪಾಸ್ಟ್ರೆ ಪಾಸ್ಟ್ರೆ, ಇದೆಲ್ಲ ತಗ. ನೀನ್ ಹೆಂಗ ಕೈ ಹಿಡ್ತೀಯೋ ಅವ್ರ ಅಭಿಷೇಕ ಹೊಂದ್ಕೊಂತಾರಲ್ಲ, ನಾನು ಕೂಡ ಕೈ ಹಿಡ್ತೀನಿ, ಅವ್ರು ಅಭಿಷೇಕ ಹೊಂದ್ಕೊಳಂಗ. ಆ ಪವಿತ್ರಾತ್ಮ ವರ ಕೊಡು ಅಂತಕಂದನ. ಎದಕ್ಕ? ಹಣಕ್ಕಾಗಿ ಕೊಂಡ್ಕೊಳಕ್ ಬಂದನ ಮಾತು. ಹಣ ಕೊಟ್ರೆ ಏನ್ ಬೇಕಾದ್ರೂ ನಿನಗೆ ಲೋಕದಲ್ಲಿ ಸಿಗ್ಬೋದ್ರೆ ಒಂದ್ ವೇಳೆ, ಆದ್ರೆ ಪರಿಶುದ್ಧಾತ್ಮ ಹಣ ಕೊಟ್ರೆ ಬರಂಗಿಲ್ಲ ಮಾತು. ಹಲ್ಲೆಲೂಯಾ. ಆತ ಕೂಡ ಏನ್ ಮಾಡ್ಯಾನಂದ್ರೆ, ಆ ಸೇವಕನ ಹತ್ರ ತಂದು ಹಣ ಇಟ್ಟು, ಪೇತ್ರನ ಹತ್ರ ಹಂಗ ಹಣ ಇಟ್ಟು ಹೇಳ್ತಾನಂತೆ, ನನಗ್ ಕೂಡ ಆ ವರ ಕೊಡು ಅಂದ್ರ. ಅವಾಗ ಹೇಳ್ತದನ,
ಬೆಳ್ಳಿಗೆ ಬಂಗಾರಕ್ಕ ಪರಿಶುದ್ಧಾತ್ಮ ಹೊರ ಬರಂಗಿಲ್ಲ. ನೀನೇ ನಿನ್ನ ಮನಸ್ಸಿನಿಂದ ನಿನ್ನ ಹೃದಯದಿಂದ ಸ್ವಚ್ಛತೆ ಮಾಡಿಕೊಂಡು ಕೇಳಿಕ ಆವಾಗ ದೇವ್ರು ಕೊಡ್ತಾನಂತ. ನಿನ್ನ ಹೃದಯವೇ ದೇವ್ರ ಮುಂದೆ ಎಲ್ಲಿಲ್ಲ ಅಂತ ಹೇಳಿನ ಸರಿಗಿಲ್ಲ ಅಂತ ಹೇಳಿ ಮಾತು. ನಮ್ಮ ಹೃದಯ ಸರಿಗಿರುವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬರ್ತಾನಂತೆ. ಹಲ್ಲೆಲೂಯಾ. ಅದೆಲ್ಲಪ್ಪ ಹೇಳ್ತಾರದು ಏನಂತ ಹೇಳ್ತಾನೆ, ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ, ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನೇ ನೀನೇನ್ ಮಾಡು, ಬೇಡಿಕೋ. ಮನುಷ್ಯರನ್ನ ಬೇಡಿಕೊಂಡ್ರೆ ಏನು ಬರಂಗಿಲ್ಲ ನಮ್ಗೆ. ಹೇಳ್ರಿ, ಇವಾಗ ಯಾರನ್ನ ಬೇಡಿಕೊಳ್ಬೇಕು? ದೇವರನ್ನ ಬೇಡಿಕೊಳ್ಬೇಕಂತೆ. ಮನುಷ್ಯರ ಕೊಟ್ರೆ ಮನೆತನಕ್ಕಂತೆ. ಹಲೋ, ಮನುಷ್ಯರು ಕೊಟ್ರೆ ಮನೆತನಕ್ಕಂತೆ, ದೇವರು ಕೊಟ್ರೆ ಕೊನೆ ತನಕ ಕೊಡ್ತಾನಂತೆ. ನಿಂದ್ರಿಸದೇ ಇಲ್ಲ ಅಂತ ಸಿಲತನು ಕೊಡ್ತಾನೆ ಇರ್ತಾನಂತೆ. ನಿನಗೆ ಏನ್ ಬೇಕೋ, ಯಾವಾಗ ಬೇಕೋ, ಯಾಕೆ ಬೇಕೋ ಎಲ್ಲ ಕೊಡ್ತಾನೆ ಇರ್ತಾನಂತೆ. ಅದಕ್ಕೋಸ್ಕರವೇ ನಮ್ಮ ಹೃದಯದಿಂದ ನಾವು ಸಮರ್ಪಣೆ ಮಾಡ್ಕೋಬೇಕಂತೆ ಕಾಣಿಕೆ ಗುಡಗೆ. ನೋಡ್ರಿ, 2 ಕೊರಿಂಥ 9ನೇ ಅಧ್ಯಾಯ 6ನೇ ವಚನದಿಂದ ಓದ್ರಿ. ಇವಾಗ ಇಲ್ಲಿ ಕೂಡ ಹೃದಯದ ಬಗ್ಗೆ ಬರೆದನ ಮಾತ ಕಾಣಿಕೆ ಕೊಡುವವರನ್ನ. 2 ಕೊರಿಂಥ 9ನೇ ಅಧ್ಯಾಯ 6ನೇ ವಚನ ಓದಪ್ಪ. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನೆಂದು ತಿಳ್ಕೊಳ್ರಿ. ಎಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ, ಎಲ್ಲಿ ತಿಳ್ಕೊಳ್ಬೇಕಂತ, ನಾನು ದೇವ್ರಿಗೆ ಕೊಡ್ಬೇಕಂತೇಳಿ ಎಲ್ಲಿ ಅನ್ಕೋಬೇಕಂತ ಫಸ್ಟ್ ಹೃದಯದಲ್ಲಿ ಅನ್ಕ. ಎಲ್ಲರಂದ್ರೆ ಒಂದ್ಸರಿ ಎಲ್ಲಿ ಅನ್ಕೋಬೇಕಂತಮ್ಮ ಹೇಳ್ರಿ, ನೀವ್ ಹೇಳ್ರಿ, ಎಲ್ಲಿ ಅನ್ಕೋಬೇಕಪ್ಪ? ಹೃದಯದಲ್ಲೇ ನಿರ್ಣಯ ಮಾಡ್ಬೇಕಂತೆ. ನಾನು ದೇವ್ರಿಗೆ ಇದನ್ನ ಕೊಡಬೇಕು, ನಾನು ದೇವ್ರಿಗೆ ಈ ಕಾಣಿಕೆನ ಸಮರ್ಪಣೆ ಮಾಡ್ಬೇಕು, ನಾನು ದೇವ್ರಿಗೆ ನನ್ನ ಮಗನ ಕೊಟ್ಟು ಬಿಡ್ಬೇಕು ಸೇವೆಗೆ, ನಾನು ಇದನ್ನ ಮೊದಲನೇ ಭಾಗ ದೇವ್ರಿಗೆ ಕೊಟ್ಟು ಬಿಡ್ಬೇಕಂತೇಳಿ ಹೃದಯದಲ್ಲಿ ತೀರ್ಮಾನ ಮಾಡ್ಕೊಳ್ಬೇಕಂತೆ. ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವಾಗ ದೇವ್ರಿಗೆ ಕೊಡ್ಬೇಕಂತೆ. ಓದಪ್ಪ, ಮುಂದಕ್ಕೆ ಓದಪ್ಪ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ. ಇಲ್ಲಿ ಕೇಳಿಸ್ಕೊಡ್ರಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ಯಾರ ಪ್ರೀತಿ ಐತಂತೆ? ಪಾಸ್ಟ್ರು ಪ್ರೀತಿಸ್ತಾನಂತ ಹೇಳಿಲ್ಲ. ನಿನ್ ದಸಭಾಗ ಕೊಟ್ಟಾಗ, ಕಾಣಿಕೆ ಕೊಟ್ಟಾಗ ನಾವೆಲ್ಲ ಏನಕ್ಕಂತಂದ್ರೆ, ಪಾಸ್ಟ್ ನಾನು ಇಷ್ಟೊಂದು ಕಾಣಿಕೆ ಕೊಡ್ತದೇನಲ್ಲ, ಪಾಸ್ಟ್ಗೆ ನಾನು ಇಷ್ಟೊಂದು ದಸಭಾಗ ಕೊಡ್ತದೇನಲ್ಲ, ಪಾಸ್ಟ್ ನನ್ನ ಮೇಲೆ ಪ್ರೀತಿ ಜಗ್ಗಿರ್ತದಂತ. ಇಲ್ಲ, ಸಂತೋಷವಾಗಿ ಕೊಡುವವನ ಮೇಲೆ ಯಾರ ಪ್ರೀತಿ ಇರ್ತದಂತ ನಿಮ್ಮ ಮೇಲೆ ಹೇಳಿರುವಾಗ ಇಲ್ಲಿ ಪಾಸ್ಟರ್ ಪ್ರೀತಿ ಅಂತ ಬರ್ತಾನಪ್ಪ. ಏನನ್ನ ತಪ್ಪಗಿನ ಓದಿದ್ದ ಗಿರ್ರಿ? ಯಾರ ಪ್ರೀತಿ ಐತೆ ಅಂತೇಳನ? ದೇವರ ಪ್ರೀತಿ. ಅಂದ್ರೆ ಅರ್ಥ ಏನು? ಒಂದು ವೇಳೆ ನಿನ್ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಪಾಸ್ಟ್ರು ಒಳ್ಳೆ ವಿಶ್ವಾಸ, ಎಷ್ಟು ಚೆನ್ನಾಗಿ ಕೊಡ್ತಾನ ಅನ್ಕಂತಾನ. ಆದ್ರೆ ದೇವ್ರು ನಿನ್ನ ಮೇಲಿನ ನೋಟ ನೋಡಕ್ಕಲ್ಲ. ಇವಾಗ ಹೇಳ್ರಿ, ಇವಾಗ ಏನ್ ನೋಡ್ತಾನ? ನಿನ್ ಹೃದಯದಲ್ಲಿ ಆಲ್ರೆಡಿ ನಿರ್ಣಯಿಸ್ಕೊಂಡು, ಏನು, ನಾನು ದೇವ್ರ ಸೇವೆಗೆ ನನ್ನ ಮಗನ ಕೊಟ್ಟು ಬಿಡ್ತಾನೆ ಅನ್ಕೊಂಡಿನಿ, ದೇವ್ರ ಸೇವೆಗೆ ನನ್ನ ಮೊದಲನೇ ಭಾಗ ಕೊಟ್ಬಿಡ್ತಾನೆ ಅನ್ಕೊಂಡಿನಿ, ದೇವ್ರ ಸೇವೆಗೆ ನನ್ನ ಮೊದಲನೇ ಸಂಬಳ ಕೊಡ್ತಾನೆ ಅನ್ಕೊಂಡಿನಿ, ದೇವ್ರ ಸೇವೆಗೆ ನನ್ನ ಮೊದಲನೇ ದಸಭಾಗ ಕೊಡ್ತಾನೆ ಅನ್ಕೊಂಡಿನಿ. ಅನ್ಕೊಂಡಿದ್ದು ಎಲ್ಲಿ? ಸಭೆಗೆ ಬಂದಾಗ ಅಲ್ಲ. ಹೇಳ್ರಿ, ಇವಾಗ ಎಲ್ಲಿ? ಮನೆಯಲ್ಲೇ ಇದ್ದಾಗ ಅನ್ಕೊಂಡಿಗೆ. ಹೃದಯದಲ್ಲಿ ನಿರ್ಣಯ ಮಾಡಿ. ನಿರ್ಮಲ ಚಿತ್ತರು ಧನ್ಯರು. ಇವಾಗ ಹೇಳ್ರಿ, ಅವರು ದೇವರನ್ನು ನೋಡುವರು. ಅಂದ್ರೆ ಹೃದಯ ಶುದ್ಧಿಗಳವಾರು ಧನ್ಯಲು ವಾರು ದೇವನು ಚೂಚಿದರು. ಇಲ್ಲಿ ಬಂದಾಗ ಪೇರೆಬ್ಸಲ್ಪಟ್ಟು, ಇಲ್ಲಿ ಬಂದಾಗ ನಾವು ಕೊಡೋದಲ್ಲ ಕಾಣಿಕೆ, ಮನೆಯಲ್ಲೇ ನಿರ್ಣಯ ಮಾಡ್ಕೊಳ್ಳೋದು. ಒಂದು ಶಾಪಿಂಗಿಗೆ ಓದ್ತದ್ವಿ ಅಂತಂದ್ರೆ ಏನ್ ಮಾಡ್ತೀವಿ? ಮನೆಯಲ್ಲೇ ನಾವ್ ಏನ್ ಮಾಡ್ತೀವಿ? ಲೆಕ್ಕ ಮಾಡ್ತೀವಿ. ಶಾಪಿಂಗ್ ಓದ್ತದ್ವಿ ಅಂದ್ರೆ ಈ ಶಾಪ್ನಾಗ ಎಷ್ಟದ, ಆ ಶಾಪ್ನಾಗ ಎಷ್ಟದ, ಬಟ್ಟೆಗಳ ಅಂಗಡಿಯಾಗ ಎಷ್ಟದ, ಕಿರಣ ಅಂಗಡಿಯಾಗ ಎಷ್ಟದ, ಎಲ್ಲಿ ನಿರ್ಣಯ ಮಾಡ್ತೀವಮ್ಮ? ಬಳ್ಳಾರಿಗೆ ಹೋದಾಗ ಅಲ್ಲ. ಎಲ್ಲಿ ಹೇಳ್ರಿ ಇವಾಗ? ಮನೆಯಲ್ಲೇ ನಿರ್ಣಯ ಮಾಡ್ಕೊಂಡು, ನೋಡಿ ಇದಕ್ಕೆ ಎಷ್ಟತ್ತ, ಇದಕ್ಕೆ ಎಷ್ಟತ್ತ ನೋಡು, ಇದಕ್ಕೆ ಎಷ್ಟ ನೋಡ ಅಂದಾಗ ಇಷ್ಟಕ್ಕೆ ಇದಕ್ಕೆ ಇಷ್ಟ ಕೊಂಡ್ಕೋಬೇಕು ನಾವು, ಇನ್ನು ನೋಡ ನೆಕ್ಸ್ಟ್ ವಾರ ಅಂತ ಮಾತು. ಅಂದ್ರೆ ಎಲ್ಲಿ ನಿರ್ಣಯ ಮಾಡ್ಕೊಂಡಾಗಿವ ನಾವು? ಬಳ್ಳಾರಿಗೆ ಹೋದಾಗಲ್ಲ. ಬಳ್ಳಾರಿಗೆ ಹೋದಾಗ ಒಂದು ವೇಳೆ ಪರಿಚಯಸ್ಥರಾದ್ರೆ ಒಂದ್ ಸ್ವಲ್ಪ ಕಡಿಮೆ ತಾಪ ಕೊಡಂದ್ರೆ ಕೊಡ್ತಾನ. ಪರಿಚಯ ಇಲ್ದಾರ ಅಲ್ಲಿಟ್ಟು ಎಷ್ಟೆಲ್ಲ ವ್ಯವಹಾರಗಳು ಮಾಡ್ತು ಗುರ್ತ. ಬಳ್ಳಾರಿಗೆ ಹೋಗಿ ಎಷ್ಟು ಲಕ್ಷಾನುಗಟ್ಲೆ ವ್ಯವಹಾರ ಮಾಡ್ತು. ಮದುವೆಗಳು ಸಂತಿಗೋದ್ರ ಅಷ್ಟೆಲ್ಲ ವ್ಯವಹಾರ ಮಾಡಿದ್ರೊಳಗೆ ಉದ್ರೆ ಮಾನಭಂಗ ನಗದು ಏನಂತ ಬರ್ದಿರ್ತಾರೆ ಹೇಳ್ರಿ? ಉದ್ರೆ ಮಾನಭಂಗ, ನಗದು ಪ್ರೇಮ ಸಂಘ ಅಂತೆ. ದಯವಿಟ್ಟು ಉದ್ರೆ ಕೇಳ್ಬೇಡ್ರಂತ ಅವ್ರು ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಮತ್ತು ಅಂದ್ರೆ ಅರ್ಥ ಏನ್ ಗೊತ್ತಾ? ನಾವು ಶಾಪಿಗೆ ಹೋಗ್ಲಿ, ಒಂದು ಕಿರಾಣ ಸ್ಟೋರ್ಗೆ ಹೋಗ್ಲಿ, ಬಟ್ಟೆಗಳ ಅಂಗಡಿಗೆ ಹೋಗ್ಲಿ, ಇನ್ನೊಂದಕ್ಕೆ ಹೋಗ್ಲಿ, ಮೊದಲೇ ಏನ್ ಮಾಡ್ತೀವಿ? ನಾವೆಲ್ಲ ಲೆಕ್ಕ ಮಾಡಿ ತಿಳ್ಕೊಂಡು ಹೋಗಿ ನಾವು ವ್ಯಾಪಾರ ಮಾಡ್ತೀವಿ. ಆದ್ರೆ ಒಂದೊಂದು ಸಾರಿ, ಕೆಲವು ಸಾರಿ ಸಾಲ್ಟೇಜ್ ಬಂದಾಗ ಜಾಸ್ತಿ ತಾಂಬಿಟ್ಟಿರ್ತೀವಿ ಐಟಮ್ಸ್. ಅವಾಗ ಅವ್ರು ನಮ್ಮನ್ನ ಎಷ್ಟು ನೋಡಿದ್ರು, ಎಷ್ಟು ಪರಿಚಯ ಇದ್ರೊಳಗೆ ದುಡ್ಡು ಕೊಡುವಾಗ ಒಂದು 100 ರೂಪಾಯಿ 50 ರೂಪಾಯಿ ಕಡಿಮೆ ಬಂದಾಗ ಅವ್ರು ಏನ್ ಮಾಡ್ತಾರೆ? ಇರ್ಲಿ ಬಿಡೋಣ ಅಂಬಕಲ್ ಮಾತು. ಹಿಂಗ ನೋಡ್ತಾರೆ, ಒಂದೇ ಸರ ಒಂದು ಲುಕ್ ನೋಡಾಗ ಅರ್ಥ ಆಗ್ಬಿಡ್ತತ್ ಮಾತು ನಮ್ಗೆ. ಅಷ್ಟೇ ಬೆಲೆ. ಹಲ್ಲೆಲೂಯಾ. ನಿನ್ ಬೆಲೆ ಬರೇ 50 ರೂಪಾಯಿಗೆ 100 ರೂಪಾಯಿಗೆ
ಅಂದ್ರೆ ಅರ್ಥ ಏನು ಹೇಳ್ರಿ? ನಾನು ಏನ್ ಹೇಳಿದೆ ಹೇಳ್ರಿ ನಿಮ್ಗ? ನೀವು ಒಂದೇ ಜಾಸ್ತಿ ಏನ್ ಅವ್ರ ಹತ್ರ ಜಾಸ್ತಿ ಕೊಡೋದು ಇರಕಲ್ಲ ಅಣ್ಣ, ಬರೇ 50 ರೂಪಾಯಿ 100 ರೂಪಾಯಿ ಇರ್ತತ್ತ, ಅದೇ ಸಾಟಿ ಸಂಬಂಧ ಬಿಟ್ಟಿರ್ತತ್ ಮಾತು. ಎದಕ್ಕಂದ್ರೆ ಅದು ಇರ್ತತ, ಕೊಡ್ಬೇಕು, ಆಟ ಬಾಡಿಗೆ ಇರಕಲ್ಲ. ಯಾಕಂದ್ರೆ ಆಟ ಅದ ನಮಗೆ ಗೊತ್ತಿರಕಲ್ಲ, ಅದಕ್ಕೋಸ್ಕರ ಏನ್ ಅದನ್ನ ಇಟ್ಕೊಂಡಿರ್ತ ಮಾತು. ನಾವು ಆಮೇಲೆ ಕೊಡ್ತು ಅಂತ ಹೇಳಲಾರ್ದೆ ಏನ್ ಮಾಡ್ತೀವಿ, ಈಗ 50 ರೂಪಾಯಿ ಕಮ್ಮಿ ಐತಪ್ಪ ಅಂತ ಮಾತು. ಆತೇನೋ ಇದ್ರಿರ್ಲಿ ಬಿಡಪ್ಪ ಅಮ್ಮ ಕಲಸಲಿ, ಆತ ಏನ್ ಮಾಡ್ತಾನೆ ಗೊತ್ತಾ, ಸುಮ್ನೆ ಹಿಂಗ್ ನೋಡ್ತಾನೆ ಮತ್ತೆ ನಮ್ಮನ್ನಷ್ಟೇ. ಹಿಂಗ್ ನೋಡಿದಾಗ ನಮ್ಗೆ ಅರ್ಥ ಆಗ್ಬಿಡ್ತತ, 50 ರೂಪಾಯಿ ಕೂಡ ನಮ್ಗೆ ಏನಿಲ್ಲ ಸಲಿ. ಅದೇ ಪ್ರಪಂಚ. ಮತ್ತೆ ದೇವ್ರ ಬಳಿಗೆ ಬರ್ತಾ ಇದೀವಲ್ಲ, ಎಲ್ಲಿ ನಿರ್ಣಯ ಮಾಡ್ಕೊಂಡು ಬರ್ತೀವಿ? ಬಾ ಇಲ್ಲಿ ಬಾ, ನೀನ್ ಬಾ ಇಲ್ಲೆಲ್ಲರೂ ಜಲ್ದಿ ಬರ್ಬೇಕು, ಒಂದು 5-6 ಜನ ಜಲ್ದಿ ನಿಂತ್ಕೊಳ್ರಿ ಇಲ್ಲಿ. ಬಾಪ ನೀನ್ ಕೂಡ ಬಾಪ ಇಲ್ಲಿ ನಿಂತ್ಕೊಳ್ರಿ, ಸಾಲ್ಕ್ ನಿಂತ್ಕೊಳ್ರಿ. ಹೇಳ್ತೀನಿ, ಒಂದು ಉದಾಹರಣೆ ತೋರ್ಸಕ ಇವ್ರನ್ನ ಕರ ಸಾಲ್ಕ್ ನಿಂತ್ಕೊಳ್ರಿ. ಇನ್ನೊಬ್ಬರು ಬರ್ರಿ, ನೀವಿಬ್ಬರು ಬರ್ರಿ, ನೀನ್ ಬಿಡ ಬಾ ಹಿಂಗ್ ಸರ್ಕ. 7 ಜನ ಅಷ್ಟೇ. 1 2 3 4 5 ಎಷ್ಟು ಜನ ಅದ್ರ? 7 ಜನ. ವೆರಿ ಗುಡ್. ಈತ 10 ರೂಪಾಯಿ ದುಡ್ದ ಅನ್ಕ 1 ರೂಪಾಯಿ ನಂದಲ್ಲ ಅನ್ಕೋಬೇಕು. ಹೇಳ್ರಿ ಇವಾಗ ಎಷ್ಟು ಅನ್ಕೋಬೇಕು? ಅಂದ್ರೆ 10 ರೂಪಾಯಿಗೆ ಎಷ್ಟು? ದಸಭಾಗ 10 ರೂಪಾಯಿಗೆ ಎಷ್ಟು? 1 ರೂಪಾಯಿ. ಈತ 10 ರೂಪಾಯಿ ದುಡ್ದನಲ್ಲ, 1 ರೂಪಾಯಿ ನಂದಲ್ಲ ದೇವ್ರಿಗೆ ಅನ್ಬೇಕು. ಈತ 100 ರೂಪಾಯಿ ದುಡ್ದನಲ್ಲ, ಎಷ್ಟು ಕೊಡ್ಬೇಕು? 10 ರೂಪಾಯಿ ಕೊಡ್ಬೇಕು. ಈತ 1000 ರೂಪಾಯಿ ದುಡ್ದನಲ್ಲ, ಎಷ್ಟು ಕೊಡ್ಬೇಕು? 100 ರೂಪಾಯಿ ಕೊಡ್ಬೇಕು. ಈತನು 1,00,000 ರೂಪಾಯಿ ದುಡ್ದನಲ್ಲ, ಎಷ್ಟು ಕೊಡ್ಬೇಕು? 10,000 ರೂಪಾಯಿ. ಈತನ 10 ಲಕ್ಷ ದುಡ್ದನಕ ಎಷ್ಟು ಕೊಡ್ಬೇಕು? 1 ಲಕ್ಷ ಕೊಡ್ಬೇಕು. ಈತನು 10 ಲಕ್ಷ ದುಡ್ದನಂದ್ರೆ ಎಷ್ಟು ಕೊಡ್ಬೇಕು? 1 ಕೋಟಿ ದುಡ್ದನಕ್ಕೆ ಎಷ್ಟು ಕೊಡ್ಬೇಕು? 10 ಲಕ್ಷ. ಈತ ಮಿಲಿಯನ್ ದುಡ್ದನಕ್ಕೆ 1 ಮಿಲಿಯನ್ ಎಷ್ಟು ಕೊಡ್ಬೇಕು? ಅರ್ಥ ಆಯ್ತಲ್ಲ? ಇದಕ್ಕ ಓವರ್ ಆತತ್ ಮಾತು. ಆದ್ರೆ ಈ ತನಕಂತನ 10 ರೂಪಾಯಿ ದುಡಿಯುವಾಗ ಏನ್ ಚಿಂತೆ ಮಾಡಕ್ಕಲ್ಲ, 1 ರೂಪಾಯಿ ಕೊಡಕ. ಅಲ್ಲೆಲ್ಲೂಯ್ಯ. 10 ರೂಪಾಯಿ ದುಡಿಯುವಾಗ 1 ರೂಪಾಯಿ ತಂದು ಕೊಡೋದೇನು ದೊಡ್ಡದನಕ ಮಕ್ಕಳ ಮಾತು. ಇಲ್ಲಿ ದಾಟಿ ಇಲ್ಲಿ ಬರುವಾಗ 1,00,000 ರೂಪಾಯಿ ಬರ್ತದ ತನಕಿತ್ತು ಸಂಬಳ. ಎಷ್ಟು ಬರ್ತತ? 1,00,000 ರೂಪಾಯಿ ಬರ್ತನಕ. ಇವಾಗ ದೇವ್ರಿಗೆ ಎಷ್ಟು ಕೊಡ್ಬೇಕಂತ ಹೇಳೈತೆ? 10,000 ಕೊಡ್ಬೇಕಂದಾಗ ಇಷ್ಟಂತ ಕೊಡ್ಬೇಕ ಪಾಸ್ಟ್ಗೆ ಅನ್ಕಂತ ಮಾತು. ಆದ್ರೆ 10 ರೂಪಾಯಿ ದುಡಿಯುವಾಗ 1 ರೂಪಾಯಿ ಕೊಡುವಾಗ ಏನಿರ್ಲಿಲ್ಲ ಅಸಲಿ ಮನುಷ್ಯನಾಗ ಹೇಳ್ರಿ, ಹೃದಯದಲ್ಲಿ ಏನಿರ್ಲಿಲ್ಲ ಬಾಧೆ. ಯಾವಾಗ 1,00,000 ದುಡಿಯುವಾಗ, ಯಾವಾಗ 10 ಲಕ್ಷ ದುಡಿಯುವಾಗ, ಯಾವಾಗ ದೇವ್ರಿಗೆ ಕೊಡ್ಬೇಕನ್ನುವಾಗ ಹೃದಯದಲ್ಲಿ ಏನ್ ಬಂತು ಅದು ನೋಡ್ತಾನೆ ದೇವ್ರು. ಅದಕ್ಕಾಗಿ ಇವ್ರು ಕರೆದಿದ್ದು. ಅದು ಬರ್ದಿರೋದು ಬೈಬಲ್ ಅಲ್ಲಿ. ಯಾರಾದ್ರೂ ಕೊಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ರೆ ಅವನ್ ಎಲ್ಲಿ ನಿರ್ಣಯ ಮಾಡ್ಲಿ? ಫಸ್ಟ್ ಹೃದಯದಲ್ಲಿ ನಿರ್ಣಯ ಮಾಡ್ಲಿ. ಕೂತ್ಕೊಳ್ರಿ, ಚಪಳ ತಟ್ಟಣ. ಹಾಲೆಲ್ಲೂಯ್ಯ. ನೀನು 10 ರೂಪಾಯಿ ದುಡಿಯುವಾಗ 1 ರೂಪಾಯಿ ಕೊಡಕ ನಿನಗೇನ್ ಬಾಧೆ ನಿನಗೇನ್ ಅನ್ಸಕ್ಲಂತೆ. 100 ರೂಪಾಯಿ ದುಡಿಯುವಾಗ 10 ರೂಪಾಯಿ ಕೊಡೋದು ಕೂಡ ನಿನಗೆ ಬಾಧೆ ಹಾಕ್ಲಂತೆ. 1,000 ರೂಪಾಯಿ 10,000 ರೂಪಾಯಿ ದುಡಿಯುವಾಗ ನಿನಗೆ 50,000 ರೂಪಾಯಿ ಬರುವ ಸಂಬಳ, ನಿನಗೆ 30,000 ರೂಪಾಯಿ ಸಂಬಳ ಬರುವಾಗ ದೇವರಿಗೆ ತೆಗೆಯುವಾಗ ಏನ್ ಬಾಧೆ ಬರ್ತಲ್ಲ. ನಿನಗೆ ಲಕ್ಷ ಸಂಬಳ ಬರ್ತನಕ ಅವಾಗ 10,000 ರೂಪಾಯಿ ಪ್ರತಿ ತಿಂಗಳು ಕೊಡ್ಬೇಕಂದಾಗ ಬಾಧೆ ಬರ್ತದಂತೆ. ಎದಕ್ಕ? 10 ರೂಪಾಯಿ ದುಡಿಯುವಾಗ ರೂಪಾಯಿ ಕೊಡುವಾಗ ಇದಕ್ಕೆ ಬಾಧೆ ಬರಲಿಲ್ಲ ಹೇಳ್ರಿ. ರೂಪಾಯಿಗೆ ಏನಿಲ್ಲ ಹೇಳ್ರಿ, ಇವಾಗ ಬೆಲೆ ಇಲ್ಲ. ಹಲೋ, ರೂಪಾಯಿಗೆ ಏನಿರ್ಲಿಲ್ಲ? ಬೆಲೆ ಇರಲಿಲ್ಲ. ಆದ್ರೆ ನೀನು 1,00,000 ರೂಪಾಯಿ ಸಂಬಳ ಬರುವಾಗ 10,000 ರೂಪಾಯಿ ತೆಗೆದಿರ್ತೀಯಲ್ಲ, ಅವಾಗ ನಿನಗೆ ನಿನ್ನ ಹೃದಯ, ನಿನ್ನ ಕಣ್ಣು, ನಿನ್ನ ಮನಸ್ಸು ಅದ್ರ ಮೇಲೆ ಹೋಯ್ತು ಮಾತು. ಅವಾಗ ಅದಕ್ಕೆ ಬೆಲೆ ಬಂತು ಮಾತು. ಅವಾಗ ನೀನು ಹೃದಯದಲ್ಲಿ ನಿರ್ಣಯಿಸ್ಕೊಳ್ತದೆ ಮಾತು. ಅವಾಗ ದೇವ್ರ ಅದನ್ನ ನೋಡ್ತಾನೆ ಮಾತು. ಹಲ್ಲೆಲೂಯ್ಯ. ಅವಾಗ ದೇವ್ರ ಆಶೀರ್ವಾದ ಬರ್ತದ ಮಾತು ನಿನಗೆ. ಯಾರು ಮನುಷ್ಯನ ಮೆಸ್ತಾರ, ಈ ಪಾಸ್ಟರ್ ಮೆಸ್ಸನ, ಇವ್ರ ಮೆಸನಂತ ಕೊಡಬಾರ್ದಂತ ಅಸಲಿ. ಇಲ್ಲಿ ಹೇಳ್ರಿ, ಇವಾಗ ಹೇಳ್ರಿ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಏನ್ ಮಾಡಬಾರ್ದು, ಯಾರು ಕೊಡಬಾರ್ದು ಅಸಲಿ. ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟಂತೆ. ದೇವರಿಗೆ ಪ್ರೀತಿ ಐತೆ ಅಂತ ಅವ್ರ ಮೇಲೆ. ಪಾಸ್ಟ್ರಿಗೆ ಪ್ರೀತಿ ಐತೆ ಅಂತ ಬರೋದಿಲ್ಲ ಬೈಬಲ್ನಲ್ಲಿ. ದೇವರಿಗೆ ಪ್ರೀತಿ ಐತಂದ್ರೆ ಇನ್ನ ಸೇವಕರನ್ನ ಎಷ್ಟು ಪ್ರೀತಿಸ್ಬೋದು ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಫಸ್ಟ್. ಯಾಕಂದ್ರೆ ದೇವರಿಗೆ ಕೊಡೋದು ಗೊತ್ತು, ದೇವರಿಗೆ ಹಿಂದಕ್ಕೆ ತಗೊಂಬೋದು ಗೊತ್ತು. ಬ್ರದರ್ ಮಕ್ಕಳೇ, ನಿನ್ನನ್ನು ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲೆಲ್ಲಿಡ್ಬೇಕು ಇನ್ನ ಮೇಲೆ ತನ್ನ ಮಾತು ಮೇಲೆ ಓದಂಗಲ್ಲ. ನೀನು ಅಷ್ಟೇ ತಗ್ಗಿಸಲ್ಪಡಬೇಕು, ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ಹಂಗೆ ನೀನು ತೆಗೆಯುವ ಭಾಗ ತೆಗೆದಿಟ್ಟು ದೇವ್ರು ಕೊಡುವಾಗ ನಿನ್ನ ಕುಟುಂಬಕ್ಕೆ ಬರುವ ಪ್ರತಿ ಕೀಡು, ಪ್ರತಿ ಹುಳವನ್ನು ದೇವರು ತಪ್ಪಿಸಿ ಕಾಪಾಡಿ ನಿನ್ನನ್ನು ಸಂರಕ್ಷಿಸ್ತಾನ ಮಾತು. ಸಮೃದ್ಧಿಯಾಗಿ ಬರುವಾಗ ನಿನ್ನ ಕೈ ಹಿಂದಕ್ಕೋಯ ತನಕ ಮತ್ತೆ ನಿನ್ನನ್ನು ಎಲ್ಲಿ ತಂದು ಕುಂದ್ರಿಸ್ಬೇಕು ಕೂಡಗಿ ನನ್ನ ದೇವರಿಗೆ ಗೊತ್ತಂತೆ. ಹಲ್ಲೆಲೂಯ್ಯ. ಎಷ್ಟೋ ಸಾಕ್ಷಿಗಳು ಹೇಳ್ಬೋದು ಬ್ರದರ್ ಮಕ್ಕಳೇ. ಆದ್ರೆ ನಿನ್ನ ಹೃದಯದಿಂದ ನಿರ್ಣಯ ಮಾಡಿಕೊಂಡು ಕೊಡು ದೇವರಿಗೆ ಅಷ್ಟೇ. ಅಯ್ಯೋ ಕೊಡ್ಬೇಕಲ್ಲ, ಕೊಡದಿದ್ರೆ ಏನನ್ನ ಶಾಪಾಗಿನ ಆಗ್ತಾನೆ ಪಾಸ್ಟರ್, ಅಸಲಿ ಕೊಡಬಾರ್ದಂಗ. ಅಸಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ, ಬಲಾತ್ಕಾರ ಅಂದ್ರೆ ಏನು, ಕಸ್ಕೊಳ್ಳೋದಂತೆ. ಅಯ್ಯೋ ಅನ್ನುವಂಥದ್ರಲ್ಲಿ ಕೊಡಬಾರ್ದಂತೆ. ದೇವರಿಗೆ ಕೊಡ್ತಾ ಇದೀನಿ ನಾನು, ಮನುಷ್ಯರಿಗೆಲ್ಲ. ಯಾರಿಗೆ ಕೊಡ್ತಾ ಇದೀನಿ?
ದೇವರಿಗೆ ಕೊಡ್ತದನ್ನ. ದೇವರು ನಂಬಲಾರ್ದೆ ಹೋಗಿದ್ರೆ ಒಂದು ಸಿಗರೆಟ್ ಎಷ್ಟು ಇವತ್ತು? 10 ರೂಪಾಯಿ. ಬ್ರಿಸ್ಟಲ್ಲ ಗೋಲ್ಡ್ ಫ್ಲಾಕ ಎಷ್ಟು? 10 ರೂಪಾಯಿ ಇರ್ಬೋದಲ್ಲ ಸಾಮಾನ್ಯವಾಗಿ. ನಾನ್ ಸೇದುವಾಗ ಕಂಪಲ್ಸರಿ 5 ರೂಪಾಯಿ ಇತ್ತು ಗೋಲ್ಡ್ ಫ್ಲಾಕ್ ಸೇತಾ ಇದ್ದೆ ಅವಾಗ. ಸುಳ್ಳು ಹೇಳಕ್ಕಲ್ಲ, ಇಲ್ಲಿ ರಾಮಂಜರ ಬರಲಿಲ್ಲ, ಅವ್ರ ಮನೆ ಕಟ್ಟಿದ್ದು ಫಸ್ಟ್ ನಾವೇ ಮೊದಲು. ಆ ಪ್ಲಾಸ್ಟಿಕ್ ಮಾಡೋತ್ನಾಗ ಮಾಮ ಕರ್ಕೊಂಡೋಗಿ ಸಾಯಂಕಾಲ ಟೀ ಕುಡಿಸಿ ಮಂಡಳು ತಿನ್ನಿಸಿ ಸಿಗರೆಟ್ ಇಸ್ಕೊಡ್ತಾ ಇದ್ರು ನನಗೆ ಮಾತ್ರ ಅಲ್ಲ, ನನ್ನ ಸಂಗಡಿರೋ ಮೇಸ್ಗಳು ಎಲ್ಲರಿಗೆ ಸಿಗರೆಟ್ ಸೇರ್ತಾ ಇದ್ವಿ ನಾವು ಅವಾಗ ನಾನು ಸೇದುವಾಗ 5 ರೂಪಾಯಿ ಇತ್ತು, ಇವಾಗ 15 ರೂಪಾಯಿ 20 ರೂಪಾಯಿ ಗೊತ್ತಿಲ್ಲ. ಒಂದು ವೇಳೆ ದೇವ್ರು ನಂಬಿಕೊಂಡಿಲ್ಲ ಅಂದ್ರೆ ಸುಮ್ಮನೆ ಹೇಳ್ತದನ್ನ ಕೇಳಿಸ್ಕೊಡ್ರಿ. ದೇವ್ರು ನಂಬಿಕೊಂಡಿಲ್ಲ ಅಂದ್ರೆ ಒಂದು ದಿವಸಕ್ಕೆ ಒಂದು ಸಿಗರೆಟ್ ಸೇದ್ರೆ ಎಷ್ಟೊತ್ತ ವಾರಕ್ಕೆ ಕೇಳ್ರಿ? ಇವಾಗ 10 ರೂಪಾಯಿನ ಕಳ್ರಪ್ಪ ಸಾಕಷ್ಟೇ. ಎಷ್ಟೊತ್ತ? 70 ರೂಪಾಯಿ. ಹಿಮಾಲಕ್ಕೆಂಬ ಅಲವಾಟು ಐತೆ ಅನ್ಕೊಳ್ರಿ. ಹಿಮಾಲ 5 ರೂಪಾಯಿ ಅಲ್ಲ, 10 ರೂಪಾಯಿ. ಅದು ಕೂಡ 10 ರೂಪಾಯಿ. ಒಂದ್ ದಿವ್ಸಕ್ಕೆ ಒಂದಕ್ಕೆಂಡ್ರು ವಾರಕ್ಕೆ ಎಷ್ಟತ್ತವಪ್ಪ? ಅದು ಕೂಡ 60-70 ರೂಪಾಯಿ. ಸಿನಿಮಾ ನೋಡೋ ಅಲವಾಟಿತ್ತು ಯಾವಾಗ? ದೇವ್ರ ನಂಬಿಕೆ ಮೇಲೆ. ಒಂದು ಸಿನಿಮಾದ ಎಷ್ಟು ಟಿಕೆಟ್ ಇವಾಗ? 100 ರೂಪಾಯಿ 150 ರೂಪಾಯಿ ಐತಿ. ಎಷ್ಟು ಯುವರಾಜ? 200 ರೂಪಾಯಿ. ಬೆಂಗಳೂರಿನಾಗ. ಅದಕ್ಕೋಸ್ಕರ ಅದು ಹೇಳ್ತಾನೆ ಮಾತು. 200 ರೂಪಾಯಿ. ಒಂದು ತಿಂಗಳಿಗೆ ಒಂದು ಸಿನಿಮಾ ನೋಡೋದು ಅನ್ಕಂದ್ರೆ ಒಬ್ಬರೇ ಹೋಗ್ತೀವ, ಮನೆ ಕುಟುಂಬನ ಕರ್ಕೊಂಡು ಹೋಗ್ಬೇಕು. 200 ರೂಪಾಯಿ. ಸಿಗರೇಟ್ ಸೇದೋದು, ಪಾನ್ ಪರಕ್ ಹಾಕೋದು, ಒಂದು ವೇಳೆ ಕುಡಿ ಅಲವಾಟು ತನಕ ಅದು ಕೂಡ ವಾರಕ್ಕೊಂದ್ಸಾರಿ. ಒಂದು ಬಾಟ್ಲಿ ವಿಸ್ಕೋ ರಮ್ಮ ಯಾವ್ದು ಅದು ಒಂದು 150 ರೂಪಾಯಿ ಇದೆ. ಓಲಿ ಮನೆಯಲ್ಲಿ ಹೆಂಡತಿದ್ರು ಕೂಡ ಬೇರೆ ಚಟ ತನಕಳ್ರಿ. ಅಲ್ಲಿಗೆ ಹೋಗ್ಬೇಕಂದ್ರೆ 500 ರೂಪಾಯಿ 1000 ರೂಪಾಯಿ. ಟೋಟಲ್ ಒಂದು ತಿಂಗಳಿಗೆ ಒಬ್ಬ ಮನುಷ್ಯನ, ಸಾಮಾನ್ಯ ಮನುಷ್ಯನಿಗೆ 1000-2000 ತನಕ ಮಾಮೂಲಾಗಿ ಖರ್ಚು ಮಾಡ್ತಾನ. ದೇವ್ರ ಸನ್ನಿಧಾನಕ್ಕೆ ಬರುವಾಗ ನೀನ್ ಎಣಿಸ್ತಿ ಗೊತ್ತಾ? ಕಾಣಿಕೆ ಕೊಡೋಕ್ಕಾಗಿ ನಿನ್ನನ್ನು ಎದುರಲಿಂಚ ರಕ್ಷಣೆ ಮಾಡ್ಯಾನ, ಯಾವ ಪಾಪಗಳೆಲ್ಲ ಬಿಡಿಸನ, ಅದು ನಿನಗೆ ಜ್ಞಾನ ಇಲ್ಲ. ದೇವರಿಗೆ ಬರುವಾಗ 10 ರೂಪಾಯಿ ತೆಗೆದು ಅರ್ಧೋಗಿದ್ದಾಕ್ತಿಯಲ್ಲ, ಆವಾಗ ನಿನ್ನ ಹೃದಯ ನೋಡಿ ನೋಡ್ತಾ, ನಿನ್ನ ಹಣ ನೋಡಿಲ್ ದೇವ್ರು ಚಪಳ ತಟ್ಟಣ ಎಲ್ಲರೂ. ಹಾಲೆಲ್ಲೂಯಾ. ಆದ್ರೆ ನೀನ್ ಲೋಕದಲ್ಲಿ ಇದ್ದಿದ್ರೆ ಗೋಲ್ಡ್ ಫ್ಲಾಕ್ ಸಿಗರೆಟ್ ತಗೋವಾಗ ನಿನಗೆ ಹಣದ ಬೆಲೆ ಗೊತ್ತಾಗ್ಲಿಲ್ಲ, ಪಾನ್ ಪರಕ್ಕ ತಗೋವಾಗ ಹಣದ ಬೆಲೆ ಗೊತ್ತಾಗಲಿಲ್ಲ, ಸಿನಿಮಾ ಟಿಕೆಟ್ ತೆಗೆಯುವಾಗ ಹಣದ ಬೆಲೆ ಗೊತ್ತಾಗಲಿಲ್ಲ, ಬಾರಿಗೆ ಹೋಗುವಾಗ ಹಣದ ಬೆಲೆ ಗೊತ್ತಾಗ್ಲಿಲ್ಲ, ವ್ಯಭಿಚಾರ ಮಾಡಕ್ ಹೋಗಾಗ 500 ರೂಪಾಯಿ 1000 ರೂಪಾಯಿ ಕೊಡುವಾಗ ಹಣದ ಬೆಲೆ ಗೊತ್ತಾಗ್ಲಿಲ್ಲ, ಕಾಣಿಕೆ ಚೀಲ ನಿನ್ನ ಹತ್ರಕ್ಕೆ ಬರುವಾಗ ಹಣದ ಬೆಲೆ ಎಣಿಸ್ತದೆ ಅಂದ್ರೆ ನಿನ್ ಹೃದಯ ಎದುರ ಮೇಲೆ ಅರ್ಥ ಮಾಡ್ಕ. ಹಲೋ, ದೇವ್ರು ರಕ್ಷಿಸ್ಲಿಲ್ಲ ಅಂದ್ರಮ್ಮ ನಸ್ಬೇಡ. ಎಷ್ಟಮ್ಮ? 5 ರೂಪಾಯಿ ಡಬ್ಬೆ. ಎಲ್ಲಡಿಕೆ ತಂಬಾಕು ಒಂದು ವಾರಕ್ಕೆ ಕನಿಷ್ಠ ಅಂತಂದ್ರು ಒಂದು 20-30 ರೂಪಾಯಿ 50 ರೂಪಾಯಿನ ಖರ್ಚು ಮಾಡ್ತವಲ್ಲ, ಅರ್ಧ ಇದ್ದು 10 ರೂಪಾಯಿ ಲೋಟ್ ತಂದು ಹಾಕ್ತಿಯಲ್ಲಮ್ಮ. ಐತೆ ನಮಗೆ ಸ್ವಲ್ಪ ಗೌರವ ದೇವ್ರ ಮೇಲೆ. ನೆಸ್ಬಿಡಿಗೆ 5 ರೂಪಾಯಿ 10 ರೂಪಾಯಿ ಕೊಟ್ಟು ಕಳ್ಸಿದ್ವಿ ಮಕ್ಕಳನ್ನ ಅವಾಗ. ಇವಾಗ ಇಲ್ಲ ಬಿಡು, ಇವಾಗ ಬಿಟ್ಟಿವೇನೋ ಒಂದು ಕೆಲವರು ಬಿಡ್ಲಾರ್ದಂಗ ಹಂಗೆ ಅದಕ್ಕೆ ಅಲ್ಲೂ ನೈತತ್ತೋ ಅದನ್ನೈತ ನಾನು ಹೇಳ್ಬಿಡ್ತೀನಿ ಕೆಲವ್ರು ಯಾಕ್ರೆ ಮತ್ತೆ. ಡಾಕ್ಟರ್ ಅದೇ ಹೇಳ್ತಾನ, ಅಲ್ಲು ನೋವು ಐತಂತಂದ್ರೆ ತಂಬಾಕು ಇಟ್ಕೊಂಡ್ರೆ ಸ್ವಲ್ಪ ಅಂತಾನ. ಏನ್ ಮಾಡಕ್ ಬರಕಲ್ಲ ಅಲ್ಲು ನೋವುಗೆ, ಅದು ಕ್ಯಾನ್ಸರ್ ಬರ್ತತ ಗೊತ್ತಿಲ್ಲ ನಿಮಗೆ. ಎಲ್ಲಡಿಕೆ ಒಬ್ರಕ್ಕೆ ಅಂತವಾ ತಗಕೆ 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 ಅಕ್ಕೆ ಅಕ್ಕೆ ಅಂತಂತೀವಿ. 5 ರೂಪಾಯಿಗೆ ಒಂದು ಎಲೆ. ನಿನ್ನ ಹತ್ರ ಕಾಣಿಕೆ ಚೀಲ ಬರುವಾಗ ಲೆಕ್ಕ ಮಾಡ್ತೀವಿ, 10 ರೂಪಾಯಿ ತಗೊಂಡು ನೋಡ್ತೀವಿ. ರಕ್ಷಿಸಲಿಲ್ಲ ಅಂತಂದ್ರೆ ಎಷ್ಟು ಖರ್ಚು ಮಾಡ್ತಾ ಇದ್ದೆ ಯಾವತ್ತನ್ನ ಲೆಕ್ಕ ಮಾಡಿಯಾ? ನಿನ್ ಹೃದಯ ನೋಡ್ತಾನೆ ದೇವ್ರು.